ದೀಪ ಸ್ಟಾರ್ಟ್ ಮಾಡ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತದಲ್ಲಿರುವ ಎಲ್ಲ ಶರಣು ಬಂಧುಗಳಿಗೆ ಎನ್ನ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿಸಲಾದ ಶರಣ ಮಾಸದ ಅನುಭವವನ್ನು ಇವತ್ತಿನ ದತ್ತಿದಾನಿಗಳಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ವಿಶ್ವಸ್ತರು ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ ಸದಸ್ಯರು ಶ್ರೀಮತಿ ಸುಧಾ ಪಾಟೀಲ್ ಅವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಲಿಂಗೈಕ್ಯ ಶ್ರೀ BM ಪಾಟೀಲ್, ಭೀಮನಗೌಡ ಮಾರ್ತಂಡಗೌಡ ಪಾಟೀಲ್, ಶರಣೆ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಪ್ರಸ್ತುತ ವಿಶೇಷ ದತ್ತಿ ಉಪನ್ಯಾಸ. ಈ ಶ್ರಾವಣ ಮಾಸವನ್ನ ಶರಣ ಮಾಸವನ್ನಾಗಿ ಮಾಡಿದ ಎಲ್ಲ ನಮ್ಮ ದತ್ತಿ ದಾನಿಗಳಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ಎಷ್ಟು ಹೇಳಿದರೂ ಕೂಡ ಶರಣಾರ್ಥಿಗಳನ್ನ ಹೇಳಿದರೂ ಸಾಲದು. ಏಕೆಂದರೆ ಕಂಡುದು ಹಿಡಿಯಲೊಲ್ಲದೆ ಕಾಣದದನ್ ಅರಸಿ ಹಿಡಿದಿಹ ನೆಂದೊಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಎನ್ನುವಂತೆ ಮೃಗ ಮರೀಚಿಕೆಯಂತಿರುವ ಸಂಸಾರ ಬೆನ್ನು ಹತ್ತುವುದಕ್ಕಿಂತ ಕಣ್ಣಿಗೆ ಕಂಡ ಲಿಂಗವನ್ನ ನಂಬಿ ಸುಲಭ ಸಾಧ್ಯವಾದ ಶರಣ ಮಾಸವನ್ನ ಸಾಮರಸ್ಯದಿಂದ ಪಡೆಯಬೇಕು ಎನ್ನುವುದೇ ನಮ್ಮ ಅನುಭವ. ಈ ಅನುಭವ ಎನ್ನುವುದನ್ನ ಈ 318ರ ವಿಶೇಷ ದತ್ತಿ ಉಪನ್ಯಾಸದ ಅನುಭವ ಹಂಚಲ್ಪಡುವವರು ನಮ್ಮೆಲ್ಲರ ಪ್ರೀತಿಯ ಅಮ್ಮ ಶರಣೆ ಗೌರಮ್ಮ ನಾಶಿ, ಸಾಹಿತಿಗಳು, ಬಾಗಲಕೋಟ್ ಇವರನ್ನು ಹಾಗೂ ಈ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಹಾಗೂ ವಚನ ಪ್ರಾರ್ಥನೆ ಮತ್ತು ವಚನ ಮಂಗಳ ಮಾಡಲಿರುವ ಶರಣೆ ಸೋನಾಲಿ ನೀಲ್ಕಂಠ್ ಅವರಿಗೂ ಹಾಗೂ ಶರಣೆ ತ್ರಿವೇದಿ ವಾರದಿವರಿಗೂ ಸ್ವಾಗತ ಪ್ರಾಸ್ತಾವಿಕ ಪರಿಚಯ ನುಡಿಗಳನ್ನಾಡುವ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೂ ಹಾಗೂ ಸಂಘಟಕರು ಪದಾಧಿಕಾರಿಗಳಿಗೂ ಎಲ್ಲರಿಗೂ ಅವರಿವರು ಎನ್ನದೇ ಎಲ್ಲರ ಶರಣ ಸಂಕುಲನಕ್ಕೆ ಆದರಣೀಯ ಹೃದಯಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಈ ಗೂಗಲ್ ಮೀಟದಲ್ಲಿ ಉಪಸ್ಥಿತರಿರುವ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಈಗ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಶರಣೆ ಸೋನಾರಿ ನೀಲ್ಕಂಠ್ ಇವರಿಂದ ವಚನ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಭಕ್ತಿ ಭಂಡಾರಿ, ಇಷ್ಟಲಿಂಗ ಜನಕ್, ಸ್ತ್ರೀ ಕೋಲು ತಾರಕ್, ಸಂಸ್ಕೃತಿಕ್ ನಾಯಕ್ ಅಪ್ಪ ಬಸವಣ್ಣವರ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ 770 ಅಮರಂಗಣಗಳಿಗೆ ಕೋಟಿ ಶರಣು ಹೇಳುತ್ತಾ ಮತ್ತೆ ಈ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಈ ಶ್ರಾವಣ ಮಾಸ ಗೂಗಲ್ ಮೀಟ್ನಲ್ಲಿ ಶರಣ ಮಾಸದ ಅನುಭವ ಮಾಲಿಕೆಯಲ್ಲಿ ಪಾಲ್ಗೊಂಡ ನನ್ನ ಎಲ್ಲಾ ಶರಣರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ವಚನ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ, ಓರೋ ಹೇ ಬಸವೇಶ ದೇವಾದಿದೇವಾ ಸಂಗನ ಬಸವ. ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ, ಭವದಲ್ಲಿ ಬೆಂದೆ ಗತಿ ನೀನು ಮುಂದೆ ತವ ಪಾದವಂದೇ ಬೇಡುವೆನೋ ತಂದೆ. ದೇವಾದಿದೇವಾ ಸಂಗನ ಬಸವ, ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ, ಓರೋ
हे बसवेश देवादिदेवा संगन बसवा ಭಕ್ತಿಯ ಪಥವಾ ಮುಕ್ತಿಯ ನಿಲುವ ಭಕ್ತಿಯ ಪಥವಾ ಮುಕ್ತಿಯ ನಿಲವ ತೋರಿಸಭವ ಕೃಪೆವಾಗುದೇವಾ ದೇವಾದಿದೇವಾ ಸಂಗನ ಬಸವ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಪೂರೋ ಹೇ ಬಸವೇಶ ದೇವಾದಿದೇವಾ ಸಂಗನ ಬಸವ ಶಿವ ಮಂತ್ರ ಪ್ರಾಣ ನೀನೇ ಪ್ರಮಾಣ ತವ ನಾಮ ಸ್ಮರಣ ಭವತಾಪಹರಣ ದೇವಾದಿದೇವಾ ಸಂಗನ ಬಸವ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಪೂರೋ ಹೇ ಬಸವೇಶ ದೇವಾದಿದೇವಾ ಸಂಗನ ಬಸವ ವಿರತಿಯ ಬಾನು ವಿಶ್ವಗುರು ನೀನು ಪರಶಿವನೇ ನೀನು ಶರಣೆಂಬೆ ನಾನು ದೇವಾದಿದೇವಾ ಸಂಗನ ಬಸವ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ತನು ಮನಧನವು ನಿನಗೆ ಅರ್ಪಣವು ತನು ಮನಧನವು ನಿನಗೆ ಅರ್ಪಣವು ಕರುಣೆ ನಿನ್ನೊಲವು ಇರಲೆನಗೆ ಬಲವು ದೇವಾದಿದೇವಾ ಸಂಗನ ಬಸವ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಪೂರೋ ಹೇ ಬಸವೇಶ ದೇವಾದಿದೇವಾ ಸಂಗನ ಬಸವ ಜಗದೇಕೆ ಗುರುವೇ ಜಗವ ತುಂಬಿರುವೆ ಜಗದೇಕೆ ಗುರುವೇ ಜಗವ ತುಂಬಿರುವೆ ಹೇ ಕಲ್ಪ ತರುವೆ ನೆನಸಿದಲ್ಲಿರುವೆ ದೇವಾದಿದೇವಾ ಸಂಗನ ಬಸವ ದೇವಾದಿದೇವಾ ಸಂಗನ ಬಸವ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಪೂರೋ ಹೇ ಬಸವೇಶ ದೇವಾದಿದೇವಾ ಸಂಗನ ಬಸವ ದೇವಾದಿದೇವಾ ಸಂಗನ ಬಸವ ದೇವಾದಿದೇವಾ ಸಂಗನ ಬಸವ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದ. ಉತ್ತಮವಾಗಿ ವಿಶಾಲವಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ಶರಣಿಗೆ ಧನ್ಯವಾದಗಳು. ಈಗ ಮಾಹಿತಿ ಮತ್ತು ಪ್ರಾಸ್ತಾವಿಕ ಪರಿಚಯ ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಂದ. ಜನಮೆಚ್ಚಿ ನಡೆದರೇನು ಚಂದವೋ ಈ ಜಗದಿ ಮನಮೆಚ್ಚಿ ನಡ್ಕೊಂಬುದೇ ಚಂದವೋ ಅನ್ನುವ ಹಾಗೆ ಇಬ್ಬರು ಶರಣೆಯರು ಕೂಡ ಮನಮೆಚ್ಚಿ ನಡ್ಕೊಂಡಂತಹ ಅಕ್ಕನ ಅರಿವಿನ ಆಜೀವ ಸದಸ್ಯರು. ಒಬ್ರು ಸಂಪನ್ಮೂಲ ವ್ಯಕ್ತಿಗಳು, ಒಬ್ರು ದತ್ತಿದಾನಿಗಳು. ಈಗ ನಾನು ಸಂಪನ್ಮೂಲ ವ್ಯಕ್ತಿಗಳ ಒಂದಿಷ್ಟು ಪರಿಚಯವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಗೌರಮ್ಮ ನಾಚಿ ಇವರು ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಸಂಸ್ಥೆಯ ಆಜೀವ ಸದಸ್ಯರು ಮತ್ತು ದತ್ತಿದಾಸರಿಗಳು. ನಮ್ಮೆಲ್ಲರ ಮಾತೃ ಸ್ವರೂಪಿ ಸ್ಥಾನದಲ್ಲಿರುವವರು. ಒಬ್ಬ ನಿಷ್ಠುರ, ದಿಟ್ಟ, ನೇರ, ಸರಳ ವ್ಯಕ್ತಿತ್ವವನ್ನು ಹೊಂದಿದವರು. ಅರಿವಿನ ಆಳ ತಿಳಿದಿರ್ತಕ್ಕಂಥವರು ಮತ್ತು ಆಚರಣೆಯ ಮುಖ್ಯ ಎನ್ನುವಂತಹ ಸಮೀಕರಣವನ್ನ ಜೀವನದುದ್ದಕ್ಕೂ ನಡೆಸಿಕೊಂಡು ಬಂದಂತಹ ಒಬ್ಬ ಶರಣೆ ಎನ್ನಬಹುದು.
ಗೌರಮ್ಮ ಅವರು ಹುಟ್ಟಿದ ಊರು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ. ಇವರು MA ಕನ್ನಡದಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದರು. ಗೌರಮ್ಮ ಅವರು ರಾಧಾಕೇರಿ ವಿದ್ಯಾಸಂಸ್ಥೆಯ ಅಮೋಘ ಇಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆಯಲ್ಲಿ 3 ವರ್ಷ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ತದನಂತರದಲ್ಲಿ ಪ್ರತಿಷ್ಠಿತ ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಅಧೀಕ್ಷಕರಾಗಿ ತಮ್ಮ ಸೇವೆಯನ್ನ ಮಾಡಿದ್ರು. 1968-69ರಲ್ಲಿ ಶಿವಾನುಭವ ಪಾಠಶಾಲೆಯಲ್ಲೂ ಕೂಡ ಇವರು ತಮ್ಮ ಅನುಪಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಗೌರಮ್ಮ ಅವರ ಕೌಟುಂಬಿಕ ಪರಿಸರ ಬಂದು ಅವರ ತಂದೆ ತಾಯಿ ಕೂಡ ಅವರು ಕೂಡ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಸುಸಂಸ್ಕೃತರು. ಆ ಎಲ್ಲ ಪ್ರಭಾವ ಗೌರಮ್ಮ ನಾಸಿ ಅವ್ರ ಮೇಲೆ ಬೀರಿದೆ. ಆಮೇಲೆ ಬೀದರ್ ಕೋಟೆ ಗೌಡ್ರು ನಿಜಾಮರ ಆಳ್ವಿಕೆಯಲ್ಲಿ ಪರಿಣಾಮವಾಗಿ ಅಲ್ಲಿಂದ ಪಲಾಯನಗೊಂಡು ಬಾಗಲಕೋಟೆ ಜಿಲ್ಲೆ ಸಿರೂರಿನಲ್ಲಿ ಬಂದು ನೆಲೆಸಿದ್ರು. ತದನಂತರದಲ್ಲಿ ಬಾಗಲಕೋಟೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರಿಗೆ 10 ಜನ ಒಡಹುಟ್ಟಿದವರು ಮತ್ತು ಸಹೋದರಿಯರು. ಎಲ್ಲರೂ ಕೂಡ ಈ ಸಮಾಜದ ಅತ್ಯುನ್ನತ ಗೌರವ ಸ್ಥಾನದಲ್ಲಿದ್ದಾರೆ. ಗೌರಮ್ಮ ಅವರು 5ನೇಯವರು. ಇದ್ರ ಜೊತೆಗೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನೂ ಕೂಡ ಹೌದು. ಬೆಳೆವ ಸಿರಿ ಮೊಳಕೆಯಲ್ಲೇ ನೋಡುವ ಹಾಗೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನ SSLC ಪಡೆದುಕೊಂಡಂತಹ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ಜೊತೆಗೆ ಕ್ರೀಡೆಯಲ್ಲೂ ಕೂಡ 3 ವರ್ಷ ಅವರು ಚಾಂಪಿಯನ್ ಆಗಿದ್ರು. 1968ರಲ್ಲಿ ಧಾರವಾಡ ಮುರುಘಾಮಠದಲ್ಲಿ ನಡೆಸುತ್ತಿದ್ದ ಶಿವಾನುಭವ ಪಾಠಶಾಲೆ ಅವರ ಊರಿನಲ್ಲಿ ಪ್ರಾರಂಭವಾಗಿದ್ರಿಂದ ಆ ಪಾಠಶಾಲೆಗೂ ಸೇರ್ಕೊಂಡು ಉತ್ತಮವಾದ ಶರಣರ ಅಭಿಯಾನದಲ್ಲಿ ಅವರು ಪಾಲ್ಗೊಂಡ್ರು. ಅಲ್ಲಿಂದ ಬಸವ ಧರ್ಮ ಚಿಂತನೆ ಅಧ್ಯಯನ ಪ್ರಚಾರ ಪ್ರಾರಂಭಗೊಂಡಿತ್ತು. ಶಿವಾನುಭವದಲ್ಲಿ 3 ಪರೀಕ್ಷೆಗಳನ್ನೆಲ್ಲ ಅವರು ಪೂರೈಸಿದ್ರು. ಬಸವ ತತ್ವದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ದಸೋಹದಲ್ಲಿ ಗುಡಿ ಕೈಗಾರಿಕೆ ಯೋಜನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆವಾಗಿನಿಂದಲೇ ಅನೇಕ ಲೇಖನಗಳನ್ನ ಬರೆಯುವ ಸೃಜನಶೀಲ ಮನಸ್ಸುಳ್ಳಂತಹ ಇವರು ಪ್ರತಿಭೆ ಉತ್ಪತ್ತಿ ಅಭ್ಯಾಸಗಳಿಂದೊಡಗೂಡಿದ ಸುಂದರವಾದ ಕವನಗಳನ್ನು ಬರೆಯುತ್ತಿದ್ದಾರೆ. ಜೊತೆಗೆ ಶಾಲೆಗಳಲ್ಲಿ ಮಠಗಳಲ್ಲಿ ಚಿಕ್ಕ ಪುಟ್ಟ ಉಪನ್ಯಾಸಗಳನ್ನು ಕೂಡ ಕೊಟ್ಟು ಜನಮನದಲ್ಲಿ ಜ್ಞಾನ ಸುದ್ದಿಯನ್ನು ತುಂಬಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅಂತವರು ನಮ್ಮ ವೇದಿಕೆಯಲ್ಲಿ ಇವತ್ತು ಒಂದು ಉತ್ತಮವಾದಂತಹ ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ನಾನು ದತ್ತಿ ದಾಸೋಹಿಗಳು ಕೂಡ ತುಂಬಾ ಕಾರಣೀಕರ್ತರು. ಹಾಗಾಗಿ ಇಂದಿನ ದಿನ ದತ್ತಿ ದಾಸೋಹದ ಪ್ರಥಮ ದಿನ. ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ನಮ್ಮ ಸುಧಾ ಪಾಟೀಲ್ ರವರು. ಅವ್ರ ಪರಿಚಯ, ಅವರು ವಿಶ್ವಸ್ತ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇಲ್ಲಿ. ಸುಧಾ ಪಾಟೀಲ್ ಅವರು ಒಬ್ಬ ಸಾಹಿತಿ, ಲೇಖಕಿ, ಕವಿತ್ರಿ, ವಿಮರ್ಶಕಿ ಹಾಗೂ ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ಚಿಂತಕಿ. ಇವರು ಗದಗ ಜಿಲ್ಲೆಯ ಮಲ್ಲಸಮುದ್ರದ ಸಹಕಾರಿ ಧುರೀಣಿಯರೆಂದೇ ಹೆಸರಾದ ಗೌಡರ ಮನೆತನದಲ್ಲಿ ಜನಿಸಿದ ಹೆಣ್ಣು ಮಗಳು. ಇವರ ತಂದೆಯವರು ಲಿಂಗೈಕ್ಯ ಶ್ರೀ MB ಪಾಟೀಲ್ ಅವರು APMCಯಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ ಒಬ್ಬ ನಿಷ್ಠಾವಂತ, ಶಿಸ್ತುಬದ್ಧ ಮತ್ತು ಕಟ್ಟುನಿಟ್ಟಿನ ಅಧಿಕಾರಿ. ಅವರ ತಾಯಿಯವರಾದ ದಾಸೋ ಅವರು ಕೂಡ ದಾಸೋ ಸೇವೆಯನ್ನ ಮಾಡ್ತಕ್ಕಂಥವ್ರು ಮತ್ತು ಆಧ್ಯಾತ್ಮದ ಚಿಂತನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಅವರಾಗಿದ್ರು. ಹೀಗೆ ಸುಧಾ ಪಾಟೀಲ್ ರವರು ಅವರ ಎಲ್ಲ ಕುಟುಂಬದ ಪ್ರಭಾವಗಳು ಅವ್ರ ಮೇಲೆ ಬೀರಿವೆ. ಅವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಗದಗ, ವಿಜಾಪುರ, ಧಾರವಾಡ, ಬೆಳಗಾವಿ, ಕಲಬುರ್ಗಿ ಮತ್ತು ಬೆಂಗಳೂರಿನಲ್ಲಿ ಪೂರೈಸಿ ಅಲ್ಲಿಯೇ ಗೃಹ ವಿಜ್ಞಾನ ವಿಷಯದಲ್ಲಿ ತಮ್ಮ ಪದವಿಯನ್ನ ಪಡೆದುಕೊಂಡ್ರು. ಈಗ ಸದ್ಯ ಶರಣ ಸುಧಾ ಅವರು ಶಿವಾನಂದ ಪಾಟೀಲ್ ಅವರು ಒಬ್ಬ ಅತ್ಯಂತ ಸೃಜನಶೀಲ ಕವಿತ್ರಿ ಎಂದು ಗುರುತಿಸಿಕೊಂಡಿದ್ದಾರೆ. ಶರಣ ಜೀವಿ, ಬೆಳಗಾವಿ ಜಿಲ್ಲೆಯ ಲೇಖಕಿ, ಲೇಖಕಿಯರ ಸಮುದಾಯದಲ್ಲಿ ಕೊಡುಗೈ ದಾನಿಯಾಗಿ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ಇವರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಸಾಹಿತ್ಯದ ಸೃಜನಶೀಲ ಎಲ್ಲ ಪ್ರಕಾರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇದೆಲ್ಲವೂ ಸಾಧ್ಯವಾಗಿದ್ದು ನನಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಅಂದು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಸಾಮಾಜಿಕ ಜವಾಬ್ದಾರಿ ಹೊತ್ತಂತಹ ಸಾಹಿತಿ. ಒಟ್ಟಾರೆ ಇವರ ಬರಹದಲ್ಲಿ ಕವನ ರಚನಾ ಶೈಲಿ, ಭಾಷಾ ಶುದ್ಧತೆ, ಪ್ರತಿಮೆಗಳನ್ನ ಅಳವಡಿಸಿಕೊಂಡು ಕಾವ್ಯ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳ ಕೂಡ ಸಂದಿವೆ. ಸುಧಾ ಒಬ್ಬ ಸುಂದರ ಮನಸ್ಸಿನ ಸ್ನೇಹ ಜೀವಿ, ಸೂಕ್ಷ್ಮ ಜೀವಿ, ಭಾವನಾ ಜೀವಿ ಮತ್ತು ಜನಪರ ಕಾಳಜಿಗಳನ್ನ ಉಳ್ಳವರು. ಅವರ ಮನೆಯಲ್ಲಿಯೇನೆ 14 ಜನ ಆದಿವ ಸದಸ್ಯರನ್ನಾಗಿ ಮಾಡಿ ಬಸವ ಅಭಿಯಾನದಲ್ಲಿ ಅವರು ನಿರ್ಮಲ, ನಿಷ್ಪ್ರಹ, ಅರ್ನಿಶ ಮನಸ್ಸಿನಿಂದ ತೊಡಗಿಸಿಕೊಂಡು ಈ ಸಂಘಟನೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾರ್ಯಕಾರಿ ಸದಸ್ಯೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಸುಧಾ ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಕ್ಕನ ಅರಿವಿನ ವೇದಿಕೆಯಿಂದ ನಡೆಯುವ ಗೂಗಲ್ ಮೀಟ್ ಉಪನ್ಯಾಸಗಳಿಗೂ ಕೂಡ ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ದತ್ತಿ ದಾಸೋಹಗಳನ್ನ ಮಾಡ್ತಾ ಇದ್ದಾರೆ.
ಇದ್ರ ಜೊತೆಗೆ ಹಲವಾರು ಪ್ರಶಸ್ತಿಗಳು ಅವ್ರನ್ನ ಮುಡಿಗೇರಿವೆ. ನಾನು ಇಷ್ಟು ಇಬ್ಬರು ಶರಣೆಯರ ಸಂಕ್ಷಿಪ್ತ ಪರಿಚಯವನ್ನ ತಮ್ಮ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ. ಮುಂದಿನ ಉಪನ್ಯಾಸಕ್ಕೆ ನಾನು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಶರಣಾರ್ಥಿ. ಅತ್ಯಂತ ಉತ್ತಮವಾಗಿ ಮತ್ತು ಸ್ಪಷ್ಟವಾಗಿ ದತ್ತಿದಾನಿಗಳ ಪರಿಚಯ ಮತ್ತು ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ಟಿರತಕ್ಕಂತಹ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೆ ಶರಣಾರ್ಥಿ. ಈಗ ವಿಶೇಷ ಉಪನ್ಯಾಸ ಶರಣ ಹಡಪದ ಅಪ್ಪಣ್ಣರವರ ಕುರಿತು ಮಾತೋಶ್ರೀ ಶರಣೆ ಗೌರಮ್ಮ ನಾಶಿ ಇವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತದ್ರಿ ಮೇಡಮ್ ಸರಿಯಾಗಿ? ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನನಗೆ ಅನುಭವವನ್ನು ಹಂಚಿಕೊಳ್ಳಲು ಕೊಟ್ಟ ವಿಷಯ ಶರಣ ಹಡಪದ ಅಪ್ಪಣ್ಣನವರು. ಹಡಪದ ಅಪ್ಪಣ್ಣನವರದೇ ಒಂದು ವಚನದಿಂದ ನಾನು ಪ್ರಾರಂಭಿಸ್ತೇನೆ. ಒಂದೆನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ, ಹಿಂದು ಮುಂದು ಆಡಲಿ ಬೇಡ, ಸಂದೇಹಗೊಳ್ಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚೆನ್ನಬಸವಣ್ಣ. ಬಸವಾದಿ ಈ ವಚನಗಳು ಮನುಕುಲದ ದಾರಿ ದೀಪಗಳು. ಶರಣರು ತಾವು ಕಂಡ ಆಧ್ಯಾತ್ಮಿಕ ಸತ್ಯಗಳ ಜೀವನಾನುಭವ ಹಾಗೂ ತಾತ್ವಿಕ ವಿಚಾರಗಳ ಅಭಿವ್ಯಕ್ತಿಗೆ ವಚನಗಳು ಮಾಧ್ಯಮವಾದುವೇ ಹೊರತು ವಚನ ಬರೆಯುವುದೇ ಅವರ ಪ್ರಧಾನ ಉದ್ದೇಶ ಆಗಿರಲಿಲ್ಲ. ನೂತನ ಸಾಹಿತ್ಯ ಯುಗಕ್ಕೆ ಪ್ರೇರಕ ಶಕ್ತಿಯಾದ 8 ಶತಮಾನಗಳ ನಂತರವೂ ಅಚ್ಚಳಿಯದ ಪ್ರಭಾವವುಳ್ಳ ಈ ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯ ಸರಸ್ವತಿಯ ಕಿರೀಟದ ಪ್ರೋಜ್ವಲ ರತ್ನವೆಂದೇ ಹೇಳುತ್ತಾರೆ ನಮ್ಮ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರು. ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಯೊಂದಿಗೆ ಹಮ್ಮಿಕೊಂಡಿರುವ ಈ ವಚನ ಮಾಸದ ಉಪನ್ಯಾಸ ಮಾಲಿಕೆಯ 21ನೇ ದಿವಸ ನನಗೆ ಮಾತನಾಡಲು ಕೊಟ್ಟಿರುವಂತ ವಿಷಯ ಶರಣ ಹಡಪದ ಅಪ್ಪಣ್ಣನವರು. 12ನೇ ಶತಮಾನದಲ್ಲಿ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ದುಡಿಯುವ ವರ್ಗದ ಅಸ್ಮಿತೆ ಪ್ರತೀಕವಾಗಿ ಈ ಶರಣ ಚಳವಳಿ ಅಥವಾ ಕಾರ್ಮಿಕ ಚಳವಳಿ ಅಂತ ಹೇಳ್ತೇವಲ್ಲ, ಇದು ಶತಮಾನದಿಂದ ದೌರ್ಜನ್ಯಕ್ಕೆ ಒಳಗಾದ ಸ್ತ್ರೀಯರು, ಶೋಷಣೆಗೆ ಅವಮಾನಕ್ಕೆ ಒಳಗಾಗಿದ್ದ ಶ್ರಮಜೀವಿಗಳು, ದೀನದಲಿತರು ಎಲ್ಲರೂ ಒಂದಾಗಿ ಈ ಚಾತುರ್ವರ್ಣ ಪದ್ಧತಿಯ ವಿರುದ್ಧ ಬಸವಣ್ಣನವರ ನೇತೃತ್ವದಲ್ಲಿ ಜಾಗೃತರಾಗಿ ಎದ್ದು ನಿಲ್ತಾರೆ. ಅಸಮಾನತೆಯಿಂದ ನಿರ್ಮಾಣವಾದಂತಹ ಅಂದಿನ ಆ ಸಮಾಜವನ್ನು ಧಿಕ್ಕರಿಸಿ, ಅಂದರೆ ಪುರೋಹಿತಶಾಹಿಗಳ ಶೋಷಣೆ ಮೂಲವಾದ ದೇಗುಲ ಸಂಸ್ಕೃತಿ ಮತ್ತು ಆಚಾರ್ಯರ ಶೋಷಣೆಗೆ ಮೂಲವಾದ ಮಠ ಸಂಸ್ಕೃತಿಗಳನ್ನು ಧಿಕ್ಕರಿಸಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಂತಹ ವೈಚಾರಿಕ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಹಬಾಳ್ವೆ, ಸಹಜೀವನ, ಪರಸ್ಪರ ಸಹಕಾರ, ಅರಿವು, ಆಚಾರ, ನಡೆನುಡಿ ಸಿದ್ಧಾಂತಗಳ ಆಧಾರದ ಮೇಲೆ ಸಕಲರಿಗೂ ಲೇಸನ್ನು ಬಯಸುವಂತಹ ಒಂದು ಸುಂದರವಾದ ಸಮುದಾಯ ಸಂಸ್ಕೃತಿಯನ್ನ ನೆಲೆಗೊಳಿಸ್ತಾರೆ. ಅಲ್ಲಿಯವರೆಗೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದ ಶ್ರಮಿಕರು, ಸ್ತ್ರೀಯರು, ದೀನ ದಲಿತರೆಲ್ಲರೂ ಈಗ ಅಕ್ಷರ ಜ್ಞಾನವನ್ನ ಪಡ್ಕೊಳ್ತಾರೆ. ತಮ್ಮ ವೈಚಾರಿಕ ಮನೋಭಾವವನ್ನ ಅಭಿವ್ಯಕ್ತಿಗೊಳಿಸಲಿಕ್ಕೆ ಈ ವಚನ ಸಾಹಿತ್ಯವನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ಅಸಮಾನತೆಯ ವಿರುದ್ಧ ಪ್ರತಿಭಟಿಸುವ ಸಾಮರ್ಥ್ಯವನ್ನು ಕೂಡ ಬೆಳೆಸಿಕೊಳ್ತಾರೆ ಅನ್ನೋ ಈ ವಿಷಯ ನಮಗೂ ನಿಮಗೂ ಎಲ್ಲ ಗೊತ್ತಿದ್ದ ವಿಷಯ. ಇಂಥ ಅಸಂಖ್ಯಾತ ಶರಣರ ನೇತೃತ್ವದಲ್ಲಿ ನಡೆದ ಆ ಚಳವಳಿಯ ಪ್ರಮುಖ ಶರಣರ ಪಂಕ್ತಿಯಲ್ಲಿ ಹಡಪದ ಅಪ್ಪಣ್ಣನವರು ಕೂಡ ಒಬ್ಬರು. ಮಹಾಶರಣರಾಗಿ ಬಸವಣ್ಣನವರ ಆಪ್ತರಾಗಿ ಕೊನೆಯವರಿಗೂ ಬಸವಣ್ಣನವರ ಜೊತೆ ಇದ್ದವರು ಹಡಪದ ಅಪ್ಪಣ್ಣನವರು. ಇವರ ಪೂರ್ವಾಶ್ರಮದ ಪರಿಚಯ ನೋಡುವುದಾದರೆ, ಹಡಪದ ಅಪ್ಪಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸವಿನಾಳ ಗ್ರಾಮದವರು. ಅಲ್ಲಿ 1934ರಲ್ಲಿ ಜನಿಸ್ತಾರೆ. ತಂದೆ ಚನ್ನವೀರಪ್ಪನವರು, ತಾಯಿ ದೇವಕಮ್ಮ. ಅವರ ಪತ್ನಿ ಶರಣಲಿಂಗಮ್ಮನವರು ಕೂಡ ಆ ಮಸವಿನಾಳ ಹತ್ತಿರದ ಪಕ್ಕದ ಹಳ್ಳಿ ದೇಗಿನಾಳದ ಜೀರನಾಗಪ್ಪ ಹಾಗೂ ಚನ್ನಬಸಮ್ಮನವರ ಮಗಳು. ಇಬ್ಬರು ಶರಣ ತತ್ವದಲ್ಲಿ ಅಪಾರ ಶ್ರದ್ಧೆ, ನಿಷ್ಠೆಯುಳ್ಳ ಶರಣರು, ಶ್ರೇಷ್ಠ ವಚನಕಾರರು ಕೂಡ ಆಗಿದ್ದವರು. ಅಪ್ಪಣ್ಣನವರು ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಎಂಬ ಅಂಕಿತ ನಾಮದಲ್ಲಿ ಸುಮಾರು 256 ವಚನಗಳನ್ನು ರಚಿಸಿದ್ದು ಈವರೆಗೆ ಲಭ್ಯವಿದ್ದ ಪ್ರಕಾರ ಮಾತ್ರ. ಅದರಂತೆ ಅವರ ಪತ್ನಿ ಲಿಂಗಮ್ಮನವರು ಕೂಡ
ಅಪ್ಪನ್ನ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತದಲ್ಲಿ 114 ವಚನಗಳನ್ನ ರಚಿಸಿದ್ದು ತಿಳಿದು ಬರ್ತಾ ಇದೆ. ಇನ್ನು ಅಪ್ಪಣ್ಣನವರ ನಿರ್ದಿಷ್ಟ ವೃತ್ತಿಯ ಬಗ್ಗೆ ಸ್ವಲ್ಪ ಗೊಂದಲಗಳಿವೆ. ಹಡಪದ ಎಂದರೆ ಕ್ಷೌರಿಕ ಎಂದು ಕೆಲವು ಕಡೆ ಹೇಳಿದರೆ, ಹಡಪ ಎಂದರೆ ತಾಂಬೂಲ ಪೆಟ್ಟಿಗೆ ಅಥವಾ ತಾಂಬೂಲ ವಿತರಿಸುವ ಕಾಯಕ ಅಂತ ಮಾಡುತ್ತಿರಬಹುದಾಗಿಯೂ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಸ್ಪಷ್ಟತೆ ಇಲ್ಲವೆಂದೇ ಹೇಳಬಹುದು. ಅಪ್ಪಣ್ಣನವರು ಪ್ರಾರಂಭಿಕ ಶಿಕ್ಷಣವನ್ನ ಮಸಿಬಿನಾಳ ಹಾಗೂ ಬಿಜಾಪುರದಲ್ಲಿ ಪಡ್ಕೊಳ್ತಾರೆ. ಶಿವಶಂಕರಯ್ಯ ಸ್ವಾಮಿ ಹಿರೇಮಠ ಎನ್ನುವ ಶಿಕ್ಷಕರಲ್ಲಿ. ಮುಂದೆ ಗುರು ಚನ್ನಮಲ್ಲೇಶ್ ಅವರೊಂದಿಗೆ ಕೂಡಲ ಸಂಗಮಕ್ಕೆ ಬರ್ತಾರೆ. ಎಂಥ ಯೋಗ ಎಂದರೆ ಅದೇ ಸಮಯದಲ್ಲಿ ಬಸವಣ್ಣನವರು ಕೂಡ ಕೂಡಲ ಸಂಗಮಕ್ಕೆ ಬಂದಿರ್ತಾರೆ. ಇಬ್ಬರಿಗೂ ಪರಿಚಯ ಆಗ್ತಾ ಇದೆ, ತುಂಬಾ ಆತ್ಮೀಯತೆ ಕೂಡ ಬೆಳೆಯುತ್ತೆ. ಮುಂದೆ ಬಸವಣ್ಣನವರು ಮಂಗಳವೆಡೆಗೆ ಹೋಗ್ತಾರೆ, ಮತ್ತೆ ತಿರುಗಿ ಅಪ್ಪಣ್ಣನವರು ತಮ್ಮೂರಿಗೆ ಮಸಿಬನಾಳಕ್ಕೆ ಬರ್ತಾರೆ. ಮುಂದೆ ಬಸವಣ್ಣನವರು ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲಿ ಅವರ ಖ್ಯಾತಿ ಎಲ್ಲೆಡೆಗೂ ಬೆಳೆದ ಸುದ್ದಿ ಅಪ್ಪಣ್ಣನವರಿಗೂ ತಿಳಿದು ಅವರು ಕೂಡ ಏನ್ ಮಾಡ್ತಾರೆ, ಶರಣೆ ಲಿಂಗಮ್ಮನವರೊಂದಿಗೆ ಕಲ್ಯಾಣಕ್ಕೆ ಹೊರಡ್ತಾರೆ. ಅಲ್ಲಿ ಬಸವಣ್ಣನವರು ಮುಂದೆ ತಮ್ಮ ಆತ್ಮೀಯ ಬಾಲ್ಯದ ಈ ಸ್ನೇಹಿತನನ್ನ ಅನುಭವ ಮಂಟಪದಲ್ಲಿ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಳ್ತಾರೆ. ಬಸವಣ್ಣನವರ ಬಗ್ಗೆ ಅಪಾರವಾದ ಭಕ್ತಿ ಗೌರವ ಹೊಂದಿದ್ದ ಅಪ್ಪಣ್ಣನವರು ಕೂಡ ತ್ರಿಕರಣ ಪೂರ್ವಕವಾಗಿ ಅವರ ಸೇವೆಯನ್ನು ಮಾಡ್ತಾ ಕೊನೆಯವರೆಗೂ ಬಸವಣ್ಣನವರ ಆಪ್ತ ಸೇವಕರಾಗಿ ಬಾಳ್ತಾರೆ. ಅನುಭವ ಮಂಟಪದಲ್ಲಿ ಶರಣರೆಲ್ಲ ಅಪ್ಪಣ್ಣನವರಿಗೆ ನಿಜ ಸುಖಿ ಅಪ್ಪಣ್ಣ ಅಂತ ಕರೀತಿರ್ತಾರೆ. ಯಾಕಂದ್ರೆ ಅಪ್ಪಣ್ಣನವರು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನೂ ಲೀಲಾಜಾಲವಾಗಿ ತೂಗಿಸಿಕೊಂಡು ಹೋಗ್ತಾ ಇದ್ರಂತೆ. ನಮ್ಮ ನಿಜಗುಣ ಶಿವಯೋಗಿಗಳು ಹೇಳುವಂತೆ ಪ್ರಪಂಚ ಪಾರಮಾರ್ಥವೆರಡನೂ ವಿಡಿದು ನಡೆಯುವವನು ಬಲುಜಾನ ಎನ್ನುವಂತೆ ಈ ಜಾಣ್ಮೆಯುಳ್ಳ ಅಪ್ಪಣ್ಣನವರಿಗೆ ಅನುಭವ ಮಂಟಪದ ಎಲ್ಲ ಶರಣರು ನಿಜ ಸುಖಿ ಅಪ್ಪಣ್ಣ ಅಂತ ಕರಿತಾ ಇರ್ತಾರೆ. ಅದರಂತೆ ಅವರ ಪತ್ನಿ ಶರಣೆ ಲಿಂಗಮ್ಮನವರಿಗೂ ಕೂಡ ನಿಜ ಮುಕ್ತೆ ಅಂತ ಕರಿತಾ ಇರ್ತಾರೆ. ಒಟ್ಟಿನಲ್ಲಿ ಅವರಿಬ್ಬರದು ಶಿವನಿಗೆ ಹಿತ ಒಪ್ಪುವಂತಹ ದಾಂಪತ್ಯ ಜೀವನವಾಗಿತ್ತು ಅಂತ ಹೇಳುವಂತಹದ್ದು. ಇನ್ನು ಅಪ್ಪಣ್ಣನವರು ರಚಿಸಿದ ವಚನಗಳನ್ನು ಕುರಿತು ಹೇಳಬೇಕು ಅಂದ್ರೆ ಅವರ ವಚನಗಳಲ್ಲಿ ಶತಸ್ಥಲದ ವಿಷಯಗಳೇ ಪ್ರಮುಖವಾಗಿದ್ದು, ಅಲ್ಲಮರ ಹಾಗೂ ಅಕ್ಕನ ಬೆಡಗಿನ ವಚನದಂತೆ ಇವರು ಕೂಡ ಬೆಡಗಿನ ವಚನಗಳನ್ನ ರಚಿಸಿದ್ದಾರೆ. ಅವರ ಒಂದು ಸುಂದರವಾದ ಬೆಡಗಿನ ವಚನವನ್ನ ನೋಡಿ ನಾವು ಮುಂದಕ್ಕೆ ಹೋಗೋಣ. ವಚನ ಸ್ವಲ್ಪ ದೊಡ್ಡದಾಗಿದೆ. ಅಯ್ಯ, ಆರೂ ಇಲ್ಲದ ಅರಣ್ಯದಲ್ಲಿ ನಾನಡಿ ಇಟ್ಟು ನಡೆಯುತ್ತಿದ್ದೇನಯ್ಯ. ಮುಂದೆ ಬರೆ ಬರೆ ಮಹಾ ಸರೋವರವ ಕಂಡೆ. ಸರೋವರದೊಳಗೊಂದು ಹಿರಿಯ ಮೃಗವ ಕಂಡೆ. ಆ ಮೃಗಕ್ಕೆ ಕೊಂಬುಂಟು ತಲೆ ಇಲ್ಲ, ಬಾಯುಂಟು ಕಣ್ಣಿಲ್ಲ, ಕೈಯುಂಟು ಹಸ್ತವಿಲ್ಲ, ಕಾಲುಂಟು ಹೆಜ್ಜೆ ಇಲ್ಲ, ಒಡಲುಂಟು ಪ್ರಾಣವಿಲ್ಲ. ಇದ ಕಂಡು ನಾ ಹೆದರಿ ಹವ್ವಣೆ ಹಾರಿ ಬೆದರು ಬಿದ್ದೆನಯ್ಯ. ಆಗೆನ್ನ ಹೆತ್ತ ತಾಯಿ ಬಂದು ಎತ್ತಿ ಕುಳ್ಳರಿಸಿ ಚಿತ್ತ ಮೂಲಾಗ್ನಿಯ ಒತ್ತಿ ಉರುಹಿದರೆ ಇವೆಲ್ಲವೂ ಸುಟ್ಟು ಭಸ್ಮವಾದವಯ್ಯ. ಆ ಬಟ್ಟ ಬಯಲೊಳಗೆ ಅಡಿಯಿಟ್ಟು ನಡೆಯುವಾಗ ಮುಂದೆ ಇಟ್ಟಡಿಯ ಬಾಗಿಲೊಳಗೆ ಮತ್ತೊಂದು ಮೃಗವ ಕಂಡೆ. ಮೃಗಕ್ಕೆ ತಲೆಯುಂಟು ಕೊಂಬಿಲ್ಲ, ಕಣ್ಣುಂಟು ಬಾಯಿಲ್ಲ, ಹಸ್ತವುಂಟು ಕೈ ಇಲ್ಲ, ಹೆಜ್ಜೆಯುಂಟು ಕಾಲಿಲ್ಲ, ಪ್ರಾಣವುಂಟು ಒಡಲಿಲ್ಲ. ಇದ ಕಂಡು ನಾ ಅಪ್ಪಿಕೊಳ ಹೋದಡೆ ಮುಟ್ಟುವ ಮುನ್ನವೇ ಎನ್ನನು ನುಂಗಿತ್ತು. ನುಂಗಿದ ಮೃಗ ಮಹಾಲಿಂಗದಲ್ಲಿ ಅಡಗಿತ್ತು. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಹೀಗೆ ಬೆಳಕು ಮಹಾ ಬೆಳಗಿನೊಳು ಅಡಗಿದ ಬಯಲನ್ನು ಸೇರಿದ ಬಗೆಯನ್ನು ಹಡಪದ ಅಪ್ಪಣ್ಣನವರು ಸುಂದರವಾದ ಬೆಡಗಿನ ಭಾಷೆಯೊಂದಿಗೆ ಈ ವಚನದಲ್ಲಿ ಶಿವಯೋಗದ ರಹಸ್ಯವನ್ನು ತಿಳಿಸಿದ್ದಾರೆ. ಇದರಂತೆ ಅಪ್ಪಣ್ಣನವರು ವೈಚಾರಿಕತೆಯ ನೆಲೆಯ ಮೇಲೆ ವಿಡಂಬನಾತ್ಮಕ ವಚನಗಳಲ್ಲಿ ಕಾಯಕ ನಿಷ್ಠೆ, ದಾಸೋಹ ನಿಷ್ಠೆ, ಆಚಾರ ವಿಚಾರಗಳ ಕುರಿತು ಬರೆದಿದ್ದು ಅವುಗಳು ಅಜ್ಞಾನಿಗಳೇ ಸನ್ಮಾರ್ಗವನ್ನು ತೋರುವಂತಿದ್ದರೆ ಶೋಷಕ ವರ್ಗದವರಿಗೆ ಚಾಟಿ ಏಟಿನಂತಿವೆ ಅಂತ ಹೇಳ್ಬಹುದು. ಅಂತಹ ಒಂದೆರಡು ವಚನಗಳನ್ನು ಕೂಡ ನಾವು ನೋಡೋಣ. ಈಗಾಗಲೇ ಹೇಳಿದಂತೆ ಅಪ್ಪಣ್ಣನವರು ಮಹಾಮನೆಯ ಮಹಾನುಭಾವಿ ಭಕ್ತಿ ಭಂಡಾರಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ವಚನ ಹೇಳ್ತಾ ನೋಡ್ರಿ. ಅನ್ನವನ್ನು ಇಕ್ಕಿದರೇನು, ಹೊನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಉಂಟೆಂಬರು ಅದು ಅವರಿಂದಾದ ಒಡೆವೆಯೇನು. ಅವರಿಯುವುದಕ್ಕೆ ಇದಕ್ಕೆ ಪುಣ್ಯವಾವುದು ಪಾಪವಾವುದು. ನದಿಯ ಉದಕವ ನದಿಗೆ ಅರ್ಪಿಸಿ ತನಗೆ ಪುಣ್ಯ ಉಂಟೆಂಬ ಬಡ ಹಾರುವನಂತೆ ಸದಮಳ ಶಾಶ್ವತ ಮಹಾಘನ ಲಿಂಗವನರಿಯದೆ ಇವೇನು ಮಾಡಿದರೋ ಕಡೆಗೆ ನಿಷ್ಫಲವೆಂದಾತ ನಮ್ಮ ಬಸವಪ್ರಿಯ ಚನ್ನ ಬಸವಣ್ಣ ಅಂತ. ಅಪ್ಪಣ್ಣನವರಲ್ಲಿ ಏನ್ ಹೇಳ್ತಾರೆ,
ಸಮಾಜದಲ್ಲಿ ಮೇಲ್ಜಾತಿಯವರು ಅಂತ ಅನಿಸ್ಕೊಂಡವ್ರು ಏನಿದ್ದಾರಲ್ಲ, ಅವರು ಕೆಳಜಾತಿಯವರಿಗೆ ಹೇಳುವ ಮಾತು ಏನಂದ್ರೆ, ನೀವು ಈ ಜನ್ಮದಲ್ಲಿ ಇಂತಹ ಹೀನಾಯ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನೀವು ಮಾಡಿದ ಪಾಪ ಕಾರಣ. ಆ ಪಾಪದಿಂದ ನೀವು ಮುಕ್ತರಾಗಬೇಕಾದ್ರೆ ಮೇಲ್ಜಾತಿಯವರಾದ ನಮ್ಮಂಥವರಿಗೆ ಅನ್ನದಾನ, ಹೊನ್ನದಾನ, ಭೂದಾನ ಇತ್ಯಾದಿಗಳ ದಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತದೆ ಅನ್ನುವಂತಹ ಮೌಢ್ಯಗಳನ್ನ ಶ್ರಮಿಕ ವರ್ಗದ ಭಾವನೆಗಳಲ್ಲಿ ಬಿತ್ತಿರ್ತಾರೆ. ಈಗಲೂ ನಮ್ಮ ಸುತ್ತಲೂ ನಿರಂತರ ಅಂತಹ ಸ್ಥಿತಿಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಮುಗ್ಧ ಶ್ರಮಿಕ ವರ್ಗದವರು ಇವರನ್ನ ನಂಬಿ ತಮ್ಮ ದುಡಿಮೆಯ ಬಹುಭಾಗವನ್ನೆಲ್ಲ ತಂದು ಅವರಿಗೆ ಕೊಡ್ತಾ ಇರ್ತಾರೆ. ತಾವು ಮಾತ್ರ ಕಷ್ಟದ ಬದುಕನ್ನೇ ನಡೆಸ್ತಾ ಇರ್ತಾರೆ. ಇಂಥ ಸ್ಥಿತಿಯನ್ನು ಕಂಡ ಅಪ್ಪಣ್ಣನವರು ದಾನವನ್ನು ಕೊಡಲು ಇವುಗಳನ್ನೇನು ನೀವು ಸೃಷ್ಟಿಸಿದ್ದೀರಾ, ಅವುಗಳನ್ನ ಹಾಗೆ ಕೊಡುವುದು ಸರಿಯಲ್ಲ. ನಿಮ್ಮ ದುಡಿಮೆಯ ಆದಾಯವನ್ನು ನೀವು ಅನುಭವಿಸಿ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನೋದನ್ನ ಶ್ರಮಿಕ ವರ್ಗದ ಈ ಜನರಿಗೆಲ್ಲ ಈ ವಚನಗಳ ಮೂಲಕ ತಿಳಿಸಿ ಹೇಳ್ತಾರೆ. ಈ ಶೋಷಣೆಯಿಂದ, ಶಾಸ್ತ್ರ ಪುರಾಣಗಳ ಮೂಢನಂಬಿಕೆಯಿಂದ ವಂಚಿತರಾಗದಂತೆ ಇಂತಹ ವಚನಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ ಶರಣ ಹಡಪದ ಅಪ್ಪಣ್ಣನವರು. ಇಂತಹದೇ ವೈಚಾರಿಕ ನೆಲೆಗಟ್ಟಿನಲ್ಲಿ ಬರೆದಂತ ಇನ್ನೊಂದು ಚಿಕ್ಕ ವಚನ ತುಂಬಾ ಮಹತ್ವದ್ದಾಗಿತ್ತು. ಅದು ನಮ್ಮ ಪ್ರಸ್ತುತ ದಿನಮಾನಗಳಲ್ಲಿಯೂ ಕೂಡ ನಮಗೂ ಅನ್ವಯಿಸುವಂತಹದ್ದು. ನೋಡೋಣ. ಉದಯ, ಮಧ್ಯಾಹ್ನ, ಅಸ್ತಮಯ, ಕತ್ತಲೆ, ಬೆಳಕು, ದಿನ, ವಾರ, ಲಗ್ನ, ತಿಥಿ, ಮಾಸ, ಸಂವತ್ಸರ ಹೋಗುತ್ತಾ ಬರುತ್ತಲಿವೆ. ಇವ ನೋಡಿದವರೆಲ್ಲ ಇದರೊಳಗೆ ಹೋಗುತ್ತಾ ಬರುತ್ತಲಿದ್ದಾರೆ. ಜಗಕ್ಕೆ ಇವೀಗ ಇಷ್ಟವಾಗಿಪ್ಪವು. ಎನ್ನ ದೇವಂಗೆ ಇವೊಂದೂ ಅಲ್ಲ. ದಿನ, ಕಾಲ, ಯುಗ, ಜುಗ, ಪ್ರಳಯಕ್ಕೆ ಹೊರಗಾದ ಆ ದೇವನ ಅಂಗವಿಸಿ ಮುಟ್ಟಿ ಹಿಡಿದ ಕಾರಣ ಎಮ್ಮ ಶರಣರು ಹೊರಗಾದರು. ಇದನರಿದು ಅಂತಪ್ಪ ಶರಣರ ನಂಬಿ ಕೆಟ್ಟು ಬಟ್ಟ ಬೇಲಾದೆನೆಯ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂತ. ಅಪ್ಪಣ್ಣನವರಿಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ಹಗಲು, ರಾತ್ರಿ ಇವೆಲ್ಲವೂ ಪ್ರಾಕೃತಿಕ ನಿಯಮಗಳು. ಇವು ಪ್ರಾಕೃತಿಕ ಕ್ರಿಯೆಗಳು ಅಂದ್ರೆ ಸೃಷ್ಟಿಯ ಸಹಜ ನಿಯಮಗಳು. ದಿನ, ವಾರ, ವರ್ಷ ಇವುಗಳನ್ನೆಲ್ಲ ನಮ್ಮ ಅನುಕೂಲಕ್ಕಾಗಿ, ಗುರುತಿಗಾಗಿ, ವ್ಯವಹಾರಕ್ಕಾಗಿ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ ಮಾತ್ರ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಯಥಾರ್ಥದ ಅರಿವಿಲ್ಲದವರು ಅವುಗಳಲ್ಲಿ ಒಳಿತು ಕೆಡಕುಗಳನ್ನ, ಅಂದ್ರೆ ನಾವು ನೋಡ್ತಾ ಇರೋ ಈ ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಇಂಥವುಗಳನ್ನೆಲ್ಲ ತಳುಕು ಹಾಕಿಕೊಂಡು ವ್ಯರ್ಥವಾಗಿ ಒದ್ದಾಡ್ತಾ ಇರುವವರಿಗೆ ಇಂತಹ ಮೌಢ್ಯಗಳಿಂದ ಹೊರಬರೋದಕ್ಕೆ ಈ ವಚನದ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬಾ ಅರ್ಥಪೂರ್ಣವಾದಂತಹ ವೈಚಾರಿಕ ಸತ್ಯವನ್ನೊಳಗೊಂಡಂತಹ ಅತ್ಯುತ್ತಮ ವಚನ ಅಂತ ಹೇಳ್ಬಹುದು. ಈಗಾಗಲೇ ನಾ ಹೇಳಿದಂತೆ ಅಪ್ಪಣ್ಣನವರು ಮಹಾಮನೆಯ ಮಹಾನುಭಾವಿ ಭಕ್ತಿ ಭಾಂಡಾರಿ ಬಸವಣ್ಣವರ ಆಪ್ತ ಕಾರ್ಯದರ್ಶಿಯಾಗಿ ಸದಾ ಅವರ ಜೊತೆಯಲ್ಲಿಯೇ ಇದ್ದು ಯಾವುದೇ ಕಾಯಕವನ್ನು ಕೈಗೆತ್ತಿಕೊಂಡ್ರು ನಿಷ್ಠೆಯಿಂದ, ಬುದ್ಧಿವಂತಿಕೆಯಿಂದ ಅದನ್ನ ನಿರ್ವಹಿಸ್ತಾ ಇದ್ರು. ತಮಗೆ ಇಂತಹ ಸೇವಾವಕಾಶ ದೊರೆತದ್ದು ಪೂರ್ವಜನ್ಮ ಪುಣ್ಯ ಅಂತ ಸ್ಮರಿಸ್ತಾರೆ. ಬಸವಣ್ಣನವರಲ್ಲಿ ಅವರಿಗಿದ್ದ ಭಕ್ತಿ, ನಿಷ್ಠೆ, ಪ್ರೀತಿಯನ್ನ ನಾವು ಕಾಣಬೇಕು ಅಂತಂದ್ರೆ ಅವರ ವಚನಗಳನ್ನ ನಾವು ಓದ್ಲೇಬೇಕು. ಅಂತ ಚಿಕ್ಕ ಒಂದೆರಡು ವಚನಗಳನ್ನ ನಾ ಹೇಳ್ತಾ ಇದ್ದೇನೆ. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವಿದು, ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು, ಎನ್ನ ಅರಿವು ನಿಮ್ಮ ಘನದೊಳಗೆ ಸವಿದು, ನಿಶ್ಚಲ ನಿಜೈಕ್ಯವಾಗಿ ಬಸವಪ್ರಿಯ ಕೂಡಲ ಸಂಗಯ್ಯ ಜ್ಞಾನೆಂಬುದು ಏನಾಯಿತೆಂದರಿಯೇ. ಅದರಂತೆ ಎನ್ನ ಆಚಾರ ವಿಚಾರ ಬಸವಣ್ಣಂಗರ್ಪಿತವಾದವು, ಎನ್ನ ಅವಧಾನ ಅನುಭಾವ ಬಸವಣ್ಣಂಗೆ ಅರ್ಪಿತವಾದವು, ಎನ್ನ ಸರ್ವಾಚಾರ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಯಿತು. ಬಸವಪ್ರಿಯ ಕೂಡಲ ಚೆನ್ನ ಸಂಗಮ ದೇವರಲ್ಲಿ ನಿಜ ನಿವಾಸಿಯಾದೆನು. ತನು ಮನ ಘನವೆಲ್ಲವೂ, ತನ್ನ ತನು ಮನ ಘನವೆಲ್ಲವೂ ಬಸವಣ್ಣ ನಿಮ್ಮ ಸೇವೆಗಾಗಿ ಸವಿದು, ಎನ್ನ ಆಚಾರ ವಿಚಾರ ಅವಧಾನ ಅನುಭವ ಎನ್ನ ಸರ್ವಾಚಾರ ಸಂಪತ್ತೆಲ್ಲವೂ ಬಸವಣ್ಣನಲ್ಲಿ ವೇದ್ಯವಾಗಿ ನಾನು ನೆಂಬುದು ಉಳಿದಿಲ್ಲ, ನಾನು ಎಂಬ ಭೇದವಿಳಿದೆ, ಕೂಡಲ ಸಂಗಮನಲ್ಲಿ ನಾನು ನಿಜ ಸುಖಿಯಾಗಿದ್ದೇನೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಪ್ಪಣ್ಣನವರು. ಈ ರೀತಿ ಹೇಳುವ ಈ ವಚನಗಳಿಂದ ಅಪ್ಪಣ್ಣನವರಿಗೆ ಬಸವಣ್ಣನವರಲ್ಲಿ ಭಕ್ತಿ, ನಿಷ್ಠೆ, ಪ್ರೇಮ ಎಷ್ಟು ಅಪಾರವಾಗಿತ್ತು ಅನ್ನೋದನ್ನ ನಾವು ಕಾಣ್ತೇವೆ. ಅದರಂತೆ ಈ ಎರಡೂ ವಚನಗಳಲ್ಲಿ ಬರುವಂತಹ ಬಸವಪ್ರಿಯ ಮತ್ತು ನಿಜ ನಿವಾಸಿ ಎಂಬ ಆತ್ಮವಿಶ್ವಾಸದ ನುಡಿಗಳು ಅತ್ಯಂತ ಗಮನಾರ್ಹವಾದವುಗಳು ಅನ್ನೋದನ್ನ ನಾವು ಕೂಡ ಗಮನಿಸುವಂತಹದ್ದು. ಇನ್ನು ಮುಖ್ಯವಾದ ಪ್ರಸಂಗಕ್ಕೆ ಬರೋಣ. ನಾವು ಅಪ್ಪಣ್ಣನವರನ್ನು ಮೊಟ್ಟ ಮೊದಲು ಕಾಣೋದು ಶೂನ್ಯ ಸಂಪಾದನೆ 5ನೇ
ಭಾಗದಲ್ಲಿ ಶೂನ್ಯ ಸಂಪಾದನೆಯಲ್ಲಿ 5ನೇ ಸಂಪಾದನೆಯಲ್ಲಿ ಅವರನ್ನ ಕಾಣ್ತೇವೆ. ಅಲ್ಲಿ ನಾವು ಅವರನ್ನು ಕಾಣುವ ಸಮಯ, ಸಂದರ್ಭ, ಸನ್ನಿವೇಶಗಳು ಅತ್ಯಂತ ಮಹತ್ವಪೂರ್ಣವಾದುದು ಅಂತ ಹೇಳ್ಬಹುದು. ಇಲ್ಲಿ ಬಸವಣ್ಣನವರು ಅಪ್ಪಣ್ಣ ಹಾಗೂ ಪ್ರಭುದೇವರ ನಡುವೆ ನಡೆದಂತಹ ಒಂದು ಸಂವಾದ. ಅಂದು ಕಲ್ಯಾಣ ಪಟ್ಟಣಕ್ಕೆ ಅಲ್ಲಮ ಪ್ರಭುಗಳು ಶಿವಯೋಗಿ ಸಿದ್ದರಾಮರೊಡನೆ ಬಂದು ಬಸವಣ್ಣನವರ ಮಹಾಮನೆಯ ಮುಂದೆ ನಿಂತಿರುವ ಒಂದು ಅಪೂರ್ವವಾದ ಸನ್ನಿವೇಶ. ಇವರನ್ನು ಮೊಟ್ಟ ಮೊದಲು ಕಂಡವರೇ ಅಪ್ಪಣ್ಣನವರು. ಆ ಸಮಯ ಬಸವಣ್ಣನವರು ಲಿಂಗ ಪೂಜೆಗೆ ಕುಳಿತಿರ್ತಾರೆ. ಅವರಿಗೆ ಈ ಘನ ವ್ಯಕ್ತಿತ್ವ ಕುರಿತು ಪೂಜೆಗೆ ಕುಳಿತಾಗ ಹೇಗೆ ತಿಳಿಸ್ಬೇಕು ಅಂತ ವಿಚಾರ ಮಾಡ್ತಾ ಅಪ್ಪಣ್ಣನವರು ಅದನ್ನ ಅರ್ಥಪೂರ್ಣವಾಗಿ ಅದ್ಭುತ ವಚನದ ಮೂಲಕ ಪ್ರಭುದೇವರನ್ನ ಬಸವಣ್ಣನವರಿಗೆ ಪರಿಚಯಿಸುವಂತಹ ಈ ಪರಿಯನ್ನ ನೋಡಬೇಕು ನಾವು. ಬಸವಣ್ಣನವರಿಗೆ ಹೀಗೆ ಹೇಳ್ತಾರೆ: ದೇವದೇವ ಮಹಾಪ್ರಸಾದ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆ ಇಲ್ಲ, ನುಡಿಯಲ್ಲಿ ಕಡೆ ಇಲ್ಲ, ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ಸುಳುವು ಎಂದರಿಯೇ, ಇದೆಂತಹ ನಿಲುವು ಎಂದರಿಯೇ, ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರವು ಕೌತುಕವಾಯಿತು, ಚಿತ್ತೈಸಯ್ಯ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕಣ್ಣಿನಲ್ಲಿ ಕರುಳಿಲ್ಲ ಅಂದ್ರೆ ಯಾವುದೇ ಸಂಭ್ರಮವಿಲ್ಲ, ಮರುಳು ಇಲ್ಲದ ಮರುಳು, ತುಂಬಾ ಕೌತುಕವಾದಂತಹ ಒಂದು ವ್ಯಕ್ತಿತ್ವ ಅವರದು. ನೀವೇ ಅಂಥವರನ್ನು ಬಂದು ಬರಮಾಡಿಕೊಳ್ಳಬೇಕು ಅಂತ ಅಪ್ಪಣ್ಣನವರು ಬಸವಣ್ಣನವರಿಗೆ ನಿವೇದಿಸಿಕೊಳ್ತಾರೆ. ಆದ್ರೆ ಬಸವಣ್ಣನವರು ಲಿಂಗ ಪೂಜೆಯನ್ನು ಬಿಟ್ಟು ಬರೋದಿಲ್ಲ, ಎದ್ದು ಬರ್ಲಿಲ್ಲ. ಯಾರೋ ಜಂಗಮರು ಬಂದಿರಬಹುದು ಅಂತ ಅನ್ಕೊಂಡು ಬಸವಣ್ಣನವರು ಬಿಟ್ಟು ಬಿಡ್ತಾರೆ. ಅಪ್ಪಣ್ಣನವರಿಗೆ ಕಲ್ಯಾಣ ಶರಣರ ಉದ್ಧಾರಾರ್ಥವಾಗಿ ಬರಲಿರೋ ಬಹಳ ಕಾಲದಿಂದ ನಿರೀಕ್ಷಿಸಲ್ಪಟ್ಟಂತ ಪ್ರಭುದೇವರೇ ಇರಬಹುದು ಅಂತ ತಿಳಿದು ಬಸವಣ್ಣನವರು ಹೊರಬಂದು ಅವರನ್ನ ಚರಣಕ್ಕೆ ನಮಿಸಿ ಆಹ್ವಾನಿಸ್ಬೇಕು ಅಂತ ಅನ್ನೋದ್ರ ಸಲುವಾಗಿ ಮತ್ತೊಂದ್ಸಲ ಹೋಗಿ ಅವ್ರಿಗೆ ಹೇಳ್ತಾರೆ: ಎನ್ನಳವಲ್ಲ ನಿನ್ನಳವಲ್ಲ, ಇದಾರ ಅಳವಲ್ಲದ ಘನವು ನೋಡಯ್ಯ, ಕಾಂಬರೆ ಕಂಗಳಿಗೆ ಅಸಾಧ್ಯ, ಮುಟ್ಟುವರೆ ಸೋಂಕಿಗೆ ಅಸಾಧ್ಯ, ಮಾತನಾಡಿಸಿ ನೋಡಿದರೆ ವಾಂಗ್ಮನ ಕತೋತೀತ, ನಿಂದರೆ ನೆರಳಿಲ್ಲ, ಸುಳಿದರೆ ಹೆಜ್ಜೆ ಇಲ್ಲ, ಪ್ರಭುದೇವರೆಂಬ ಭಾವ ತೋರುತ್ತಿದೆ, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣರ ಚೆರವಿಡುವರೆ ಏಳ ಸಂಗನ ಬಸವಣ್ಣ ಅಂತ ಬಸವಣ್ಣನವರಿಗೆ ಎಚ್ಚರಿಕೆ ಕೊಡ್ತಾರೆ. ಈ ವಚನದಲ್ಲಿ ಅಪ್ಪಣ್ಣನವರು ಪ್ರಭುದೇವರ ವ್ಯಕ್ತಿತ್ವವನ್ನು ವಿವರಿಸುವ ರೀತಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಅವರ ಸಾಧನೆಯ ಮಟ್ಟವೂ ಕೂಡ ಎಷ್ಟು ಎತ್ತರವಾಗಿತ್ತು, ಎಷ್ಟು ವಿಸ್ತಾರವಾಗಿತ್ತು, ಎಷ್ಟು ಆಳವಾಗಿತ್ತು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಹೀಗೆ ಪ್ರಭುದೇವರನ್ನ ಪರಿಚಯಿಸಾಗಲು ಬಸವಣ್ಣನವರು ಲಿಂಗ ಪೂಜೆ ಬಿಟ್ಟು ಎದ್ದು ಬರೋದೇ ಇಲ್ಲ. ಅವಾಗ ಬಸವಣ್ಣ ಹೇಳ್ತಾನೆ: ಕಾಯಕವೇ ಭಕ್ತ, ಪ್ರಾಣವೇ ಜಂಗಮ, ಆವುದು ಘನವೆಂಬೆ, ಆವುದು ಕಿರಿದೆಂಬೆ, ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ, ಕರುಣದಿಂಬರ ಹೇಳ ಅಪ್ಪಣ್ಣ. ಅಲ್ಲ, ಕಾಯವೇ ಭಕ್ತ, ಪ್ರಾಣವೇ ಜಂಗಮ ಅಂತ ಹೇಳ್ತೀವಿ, ಎರಡೆಂಬುದು ಎಲ್ಲಿದೆ? ಇದಕ್ಕೆ ಇಲ್ಲಿ ಉಪಚರಿಸೋದಕ್ಕೆ, ಉಪಚಾರ ಮಾಡಿಸ್ಕೊಳ್ಳೋದಕ್ಕೆ ಇಂಬಿಲ್ಲ, ನೀನೇ ಕರೆದುಕೊಂಡು ಬಾ ಅಪ್ಪಣ್ಣ ಅಂತ ಹೇಳ್ತಾರೆ. ಹಿಂಗ್ ಹೇಳ್ತಾರೆ. ಅಪ್ಪಣ್ಣನವರು ಪ್ರಭುದೇವರು ಮತ್ತು ಬಸವಣ್ಣನವರಿಬ್ಬರ ಮಧ್ಯವರ್ತಿಯಾಗಿ ಸೂಕ್ಷ್ಮ ರೀತಿಯಲ್ಲಿ ಅವರಿಬ್ಬರಲ್ಲಿ, ಅಂದರೆ ಪ್ರಭುದೇವರು ಮತ್ತು ಬಸವಣ್ಣನವರಿಬ್ಬರಲ್ಲಿ ಭಿನ್ನ ಅಭಿಪ್ರಾಯಗಳು ಬಾರದಂತೆ ಜಾಣ್ಮೆಯಿಂದ, ನಯ ವಿನಯದಿಂದ ಆ ಸನ್ನಿವೇಶವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಆ ವಚನಗಳಲ್ಲಿ ನಾವು ಗಮನಿಸಬೇಕಾದಂತಹದ್ದು. ಬಸವಣ್ಣನವರು ಕಾಯಕವೇ ಭಕ್ತ, ಪ್ರಾಣವೇ ಜಂಗಮ, ಇದರಲ್ಲಿ ಹಿರಿಕಿರಿದೆ ಎಂಬುದಿಲ್ಲ, ಉಪಚಾರಕ್ಕೆ ಇಂಬಿಲ್ಲ ಅಂತ ಹೇಳಿದ ಮಾತುಗಳನ್ನ ಅಪ್ಪಣ್ಣನವರು ಪ್ರಭುದೇವರಲ್ಲಿ ಹೇಗೆ ನಿವೇದನೆ ಮಾಡ್ಕೊಳ್ತಾರೆ ಅಂತ ನೋಡೋಣ. ನಯ, ವಿನಯ, ಭಯ, ಭಕ್ತಿ, ಅನುಭಾವದಿಂದ ಕೂಡಿದ ಸೂಕ್ಷ್ಮವಾದ ಮಾತನ್ನ ಒಳಗೊಂಡಂತಹ ವಚನವನ್ನ ಇಲ್ಲಿ ನಾವು ಕಾಣ್ತೇವೆ ಅಪ್ಪಣ್ಣನವರದು. ಮನ ಏಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ತೆರೆಮರೆ ಎಂಬುದಿಲ್ಲ ನೋಡಯ್ಯ, ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚರ್ಯಕ್ಕೆ ಇಂಬಿಲ್ಲ ನೋಡಯ್ಯ, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣ ಬಸವನ್ನ ಅಟ್ಟಿದನು ಕೃಪೆ ಮಾಡು ಗುರುವೆ. ಅದಕ್ಕೆ ಮನಸ್ಸು ಒಂದಾದ ಮೇಲೆ, ಸಂಘ ನಿಸ್ಸಂಗವಾದ ಮೇಲೆ, ಸಮದರ್ಶನವಾದ ಮೇಲೆ ತೆರೆಮರೆ ಎಂಬುದೇನಿದೆ? ಅದಕ್ಕೆ ಬಸವಣ್ಣನವರು ನಿಮ್ಮನ್ನು ಉಪಚರಿಸಿ ಕರೆದುಕೊಂಡು ಬರ್ಲಿಕ್ಕೆ ನನ್ನನ್ನ ಅಟ್ಟಿದ್ದಾರೆ ಅಂತ ತಿಳ್ಕೊಂಡು ಅಪ್ಪಣ್ಣನವ್ರು ಹೇಳ್ತಾರೆ.
ಬಸವಣ್ಣನವರು ಹೇಳಿದ ಮಾತನ್ನ ಪರ್ಯಾಯವಾಗಿ ಸಂಘ ನಿಸ್ಸಂಗವಾಗಿ ಅವರಲ್ಲಿ ಉಪಚಾರಕ್ಕೆ ಅವಕಾಶವಿಲ್ಲ. ಬಸವಣ್ಣನವರು ತಮ್ಮನ್ನ ಬರಮಾಡಿಕೊಳ್ಳಲು ಹೇಳಿದ್ದಾರೆ ಅಂತ ಅಪ್ಪಣ್ಣ ಈ ಮೇಲಿನ ವಚನದಲ್ಲಿ ಹೇಳ್ತಾರೆ. ಆದರೂ ಪ್ರಭುದೇವರ ಮುಂದೆ ಅಪ್ಪಣ್ಣನವರ ಯಾವ ಜಾಣ್ಮೆಯೂ ಪ್ರಯೋಜನ ಆಗೋದಿಲ್ಲ. ಅಪ್ಪಣ್ಣನವರ ಈ ಮಾತಿಗೆ ಪ್ರಭುದೇವರು ಏನ್ ಹೇಳ್ತಾರೆ ಅಂತ ನೋಡೋಣ. ಮನ ಒಂದಾಗಿ ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ ಕಾಲು ಹಿಡಿಯಲಿಲ್ಲ ಎಂದರಿದವರು ಉಪಚರಿಸಿ ಬರ ಹೇಳಿದರೆ ಅದೇ ಕೊರತೆ ನೋಡ. ಅಂಗದ ಕೈಯಲ್ಲಿ ಕ್ರೀ ಇರಲು ಮಾತಿನ ಅದ್ವೈತ ಎಂತಿಪ್ಪುದು. ಆನಾಗದ ಮುನ್ನವೇ ತಾನಾದನೆಂಬವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವುದಿಲ್ಲ. ಹೌದು, ಮನಸ್ಸು ಒಂದಾಗಿ ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ ಕಾಲು ಹಿಡಿಯಲಿಲ್ಲ ಅಂತ ಹೇಳೋರು ಮತ್ತೆ ಈ ಅದ್ವೈತವನ್ನ ಯಾಕೆ ನುಡಿತಾ ಇದ್ದಾರೆ? ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ, ನನ್ನನ್ನು ಉಪಚರಿಸಿ ಒಳಗೆ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಯಾಕೆ? ಈ ಉಭಯ ಯಾಕೆ ಅಂತ ಪ್ರಭುದೇವರು ಅಪ್ಪಣ್ಣನವ್ರಿಗೆ ಹೇಳ್ತಾರೆ. ಎಲ್ಲವೂ ಒಂದೇ ಎಂದು ಹೇಳೋದಾದ್ರೆ ಮತ್ತೇಕೆ ಉಪಚರಿಸಿ ಕರೆದರಲು ಹೇಳುವುದು? ಅಂಗೈಯಲ್ಲಿ ಲಿಂಗವ ಪೂಜಿಸುತ್ತಾ ಮತ್ತೆ ಅದ್ವೈತ ನುಡಿಯುವುದೇ? ಇಂಥಲ್ಲಿ ನಮ್ಮ ಗುಹೇಶ್ವರ ಲಿಂಗ ಅಡಿ ಇಡುವುದಿಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾರೆ. ಈಗ ಅಪ್ಪಣ್ಣನವರು ಅದನ್ನ ಅರ್ಥವಿಸಿಕೊಂಡು ಬಸವಣ್ಣನವರಿಗೆ ಹೇಳುವ ಮುನ್ನ ನೋಡಿದ್ರೆ ಮಾತನ್ನ ನೋಡಿದ್ರೆ ಅವರೊಂದಿಗೆ ಅಪ್ಪಣ್ಣನವರು ಎಷ್ಟೊಂದು ಆಪ್ತವಾಗಿ ಎಷ್ಟೊಂದು ಸ್ವಾತಂತ್ರ್ಯವಾಗಿದ್ರು, ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತು ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು, ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು. ಮಾತಿನ ಮಾಲೆಯ ಬೊಮ್ಮವೇ ತರದೋ. ಕಾಯ ಭಕ್ತನಾದರೆ ಪ್ರತ್ಯಾಚಾರವಿರಬೇಕು, ಕಾಯ ಭಕ್ತನಾದರೆ ಪ್ರತ್ಯಾಚಾರವಿರಬೇಕು. ಪ್ರಾಣ ಜಂಗಮವಾದರೆ ಅರಿವಿರಬೇಕು. ಇಂತಿ ಭಕ್ತಿ ಜ್ಞಾನ ಉಳ್ಳವರಲ್ಲದೆ ಭಕ್ತರಲ್ಲ ಶರಣರಲ್ಲ. ಹಿರಿಯರು ಬಂದರೆ ಇದಿರೆತ್ತು ಬಾರದವರ ಮನೆಗೆ ಅಡಿ ಇಡಿವೆ ಎಂದು ಬಸವಪ್ರಿಯ ಕೂಡಲ ಸಂಗನ ಶರಣರು ಕಾಡಿಹೆರು ಕೇಳ ಸಂಗನ ಬಸವಣ್ಣ. ಅದಕ್ಕೆ ಹೇಳ್ತಾರೆ, ನೀನು ಭಕ್ತನಾದ್ರೆ ಪ್ರತ್ಯಾಚಾರ ಇರಬೇಕು ಅನ್ನೋದನ್ನ ಅಪ್ಪಣ್ಣನವರು ಬಸವಣ್ಣನವರಿಗೆ ಹೇಳ್ಕೊಡ್ತಾರೆ. ಇಲ್ಲಿ ಕಾಯ ಭಕ್ತನಾದರೆ ಪ್ರತ್ಯಾಚಾರವಿರಬೇಕು, ಪ್ರಾಣ ಜಂಗಮವಾದರೆ ಅರಿವಿರಬೇಕು. ಇಂಥ ಜ್ಞಾನ ಉಳ್ಳವರಲ್ಲದೆ ಭಕ್ತರಲ್ಲ ಶರಣರಲ್ಲ. ಇಲ್ಲಿಯವರೆಗೆ ಹಿರಿಯರು ಬಂದಿದ್ದಾರೆ, ಬಂದವರನ್ನು ಎದುರೆದ್ದು ಬಾರದವರ ಮನೆಗೆ ಎದುರೆದ್ದು ಬಂದು ನೀವು ಉಪಚರಿಸದಿದ್ದರೆ ಅವರು ಒಳಗ್ ಬರೋದಿಲ್ಲ ಅಂತಿಕೊಂಡು ಎದುರೆದ್ದು ಬಾರದ ಮನೆಗೆ ಅಡಿ ಇಡೆವೆಂದು ಹೇಳ್ತಾ ಇದ್ದಾರೆ. ಅವರು ನೀವು ಬಂದು ಎದ್ದು ಉಪಚರಿಸದಿದ್ದರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಪ್ಪಣ್ಣನವರ ಈ ನುಡಿ ಬಸವಣ್ಣನವರ ಮನಸ್ಸನ್ನ ಕಲಿಕಿತಾದ್ರೂ ಕೂಡ ಅವರು ಎದ್ದು ಬರುವ ಲಕ್ಷಣ ಕಾಣಲೇ ಇಲ್ಲ. ಅಪ್ಪಣ್ಣನವರಿಗೆ ಇವರಿಬ್ಬರ ಮಧ್ಯದಲ್ಲಿ ಆ ಅಡಕತ್ತೆಯಲ್ಲಿ ಅಂದ್ರೆ ಕತ್ತರಿಯಲ್ಲಿ ಮಧ್ಯೆ ಇಲಿ ಸಿಕ್ಕಂತಾಗಿತ್ತು. ಕಾಯ ಭಕ್ತನಾದ್ರೆ ಪ್ರತ್ಯಾಚಾರ ಬೇಡವೆ ಅಂತ ಅಪ್ಪಣ್ಣನವರು ಬಸವಣ್ಣನವರಿಗೆ ಎಚ್ಚರಿಸ್ತಾರೆ. ತನ್ನ ಮಠಕ್ಕೆ ತಾಬಹಡೆ ಮುನಿಸುಂಟೆ, ತನ್ನ ಮಠಕ್ಕೆ ತಾ ಬಂದರೆ ಅದಕ್ಕೇಗೆ ಮುನಿಸು ಅಂತ ಬಸವಣ್ಣವ್ರು ಹೇಳ್ತಾರ. ಈ ಅಪ್ಪಣ್ಣನವರು ಈ ಎಲ್ಲ ವಿಧದಲ್ಲಿಯೂ ಭಿನ್ನವಿಸಿಕೊಂಡ್ರು ಕೂಡ ಪ್ರಭುದೇವರ ನಿಲುವು ಬದಲಾಗುವುದಿಲ್ಲ. ಅರೆ ಭಕ್ತರ ಒಡೆತನ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಅಂತ ಹೇಳಿದಾಗ ಅಪ್ಪಣ್ಣನವರು ಹೇಗಾದ್ರೂ ಮನವೊಲಿಸಿ ಬಸವಣ್ಣನವರನ್ನ ಕರೆತರಬೇಕು ಅಂತ ಅವರ ಹತ್ರ ಹೋಗಿ ಹೇಳ್ತಾರೆ. ದೇವದೇವ ಮಹಾಪ್ರಸಾದ, ನಿಮ್ಮ ಶರಣರ ಮನೆಯ ಸಲುಗೆಯ ಬಂಟ ನಾನಲ್ಲಯ್ಯ. ನಿಮ್ಮ ಶರಣರು ನನ್ನಿಚ್ಛೆಗೆ ಬಪ್ಪರೆ, ನಿಮ್ಮ ಮರೆಯಲಡಗೆಪ್ಪ ಹಡಪಿಗ ನಾನಯ್ಯ. ಬಸವಪ್ರಿಯ ಕೂಡಲ ಚನ್ನ ಸಂಗನ ಶರಣರು ಎನ್ನ ಮಾತಿಗೆ ಬಾರರು. ನೀವೇ ಹೋಗಿ ವಿಜಯಂಗಿಸಿಕೊಂಡು ಬಾ ಸಂಗನ ಬಸವಣ್ಣ. ನಾನು ನಿನ್ನ ಸೇವಕ, ನಮ್ಮ ಮಾತಿಗೆ ಅವರು ಬೆಲೆ ಕೊಟ್ಟು ಬರೋದಿಲ್ಲ, ಅದಕ್ಕೆ ನನ್ನ ಇಚ್ಛೆಗೆ ಅವರು ಬರೋದಿಲ್ಲ ಅಂದ್ಮೇಲೆ ನೀನೇ ಎದ್ದು ಹೋಗಿ ಅವರನ್ನ ಬರಮಾಡಿಕೋ ಅಂತ ಬಸವಣ್ಣನಿಗೆ ಹೇಳ್ತಾರೆ. ಬಸವಣ್ಣ, ನಿಮ್ಮ ಶರಣರು ನನ್ನಿಚ್ಛೆಗೆ ಬರ್ಲಾರರು, ನಾನು ನಿಮ್ಮ ಮರೆಯಲಡೆಗಿಪ್ಪ ಹಡಪಿಗ, ನನ್ನ ಮಾತಿಂಗೆ ಬಾರರು, ನೀವೇ ಹೋಗಿ ವಿಜಯಂಗಿಸಿ ಅಂತ ಹೇಳ್ತಾರೆ. ಇಲ್ಲಿ ಹಡಪಿಗ ಅಂತಂದ್ರೆ ಆಪ್ತ ಸೇವಕ ಅಂತ ನಾವು ತಿಳ್ಕೋಬೇಕು, ಕ್ಷೌರಿಕ ಅನ್ನೋ ಅರ್ಥ ಅಲ್ಲ. ಮುಂದೆ ಬಸವಣ್ಣನವರು ಏನ್ ಹೇಳ್ತಿದ್ದಾರೆ ಏನೋ ಅದಕ್ಕೆ ಈ ಅಪ್ಪಣ್ಣನವರ ಅವಕಾಶವನ್ನು ಕೊಡ್ಲಾರ್ದೆ ಏನಂತ ಹೇಳ್ತಾರೆ. ನಿನ್ನಡವಲ್ಲ ಎನ್ನಡವಲ್ಲ, ಇದು ಆಳವಲ್ಲದ ಘನವು ನೋಡಯ್ಯ. ಕಾಂಬರಿಗೆ ಕಂಗಳಿಗೆ ಅಸಾಧ್ಯ, ಮುಟ್ಟುವರೆ ಸೋಂಕಿಗೆ ಅಸಾಧ್ಯ. ಮಾತನಾಡಿಸಿ ನೋಡಿದರೆ ವಾಂಗ್ಮನಾತೀತ, ನಿಂದರೆ ನೆರಳಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ. ಪ್ರಭುದೇವರೆಂಬ ಭಾವ ತೋರುತ್ತಿದೆ. ಬಸವಪ್ರಿಯ ಕೂಡಲ ಸಂಗಯ್ಯನ ಚರಣವಿಡಿದು ಅವರೇಳ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಯಾವಾಗ ಹೇಳ್ತಾರೆ, ಇದು ನನ್ನಿಂದ ಸಾಧ್ಯ ಇಲ್ಲ, ಇದು ಘನ ವ್ಯಕ್ತಿತ್ವ, ಇದನ್ನ ನಾನು ಅವ್ರನ್ನ ಬರ್ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಇದ್ಕೊಂಡು ಯಾವಾಗ ನಿಷ್ಠುರವಾಗಿ ಅಪ್ಪಣ್ಣನವ್ರು ಹೇಳ್ತಾರೋ ಅವಾಗ ಏನಾಗುತ್ತೆ ಅಂದ್ರೆ, ಯಾವಾಗ ಪ್ರಭುದೇವರು ಅನ್ನುವಂತ
ಭಾವ ತೋರುತ್ತದೆ ಅನ್ನುವಂಥ ನುಡಿ ಕಿವಿಗೆ ಬೀಳುತ್ತದೋ ಆಗ ಬಸವಣ್ಣನವರು ಚಕಿತರಾಗಿ ಏನ್ ಮಾಡ್ತಾರೆ, ಅವಸರವಾಗಿ ಚೆನ್ನಬಸವಣ್ಣ, ಸೊಡ್ಡಳ ಬಾಚರಸ ಮೊದಲಾದ ಶರಣರೊಂದಿಗೆ ಹೊರಬಂದು ಪ್ರಭುದೇವರಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಕ್ಷಮೆ ಕೇಳಿ ಅವರನ್ನ ಭಕ್ತಿ ಭಾವದಿಂದ ಮಹಾಮನೆಗೆ ಕರೆತರ್ತಾರೆ. ಈವರೆಗಿನ ಆ ಸನ್ನಿವೇಶದಲ್ಲಿ ನಾವು ಗಮನಿಸಬೇಕಾದದ್ದು ಅಂದ್ರೆ, ವೈರಾಗ್ಯ ನಿಧಿ ಅಲ್ಲಮ ಪ್ರಭುದೇವರ ಹಾಗೂ ಭಕ್ತಿ ಭಂಡಾರಿ ಬಸವಣ್ಣನವರ ಮಧ್ಯವರ್ತಿಯಾಗಿ ಕತ್ತೆಯ ಅಲೆಗಿನ ಮೇಲೆ ನಡೆಯುವಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ಆ ಪ್ರಸಂಗವನ್ನ ಅಪ್ಪಣ್ಣನವರು ಹೇಗೆ ನಿಭಾಯಿಸಿದರು ಅನ್ನೋದನ್ನ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ. ಪ್ರಭುದೇವರನ್ನ ಗುರುತಿಸಬೇಕಾದ್ರೆ ಆಳವಾದ ಅರಿವು, ವಿಸ್ತಾರವಾದಂತಹ ಅನುಭವ, ಮಹತ್ತರವಾದ ಊಹಾಶಕ್ತಿ ಅಗತ್ಯವಾಗಿತ್ತು. ಅಂಥ ಅಗಮ್ಯ ಶಕ್ತಿ ಅಪ್ಪಣ್ಣನವರಲ್ಲಿ ಅಳವಟ್ಟಿತ್ತು ಅನ್ನೋದನ್ನ ನಾವಿಲ್ಲಿ ತಿಳಿಯುವಂತಹದ್ದು. ನಂತರದಲ್ಲಿ ಪ್ರಭುದೇವರು ಕೆಲವು ದಿವಸ ಕಲ್ಯಾಣದಲ್ಲಿ ನಿಂತು ಮತ್ತೆ ತಿರುಗಿ ದೇಶ ಸಂಚಾರಕ್ಕೆ ಹೊರಟು ಹೋಗ್ತಾರೆ. ಮತ್ತೆ ಕೆಲವು ವರ್ಷಗಳ ನಂತರ ಪುನಃ ಕಲ್ಯಾಣಕ್ಕೆ ಬರ್ತಾರೆ. ಆಗ ವೇಷವನ್ನು ಮರೆಸಿಕೊಂಡು ಬಂದಿರ್ತಾರೆ. ಆಗಲೂ ಕೂಡ ಅವರನ್ನು ಪ್ರಥಮತಃ ಗುರುಸಿದವರು ಅಪ್ಪಣ್ಣನವರೇ ಆಗಿರ್ತಾರೆ ಅಂತ ಶೂನ್ಯ ಸಂಪಾದನಾಕಾರರು ಹೇಳುವಂತಹದ್ದು. ಆಗ ಬಸವಣ್ಣನವರಿಗೆ ಆ ವಿಷಯ ತಿಳಿಸಬೇಕಾದ ಪ್ರಸಂಗದ ಅಪ್ಪಣ್ಣನವರ ವಚನವನ್ನ ನೋಡೋಣ. ಅದು ಎಷ್ಟು ಚಂದ ಹೇಳ್ತಾರೆ ನೋಡಿ ಪ್ರಭುದೇವರ ಬರುವನ್ನ ಕುರಿತು. ಬಯಸುವ ಬಯಕೆ ಕೈ ಸಾರುವಂತೆ ನಿಧಿ ನಿಧಾನ ಮನೆಗೆ ಬಪ್ಪಂತೆ, ಪರಿಮಳವ ನರೆಸಿ ಬರ್ಪ ಭ್ರಮರಣಂತೆ, ಚಿಂತಾಮಣಿಯ ಪುತ್ತಳಿ ನಡೆಗಲಿತಂತೆ ಬಸವ ಪ್ರಿಯ ಕೂಡಲ ಸಂಗಯ್ಯನಲ್ಲಿ ಪ್ರಭುದೇವರ ಬರವು ಕಾಣಬರುತ್ತಿದೆ ನೋಡ ಸಂಗನ ಬಸವಣ್ಣ. ಎಂಥ ಅದ್ಭುತ ಅನುಭಾವಿರಿ ಅಪ್ಪಣ್ಣನವರು. ಅವರು ಪ್ರಭುದೇವರ ಬರುವನ್ನು ಗುರುತಿಸುವ ರೀತಿಯ ಮಾತುಗಳು ಎಷ್ಟು ಸುಂದರ ನೋಡ್ರಿ. ನಿಧಿ ನಿಧಾನ ತಾನೇ ಮನೆಗೆ ಕೈ ಸಾರಿ ಬರುವಂತೆ, ಭ್ರಮರ ಪರಿಮಳವನರಿಸಿ ಬಂದಂತೆ. ಇದಕ್ಕಿಂತ ಸುಂದರವಾದ ನುಡಿ ಚಿಂತಾಮಣಿಯ ಪುತ್ತಳಿ ನಡೆಯಗಲಿತಂತೆ. ಎಂತ ಅದ್ಭುತ ಉಪಮೆಗಳು. ನಾವು ನಿಜಕ್ಕೂ ದಿಗ್ಭ್ರಾಂತರಾಗ್ತಾ ಇದ್ದೀವಿ ಇವನ್ನೆಲ್ಲ ನೋಡಿ. ಇಂಥ ಮೇರು ವ್ಯಕ್ತಿತ್ವದ ಅನುಭಾವಿ ಅಪ್ಪಣ್ಣನವರು ಬಸವಣ್ಣನವರು ಮತ್ತು ಈ ಪಡಿಹಾರಿಯೇ ಎಂದ್ರೆ ಆಪ್ತ ಸೇವಕನೇ ತನ್ನ ಗುರುವೆಂದು ಪ್ರಶಂಸಿಸ್ತಾರೆ. ಬಸವಣ್ಣನವರು ಅಪ್ಪಣ್ಣನನ್ನ ತನ್ನ ಗುರು ಅಂತ ಪ್ರಶಂಸೆ ಮಾಡ್ತಾರೆ. ಅದನ್ನ ಅವರದೇ ಆದಂತಹ ಒಂದು ವಚನದ ಮೂಲಕ ತಿಳಿಯೋಣ. ಬಸವಣ್ಣನವರು ಏನ್ ಹೇಳ್ತಾರೆ? ಏನೆಂದು ಉಪಮಿಸುವೆನಯ್ಯ, ತನ್ನಿಂದ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲವ ನಿರುಪಮನು ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಹಡಪದ ಅಪ್ಪಣ್ಣನವರಿಂದ ಕಂಡು ಎನ್ನ ಜನ್ಮ ಸಫಲವಾಯಿತಯ್ಯ ಅಂತ. ಹೀಗೆ ಅಪ್ಪಣ್ಣನವರನ್ನ ಬಸವಣ್ಣನವರು ಹೊಗಳುವಂಥದ್ದು. ಅದರಂತೆ ಅನೇಕ ಶರಣರು ಕೂಡ ಅಪ್ಪಣ್ಣನವರನ್ನ ತಮ್ಮ ವಚನಗಳಲ್ಲಿ ಸ್ಮರಿಸಿದ್ದನ್ನ ಕಾಣ್ತೇವೆ. ವಿಶೇಷವಾಗಿ ಮರುಳಶಂಕರ ದೇವರು ತಮ್ಮ ವಚನಗಳಲ್ಲಿ ಅಪ್ಪಣ್ಣನವರನ್ನ ನಿಜ ಸುಖಿ ಅಪ್ಪಣ್ಣ ಅಂತ ಪ್ರಶಂಸಿಸುವಂತಹದ್ದು. ಅದು ಅಪ್ಪಣ್ಣನವರ ಪಾರಮಾರ್ಥಿಕತೆಯ ಔನ್ನತ್ಯದ ದ್ಯೋತಕವಾಗಿದೆ ಅಂತ ಹೇಳುವಂತಹದ್ದಾಗಿದೆ. ಇಲ್ಲಿಯವರೆಗೆ ನಾವು ಅಪ್ಪಣ್ಣನವರನ್ನು ಗುರುತಿಸಿದ್ದು ಮತ್ತು ಅವರ ವಚನಗಳನ್ನ ಅವಲೋಕಿಸಿದ್ದು ಪ್ರಭುದೇವರ ಮತ್ತು ಬಸವಣ್ಣನವರ ಸಂವಾದಕ್ಕೆ ಸಂಬಂಧಿಸಿದಂತ ಸೀಮಿತ ವಚನಗಳಲ್ಲಿ ಮಾತ್ರ. ಆದರೆ ಅವರ ಎಲ್ಲ ಸ್ತರದ ವಚನಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ಮಾತ್ರ ನಮಗೆ ಅವರ ಸಮಗ್ರ ವ್ಯಕ್ತಿತ್ವ ತಿಳಿಯುವಂತಹದ್ದು. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮದತ್ತ ಹೋಗುತ್ತಿರುವಾಗ ಅವರ ಜೊತೆಯಲ್ಲಿದ್ದವರು ಕೊನೆಯಲ್ಲಿ ಶರಣ ಅಪ್ಪಣ್ಣನವರೊಬ್ಬರೇ ಮಾತ್ರ. ಇದು ಬಹಳ ಮುಖ್ಯವಾದದ್ದು. ಕೊನೆಯಲ್ಲಿ ಉಸಿರಿರುವವರೆಗೂ ಬಸವಣ್ಣನವರ ನೆರಳಾಗಿ ಅವರೊಂದಿಗಿದ್ದ ಏಕೈಕ ಶರಣನೆಂಬ ಹೆಗ್ಗಳಿಕೆ ಕೀರ್ತಿ ಅಪ್ಪಣ್ಣನವರದು. ಒಟ್ಟಿನಲ್ಲಿ ಬಸವಣ್ಣನವರ ಆಪ್ತ ಸೇವಕನಾಗಿ, ಆಪ್ತ ಒಡನಾಡಿಯಾಗಿ, ಆಪ್ತ ಕಾರ್ಯದರ್ಶಿಯಾಗಿ, ಅಲ್ಲದೆ ಪಾರಮಾರ್ಥದಲ್ಲಿಯೂ ಕೂಡ ಸಹಾಯಕರಾಗಿದ್ದರೆಂದು ತಿಳಿದು ಬರುವಂತಹದ್ದು. ಹೀಗೆ ಇಬ್ಬರು ಕೂಡಲ ಸಂಗಮದತ್ತ ಹೋಗ್ತಾ ಇರಬೇಕಾದ್ರೆ ಬಸವಣ್ಣನವರು ಅಪ್ಪಣ್ಣನವರಿಗೆ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ತಮ್ಮ ವಿಚಾರ ಪತ್ನಿಯಾದ ನೀಲಾಂಬಿಕೆಯನ್ನ ಕರೆತರಲು ತಿಳಿಸ್ತಾರೆ. ಅವರಿಚ್ಛೆಯಂತೆ ಅಪ್ಪಣ್ಣನವರು ಮರಳಿ ಹೋಗಿ ತಾಯಿ ನೀಲಾಂಬಿಕೆಯವರಿಗೆ ವಿಷಯವನ್ನ ಅರಿಕೆ ಮಾಡ್ಕೊಳ್ತಾರೆ. ಬಸವಣ್ಣನವರು ತಮ್ಮನ್ನು ಬರ ಹೇಳಿದ್ದಾರೆ ಅಂತ.
ಅದಕ್ಕೆ ಪ್ರತಿಯಾಗಿ ನೀಲಾಂಬಿಕೆಯವರು ಬಹುಶಃ ಇಬ್ಬರು ಕೂಡಿ ತಂಗಡಿಯವರಿಗೂ ಬಂದಿರಬಹುದು. ಆ ತಂಗಡಿಗೆ ಹತ್ರ ಬಂದಾಗ ಮಲಪ್ರಭಾ ನದಿ ಪ್ರವಾಹದಿಂದ ಅವರು ಕೂಡಲ ಸಂಗಮಕ್ಕೆ ಬಂದು ಮುಟ್ಟೋದಕ್ಕೆ ಆಗದಂತಹ ಪ್ರಸಂಗದಲ್ಲಿ ನೀಲಾಂಬಿಕೆ ಹೇಳ್ತಾರೆ, ಸಂಗಮನಾಥನನ್ನು ಹುಡುಕಿಕೊಂಡು ಕಪ್ಪಡಿಗೆ ಹೋಗಬೇಕೆ ಅಪ್ಪಣ್ಣ, ನನ್ನ ಕನಿಷ್ಠ ಲಿಂಗದಲ್ಲಿಯೇ ಸಂಗಮನಾಥನ ಇಲ್ಲವೇ ಅಂತ ಹೇಳ್ತಾ ಲಿಂಗ ಪೂಜೆಗೆ ಅಲ್ಲೇ ಅಣಿಯಾಗಿ ಕುಳಿತು ಅನುಷ್ಠಾನ ಮಾಡ್ತಾ ಏನ್ ಮಾಡ್ತಾರೆ, ಮನೋಲಯದೊಂದಿಗೆ ಲಿಂಗದಲ್ಲಿ ಅಲ್ಲಿಯೇ ಒಂದಾಗ್ತಾರೆ ನೀಲಾಂಬಿಕೆಯವರು. ಆ ಸಂದರ್ಭದಲ್ಲಿ ಶರಣ ನೀಲಾಂಬಿಕೆಯವರು ಕಲ್ಯಾಣದ ಚಿತ್ರವನ್ನ ಸ್ಮರಿಸ್ತಾ ಹಾಡಿದ ಹಾಡು ತಮ್ಗೆಲ್ಲ ಗೊತ್ತು. ನೋಡು 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 ಲಿಂಗವೇ ಬಸವಯ್ಯನವರು ಮಾಡಿದ ಆಟವ ಅಂತ ಹಾಡನ್ನ ಹಾಡ್ತಾ ಅವರು ಲಿಂಗೈಕ್ಯರಾಗ್ತಾರೆ. ಈ ಹಾಡನ್ನ ನಾವು 2 ದಿವಸದಿಂದ ನಮ್ಮ ಹಿರಿಯ ಶರಣರಾದಂತಹ ಮೃತ್ಯುಂಜಯ ಶೆಟ್ಟರ್ ಸರ್ 2 ದಿವಸದಿಂದ ಈ ಹಾಡನ್ನು ಹಾಡ್ತಾನೆ ಇದ್ದಾರೆ. ನಮ್ಗೆಷ್ಟು ಕೇಳಿದ್ರು ಕೂಡ ಇನ್ನು ಕೇಳಬೇಕು ಅಂತ ಅನಿಸುವಂತಹ ಹಾಡದು. ನಂತರದಲ್ಲಿ ತಾಯಿ ನೀಲಾಂಬಿಕೆಯವರು ಲಿಂಗೈಕ್ಯರಾದ ಸುದ್ದಿಯನ್ನ ಅಪ್ಪಣ್ಣನವರು ಬಸವಣ್ಣನವರಿಗೆ ತಿಳಿಸ್ಬೇಕು ಅಂತ ಬಂದು ಸವಿವರವಾಗಿ ತಿಳಿಸ್ತಾರೆ. ಆದ್ರೆ ಬಸವಣ್ಣನವರು ನಂಬೋದಿಲ್ಲ. ಹಾಸ್ಯ ಮಾಡ್ತಾ ಇದ್ದೀರಾ ಅಪ್ಪಣ್ಣನವರೇ ಅಂತ ಕೇಳ್ತಾರೆ. ನೀಲಾಂಬಿಕೆ ಲಿಂಗೈಕ್ಯರಾದದ್ದು ಸತ್ಯ ಅಂತ ಅವ್ರು ನಂಬಂಗಿಲ್ಲ. ಅವರು ಲಿಂಗೈಕ್ಯರಾದ್ರು ಅನ್ನೋದನ್ನ ಅದಕ್ಕೆ ಅಪ್ಪಣ್ಣನವರು ಏನ್ ಮಾಡ್ತಾರೆ, ಆ ಸತ್ಯವನ್ನ ಅಪ್ಪನವರು ತಾವೇ ಸ್ವತಃ ಲಿಂಗ ಪೂಜೆ ಅನುಷ್ಠಾನಕ್ಕೆ ಕುಳಿತು ನೀಲಾಂಬಿಕೆಯವರು ಯಾವ ರೀತಿಯಾಗಿ ಲಿಂಗ ಪೂಜೆ ಅನುಷ್ಠಾನಕ್ಕೆ ಕುಳಿತುಕೊಂಡು ಮನೋಲಯದಿಂದ ಅಲ್ಲಿ ಐಕ್ಯರಾಗ್ತಾರೋ ಅದೇ ವಿಧಾನದಲ್ಲಿ ಇವ್ರೇನ್ ಮಾಡ್ತಾರ, ಲಿಂಗ ಪೂಜಾ ಅನುಷ್ಠಾನಕ್ಕೆ ಕುಳಿತು ಶಿವಮಂತ್ರವನ್ನ ಉಚ್ಚರಿಸ್ತಾ ಕ್ರಮೇಣ ಹೇಗೆ ಮನೋಲಯದೊಂದಿಗೆ ಲಿಂಗದೊಡನೆ ಒಂದಾದ್ರು ನೀಲಾಂಬಿಕೆಯವರು ಐಕ್ಯರಾದ್ರು ಅನ್ನೋದನ್ನ ತಾವು ಸ್ವತಃ ಪ್ರಯೋಗ ಮಾಡಿ ತೋರಿಸ್ತಾ ಹೋಗ್ತಾರೆ. ಆಶ್ಚರ್ಯ ಅಂತಂದ್ರೆ ಅಪ್ಪಣ್ಣನವರು ಕೂಡ ಮನೋಲಯದೊಂದಿಗೆ ಲಿಂಗದಲ್ಲಿ ಒಂದಾಗ್ತಾರೆ, ಅವರು ಕೂಡ ಐಕ್ಯರಾಗ್ತಾರೆ ಅಂತ. ಅಪ್ಪಣ್ಣನವರು ಬಸವಣ್ಣನವರು ಮೈದಡಿವಿ ನೋಡ್ತಾರೆ, ಇಲ್ಲ ಆಗ್ಲೇ ಅಪ್ಪಣ್ಣನವರು ಐಕ್ಯರಾಗಿಬಿಟ್ಟಿರ್ತಾರೆ. ಅವರ ಸಾಧನೆ ಸಿದ್ಧಿಗಳಿಗೆ ಬಸವಣ್ಣನವರು ನಿಬ್ಬೆರಗಾಗ್ತಾರೆ. ಬಸವಣ್ಣನವರನ್ನ ಒಂದು ವಿಚಿತ್ರ ನೋಡೋದಂದ್ರೆ ಬಸವಣ್ಣನವರನ್ನ ಶಿವನ ಸನ್ನಿಧಿಗೆ ಕಳಿಸಿಕೊಡಲಿಕ್ಕೆ ಕೂಡಲ ಸಂಗಮಕ್ಕೆ ಹೊರಟಿದ್ದ ಅಪ್ಪಣ್ಣನವರು ಬಸವಣ್ಣನವರಿಗಿಂತ ಮೊದಲೇ ಶಿವನ ಸನ್ನಿಧಿಯನ್ನ ಸೇರ್ತಾರೆ ಅನ್ನೋದು ನಿಜಕ್ಕೂ ಸೋಜಿಗದ ಸಂಗತಿ. ಇಲ್ಲಿ ಈ ಶರಣರ ಮಹಿಮೆಯನ್ನ ಮರಣದಲ್ಲಿ ಕಾಣು ಎನ್ನುವ ಗಾದೆಯಂತೆ ಅಪ್ಪಣ್ಣನವರು ಘನವಾದ ಬದುಕನ್ನೇ ಬಾಳಿ ಘನವಾಗಿಯೇ ಲಿಂಗ ಸಾಮರಸ್ಯವನ್ನು ಹೊಂದಿದವರು, ಮರಣವನ್ನು ನವಮೆಯನ್ನಾಗಿಸಿ ಕೊಂಡವರು. ಅವರು ಲಿಂಗಾಂಗ ಸಾಮರಸ್ಯದ ಸಕೀಲವನ್ನು ಕೂಡ ತಿಳಿದವರಾಗಿದ್ರು ಅನ್ನುವಂತಹದ್ದು. ತಾಯಿ ನೀಲಾಂಬಿಕೆಯವರ ಮತ್ತು ಶರಣ ಅಪ್ಪಣ್ಣನವರ ಸಮಾಧಿಗಳು ಕೃಷ್ಣಾ ನದಿ ದಂಡೆಯ ತಂಗಡಿಗೆ ಗ್ರಾಮದಲ್ಲಿ ಈಗಲೂ ಸುಸ್ಥಿತಿಯಲ್ಲಿಯೇ ಇದ್ದು ಈಗ ಅದೊಂದು ಪ್ರವಾಸಿ ತಾಣವಾಗಿದೆ ಅಂತ ಹೇಳಬಹುದು. ಹೀಗೆ ಶರಣ ಹಡಪದ ಅಪ್ಪಣ್ಣನವರು ನಿಜಸುಖಿ ಅಪ್ಪಣ್ಣನವರಾಗಿ, ಶ್ರೇಷ್ಠ ವಚನಕಾರರಾಗಿ, ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ, ಪಾರಮಾರ್ಥ ಸಾಧಕರಾಗಿ ಹೆಸರನ್ನು ಅಜರಾಮರವಾಗಿ ಶರಣರ ಪಂಕ್ತಿಯಲ್ಲಿ ಉಳಿಸಿ ಹೋಗಿದ್ದಾರೆ ಅಂತ ಹೇಳ್ತಾ, ಈವರೆಗೆ ನನಗೆ ಶರಣ ಹಡಪದ ಅಪ್ಪಣ್ಣನವರ ಕುರಿತ ಅನುಭವವನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಸರ್ವ ಸದಸ್ಯರಿಗೂ ಹಾಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾಗೂ ಇಂದಿನ ಕಾರ್ಯಕ್ರಮದ ದತ್ತಿ ದಾಸೋಹಿಗಳಾದ ಶರಣೆ ಸುಧಾ ಪಾಟೀಲ್ ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸುತ್ತಿರುವ ಶರಣ ದೀಪಾ ಜಿಬ್ಬಟ್ಟಿಯವರಿಗೂ, ತಾಂತ್ರಿಕ ನೆರವಿನೊಂದಿಗೆ ಕಾರ್ಯಕ್ರಮವನ್ನು ನಿರಂತರ ಸುವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿಯವರಿಗೂ, ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಸೋನಾನಿ ನೀಲಕಂಠ ಅವರಿಗೂ, ವಚನ ಮಂಗಳ ಮಾಡಲಿರುವ ಶರಣೆ ತ್ರಿವೇಣಿ ವಾದದವರಿಗೂ, ಶರಣ ಸಮರ್ಪಣೆ ಮಾಡಲಿರುವ ಹಿರಿಯಾದ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ವಿಶೇಷವಾಗಿ ಎಲ್ಲರನ್ನು ಸ್ವಾಗತಿಸಿ ಉಪನ್ಯಾಸಕರ ಪರಿಚಯದೊಂದಿಗೆ ವೇದಿಕೆ ಕುರಿತು ಅದ್ಭುತ ಅನುಭವವನ್ನು ಹಂಚಿಕೊಂಡ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೂ, ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೂ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು.
ಪ್ರಭುದೇವರ ಮತ್ತು ಅಪ್ಪಣ್ಣನವರ ಜುಗಲ್ಬಂದಿಯನ್ನು ಅಥವಾ ಸಂವಾದವನ್ನು ಅತ್ಯಂತ ಸರಳ ಮತ್ತು ನೇರವಾದ ನುಡಿಯಲ್ಲಿ ತಮಗಾದ ಅನುಭವವನ್ನ ಅಕ್ಕ ಹೇಳಿದಂತೆ ಅಮ್ಮ ಹೇಳಿದ್ದಾರೆ ಎಂದೆನಿಸಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು ಎನ್ನುವಲ್ಲಿಯೂ ಕೂಡ ಈಗ ಮಾರ್ಗದರ್ಶನದ ನುಡಿಗಳನ್ನ ಕೇಳೋಣ. ಸರ್. ಇಲ್ಲ, ಇವ್ರಿಗೆ ಸುಧಾ ಪಾಟೀಲ್ ಅವ್ರ ಕುಟುಂಬದ ಸದಸ್ಯರು ಯಾರು ಇದ್ರ ಕೈಲಿ? ಮೇಡಮ್ ಸಂಯುಕ್ತ ಬಂಡಿ ಅದಾರ. ಸಂಯುಕ್ತ ಬಂಡಿ ಶೋಭಾ ಆಂಟಿ ಅಲ್ಲಿವರೆಗೂ ನೀವು ಮಾತಾಡಿ. ಶೋಭಾ ಸಂಗಣ್ಣವರು. ಶೋಭಾ ಸಂಗಣ್ಣವರು ಇದ್ದೀರಾ? ಕೇಳಿಸ್ತಾ ಇದೆ ಮೇಡಮ್? ನಮಸ್ಕಾರ, ಹೇಳಿ. ಕೇಳಿಸ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಈ ಸುಂದರ ಸಂಜೆಯಂದು ಈ ವೇದಿಕೆಯಿಂದ ಸಾಹಿತಿ, ಲೇಖಕಿ, ವಿಮರ್ಶಕಿ ಅನಿಸಿಕೊಂಡ ಸುಧಾ ಪಾಟೀಲ್ ಅವರ ಲಿಂಗೈಕ್ಯ ತಂದೆ ತಾಯಿ ಶ್ರೀ BM ಪಾಟೀಲ್ ಹಾಗೂ ಅಕ್ಕ ಮಹಾದೇವಿ ಪಾಟೀಲ್ ಅವರ ಬಗ್ಗೆ ವಿಶೇಷ ದತ್ತಿ ಉಪನ್ಯಾಸವನ್ನು ಡಾಕ್ಟರ್ ಪಟ್ಟಣ್ ಸರ್ ಇಟ್ಕೊಂಡಿದ್ದು ನಾನು ಬಹಳ ಖುಷಿ ತಂದೈತಿ. ಈ ಸಂದರ್ಭದಾಗ ಅವ್ರ ಕುಟುಂಬಕ್ಕೆ ಅತಿ ಹತ್ತಿರದವಳಾದ ನಾನು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳದೆ ಇದ್ರ ತಪ್ಪಾಗ್ತೈತಿ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ಸುಧಾಳ ತಂದೆ ಶ್ರೀ BM ಪಾಟೀಲ್ ಅವರ ಬಗ್ಗೆ. ಅವರು ಗದಗ ಜಿಲ್ಲೆಯ ಮಲಸಮುದ್ರದ ಸಹಕಾರಿ ಧುರೀಣ ಗೌಡ್ರ ಮನೆತನದಾಗ ಹುಟ್ಟಿದ್ರು. ಮಲಸಮುದ್ರ ನಮ್ಮ ತಂದೆ ಡಾಕ್ಟರ್ MS ಸುಂಕಾಪುರ್ ಅವರ ಊರು ಮುಳುಗುಂದಿಂದ ಬರೀ 20 ಕಿಲೋಮೀಟರ್ ದೂರದಾಗ ಐತಿ. ಇವರು APMC ಒಳಗ ಹೆಚ್ಚುವರಿ ನಿರ್ದೇಶಕರು, ಅಡಿಷನಲ್ ಡೈರೆಕ್ಟರ್ ಆಗಿದ್ರು. ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ, ಕಟ್ಟುನಿಟ್ಟಿನ ಅಧಿಕಾರಿ, ನೇರ ಹಾಗೂ ದಿಟ್ಟ ನುಡಿ. ಇದರ ಅನುಭವ ನನಗ ಬಹಳ ಸಲ ಆಗೈತಿ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ಹೋದ್ವೋ ಅಲ್ಲಲ್ಲಿ ಅವ್ರು ನಮ್ ಜೊತೆಗೂಡ್ಯಾರ. ಹಿಂಗಾಗಿ ಅವ್ರನ್ನ ತಿಳ್ಕೊಳಕ ಬಹಳ ಅವಕಾಶ ಸಿಕ್ತು. ಅವ್ರದ್ದು ಒಳಗೊಂದು ಹೊರಗೊಂದು ಸ್ವಭಾವ ಅಲ್ಲ. ಹೊಗಳಿಕೆ ಇರ್ಲಿ, ಬೈಯುವುದೇ ಇರ್ಲಿ, ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಿದ್ರು. ಎಷ್ಟೋ ಸಲ ಯಾರ್ದಾದ್ರು ತಪ್ಪನ್ಸಿದ್ರ ಅವ್ರ ಬಾಯಿಂದ ಉತ್ತರ ಕರ್ನಾಟಕದ ಬೈಗಳನ್ನು ಬಂದ್ಬಿಡ್ತಿದ್ವು. ಅವು ಬೈಗಳಲ್ಲ, ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಸಹಜವಾಗಿ ಮಾತಾಡುವಾಗ ಅಂತ ಶಬ್ದಗಳ ಬಳಕೆ ಉಂಟು. ಗುಲ್ಬರ್ಗದಾಗಿದ್ದಾಗ BM ಪಾಟೀಲ್ ಕಾಕಾ ಅವರು ಐವಾನ್ ಶಾಹಿ ಕ್ವಾರ್ಟರ್ಸ್ದಾಗಿದ್ರು. ಸಂಜೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಗೌರ್ಮೆಂಟ್ ಕಾರ್ನ್ಯಾಗ ಸಮೀಪವೇ ಇದ್ದ ನಮ್ಮ ಲೈಬ್ರರಿ ಬರ್ತಿದ್ರು. ಬೇಕಾದ ಪುಸ್ತಕ ಆರಿಸ್ಕೊಂಡು ಚಹಾ ಕುಡಿದು ಉಭಯ ಕುಶಲೋಪರಿ ಮಾತಾಡ್ಕೊಂಡು ಹೋಗ್ತಿದ್ರು. ಹಿಂಗಾಗಿ ವಾರಕ್ಕೆ 2 ಸಲ ಆದ್ರೂ ಅವ್ರ ಭೇಟಿ ಆಗೇ ಆಗ್ತಿತ್ತು. ಅವರು ಬರೀ ಓದುಗರು ಮಾತ್ರ ಅಲ್ಲ, ಲೇಖಕರು ಸಹ. ಜೋಚಣಿ ಅವರ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ, ಅದರ ಬಗ್ಗೆನೂ ಬರೀತಿದ್ರು. ಅವರದು ತುಂಬಾ ಕಳಕಳಿ ಸ್ವಭಾವ. ಬೆಂಗಳೂರಿನ ನಂದಿನಿ ಲೇಔಟ್ ಲೈಬ್ರರಿ ಒಳಗೆ ನಾ ಕೆಲಸ ಮಾಡುವಾಗ ಪ್ರತಿ ತಿಂಗಳು ಮೊದಲೇ ವಾರದಾಗ ಬರ್ತಿದ್ರು. ಅಲ್ಲಿ ಅವ್ರದೊಂದು ಬೀಡಿಯ ಮನೆ ಇತ್ತು, ಅದಕ್ಕೆ ಬರ್ತಿದ್ರು. ಪಕ್ಕದಲ್ಲೇ ಇದ್ದ ನನ್ನ ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಒಂದ್ಸಲ ಮುಂದಿನ ತಿಂಗಳು ಬಂದಾಗ ಅಕ್ಕಿನೂ ಬರ್ತಾಳ, ನಾವ್ ಎಲ್ಲರೂ ಕೂಡಿ ನಳಬಾಕ ರೊಟ್ಟಿ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂತಿದ್ರು. ಅಕ್ಕಿನೂ ಅಂದ್ರ ಮಾದೇವಿ ಅಕ್ಕ. ಆದ್ರ ಅದಕ್ಕೆ ಕಾಲ ಕೂಡಿ ಬರ್ಲೇ ಇಲ್ಲ. ಇನ್ನು ಅಕ್ಕ ಮಹಾದೇವಿ ಪಾಟೀಲ್ ಅಕ್ಕಾರ ಬಗ್ಗೆ. ಅಕ್ಕಮ್ಮ ಅಂತಲೇ ನಮಗೆ ಚಿರಪರಿಚಿತ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಡ್ನೂರ್ನಾಗ ಹುಟ್ಟಿದ್ರು. ಅವರು ನಾವು ಒಬ್ರಿಗೊಬ್ರು ಮನೆಗೆ ಹೋಗುದು ಬರೋದು ಬಾಳ ರೂಢಿ ಇತ್ತು. ಆಗ ಸುಧಾ ಪಾಟೀಲ್ ಲಂಗ ಜಂಪರ್ ಹಾಕೊಂಡು ನಮ್ ಲೈಬ್ರರಿಗೆ ಬರ್ತಿದ್ಲು. ಅವಾಗಿನಿಂದ ಆಕಿಗೆ ಪುಸ್ತಕದ ಹುಚ್ಚು. ಯಾವಾಗಲೂ ನಗುಮುಖ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ಲು. ಅಕ್ಕಮ್ಮ ಅವರು ಶ್ರೇಷ್ಠ ಯೋಗಪಟು ಅಂತಾನೆ ಹೇಳ್ಬೋದು. ಯೋಗವನ್ನು ಅರೆದು ಕುಡಿದವರು. ಅದಕ್ಕೆ ಮೊಮ್ಮಗಳಿಗೆ ಯೋಗ ನಂದಿನಿ ಅಂತ ಹೆಸರಿಟ್ಟಿದ್ರು. ನನ್ನನ್ನು ಒಂದ್ಸಲ ಅವರ ಯೋಗ ಗುರುಗಳಾದ ನಾಯ್ಕರ್ ಸರ್ ಕಡೆ ಕರೆದುಕೊಂಡು ಹೋಗಿದ್ದು ಇನ್ನೇ ನೆನಪೈತಿ. ನಮ್ಮ ಮನೆ ಸಮೀಪ ಇದ್ದ ಅಕ್ಕಾರ ಮನೆಗೆ ನಾನು ಯೋಗ ಹೇಳಿಸ್ಕೊಳಕ್ ಹೋಗ್ತಿದ್ದೆ. ನನ್ ಜೊತೆ ಅವ್ರು ಮಾತಾಡುವಾಗ ಅಪ್ಪಿತಪ್ಪಿಯು ಊಟ, ತಿಂಡಿ, ವಸ್ತ್ರ, ಒಡವೆ ವಿಷಯಗಳು ಬಗ್ಗೆ ಮಾತಾಡ್ತಿದ್ದಿಲ್ಲ. ಪುಸ್ತಕ, ಯೋಗ, ಆಧ್ಯಾತ್ಮ, ಈ ಮೂರೇ ಅವರ ವಿಷಯಗಳು. ವಾರಕ್ಕೊಂದ್ಸಲ ನನ್ನ ತಪ್ಪದ ಫೋನ್ ಮಾಡಿ
ತಾವು ಓದಿದ ಪುಸ್ತಕಗಳ ಬಗ್ಗೆನ ಮಾತಾಡ್ತಿದ್ರು. ಪುಸ್ತಕ ಸಲುವಾಗಿ ನಮ್ ಲೈಬ್ರರಿ ಬಂದ್ರ ಯಾವುದೇ ಹೊಸ ಪುಸ್ತಕ ಕೊಟ್ರು ಅದನ್ನು ಓದಿನಿ ಇದನ್ನು ಓದಿನಿ ಅಂತಿದ್ರು. ಅಷ್ಟೊಂದು ಪುಸ್ತಕ ಪ್ರೀತಿ. ಒಂದ್ಸಲ ನನ್ ಜೋಡಿ ಮಾತಾಡುವಾಗ, ಶೋಭಾ ನಿನ್ ಜೊತೆ ಮಾತಾಡುವಾಗ ನಾ ಸುಂಕಾಪುರ್ ಸರ್ ಜೊತೆನೆ ಮಾತಾಡ್ತಾ ಇದ್ದೀನೇನೋ ಅಂತ ಅನ್ಕೊಂಡು ಮಾತಾಡ್ತೀನಿ ಅಂತಿದ್ರು. ಅವ್ರು ಹಂಗ್ಯಾಕ್ ಅಂದ್ರು ಅಂತ ನಾನು ಆಮೇಲೆ ಕುಂತು ವಿಚಾರ ಮಾಡ್ಬೇಕಾಗಿ ಬಂತು. ಸುಧಾಳ್ ಬಗ್ಗೆ ಮಾತಾಡುವಾಗ ನಮ್ ಸುಧಾ ಕವನ ಬರೀತಾಳ, ಕರ್ನಾಟಕ ಲೇಖಕಿಯರ ಸಂಘಕ್ಕೆ ಮೆಂಬರ್ ಆಗ್ಯಾಳ ಅಂದಿದ್ರು. ಆಗ ಸುಧಾ ಇನ್ನು ಈ ವೇದಿಕೆ ಸೇರಿಕೊಂಡಿರಲಿಲ್ಲ ಅನ್ಕೊಂಡಿದ್ದೀನಿ. ಮಗಳು ಸಾಹಿತ್ಯ ಲೋಕದಲ್ಲಿ ಇಷ್ಟು ಮುಂದುವರಿತಾಳ ಅಂತ ಗೊತ್ತಾಗಿದ್ರ ಈಗ ಅವ್ರಿದ್ರ ಎಷ್ಟು ಖುಷಿ ಪಡ್ತಿದ್ರು ಏನೋ. ಈ ವೇದಿಕೆ ಮುಖಾಂತರ ನನ್ನ ಹಾಗೂ ಸುಧಾಳ ಸ್ನೇಹ ಮುಂದುವರಿತು ಅಂತ ಹೇಳಕ ನಾ ಖುಷಿ ಪಡ್ತೀನಿ. ಕೊನೆಯದಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಶರಣ ಮಾಸ್ದಾಗ ವಾಗ್ಮಿಗಳನ್ನು ಕರೆಸಿ ವಿವಿಧ ವಿಷಯಗಳ ಮೇಲೆ ಭಾಷಣ ಮಾಡಿಸ್ತಾ ಇರೋದು ಶ್ಲಾಘನೀಯ ಕಾರ್ಯ. ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ಅನಿಸಿಕೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ಶರಣಾರ್ಥಿ. ಸಂಯುಕ್ತ ಬಂಡಿ ಮೇಡಮ್ ಇದಾರೆ? ಹಲೋ, ಸುಧಾ ಮೇಡಮ್ ಕರೀರಿ, ಆಮೇಲೆ ಮಾತು. ಸುಧಾ ಪಾಟೀಲ್. ಇಲ್ಲ ಸರ್, ನಾನು ನಾಳೆ ಮಾತಾಡ್ತೀನಿ ಸರ್, ನೀವು ಮಾತಾಡ್ರಿ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಮೊದಲಿಗೆ ಇವತ್ತಿನ ದತ್ತಿ ದಾಸೋಹಿ ಸುಧಾ ಪಾಟೀಲ್ ಅವರ ತಂದೆ ತಾಯಿ ಶ್ರೀ BM ಪಾಟೀಲ್ ಮತ್ತು ಲಿಂಗೈಕ್ಯ ಅಕ್ಕಮಹಾದೇವಿ ಪಾಟೀಲ್ ಅವರ ದಿವ್ಯ ಚರಣಕ್ಕೆ ಪೊಡಮೊಟ್ಟು. ಇವತ್ತಿನ ಉಪನ್ಯಾಸ ನಿಜಕ್ಕೂ ಗೌರಮ್ಮಕ್ಕ ನಾಶಿ ಅವರು ಬಹಳ ಗಂಭೀರವಾಗಿ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ತಯಾರಿ ಮಾಡಿಕೊಂಡು ಹೇಳಿದರು. 2-3 ದಿನ ನಿನ್ನೆ ಮತ್ತು ಇವತ್ತು ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಗುಂಜೆಟ್ಟಿ ಸರ್ ಭಾಳ ಜನರಿಗೆ ಗೊತ್ತಿರ್ಬೋದಿಲ್ಲ, ಸರಸ್ವತಿ ಪಾಟೀಲ್ ಮೇಡಮ್ ಆಗಲಿ, ಶೋಭಾ ಸಂಗಣ್ಣ ಅಕ್ಕವರಾಗಲಿ, ಭಾಳ ಜನ ಅವರು ಶಿಷ್ಯರು. ಅವರು ಅಗಲಿದ್ದ ನೋವು ಇತ್ತು. ಆದರೆ ಇವತ್ತು ಗೌರಮ್ಮಕ್ಕ ನಾಶಿ ಅವರು ಅತ್ಯಂತ ಸಂಶೋಧನಾತ್ಮಕವಾಗಿ ಒಂದು ಚಿಕಿತ್ಸಕವಾಗಿ ಅವುಗಳನ್ನು ತಾತ್ವಿಕ ಚಿಂತನೆ ಮತ್ತು ಅವರ ಇತಿಹಾಸ, ಅಡಪ ಅದು ಜಾತಿ ಅಲ್ಲ, ಅಡಪ ಅಂದ್ರೆ ಕಟ್ಟಿಗೆ ಡಬ್ಬಿ ಅಂತಕ್ಕಂಥದ್ದು. ಅದರೊಳಗೆ ಆಪ್ತ ಕಾರ್ಯದರ್ಶಿ ಆದಂಥ ಅಪ್ಪಣ್ಣನವರು ಅವಾಗ ವಿಲೇವಾರಿ ಮಾಡ್ತಕ್ಕಂಥ ಕಾಗದ ಪತ್ರಗಳನ್ನು ಆಪ್ತ ಕಾರ್ಯದರ್ಶಿ ಬಸವಣ್ಣನವ್ರಿಗೆ ಅವರು ಹಿಡ್ಕೊಂಡು ಹೋಗಿದ್ರು. ಮುಸಿಬಿನಾಳ ಪಕ್ಕದ ದೇಗನಾಳ ಅಂತಕ್ಕಂಥ ಊರು. ಅಲ್ಲಿ ಹೋಗಾರ ನಾಗಪ್ಪನ ಮಗಳು. ಇದನ್ನು ನನಗೆ ನಿಜಕ್ಕೂ ಕಂಡು ಈ ಸಂಶೋಧನೆಯನ್ನು ಹೊರಗೆ ಹಾಕಿದ್ದು ನಮ್ಮ ಗುರುಗಳ ಮಗಳಾದಂಥ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರು. ನಮಗೆ ಇಲ್ಲಿಯವರೆಗೂ ಕೂಡ ಯಾರಿಗೂ ಕೂಡ ಇಷ್ಟೊಂದು ಅವರ ದೀರ್ಘವಾದಂಥ ಚಿಂತನೆಗಳು ಕಾಣಲಿಲ್ಲ. ಆಮೇಲೆ 1131-34 ಹೆಚ್ಚು ಕಡಿಮೆ ಬಸವಣ್ಣನವರಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡವರು ಇರ್ಬೋದು. ಕಾರಣ ಅವರು ಮುಸಿಬಿನಾಳ ಮತ್ತು ದೇಗನಾಳ ಅವರು ಕೂಡಲ ಸಂಗಮದಿಂದ ಹೋಗ್ಬೇಕಾದ್ರೆ ಇಬ್ರು ಕೂಡ ಅಂದ್ರೆ ಲಿಂಗಮ್ಮ ಮತ್ತು ಇವರು ಮದುವೆ ಆಗಿದ್ರು ಅಂತಕ್ಕಂಥದ್ದು ಗೊತ್ತಾಗದ್ರೆ ಬಹುಶಃ 1-2-3 ವರ್ಷ ಬಸವಣ್ಣಗಿಂತ ದೊಡ್ಡವರು ಇರಬಹುದು ಅಂತಕ್ಕಂಥ ವಿಷಯ ತಿಳಿದು ಬರ್ತೈತಿ. ಆಮೇಲೆ ಇನ್ನೂ ಒಂದು ಇಲ್ಲಿಯವರೆಗೆ ಅಂದ್ರೆ 2025 5 ಸಂಪುಟಗಳ ಬರುವವರೆಗೂ ಕೂಡ, ಯಾಕಂದ್ರೆ ಇವತ್ತ ಗೌರಮ್ಮಕ್ಕ ಅವರು ನನ್ನ ಮಾತೋಶ್ರೀ ಶಾರದಾ ಪಾಟೀಲ್ ಮೇಡಮ್ ಅವರು ಗೌರಮ್ಮ ಅವ್ರನ್ನ ಮತ್ತು ಸರಸ್ವತಿ ಪಾಟೀಲ್ನ ಹಾಕಿದ್ರು. ಬಹುಶಃ ವಾರದಾಗ 1-2-3 ದಿವಸ ಇವರು ಎಲ್ಲಿ ಏನ್ ಮಾಡೋಣ್ರಿ ಮುಂದೆ ಏನು ಇಷ್ಟೊಂದು ಕಳಕಳಿ ಐತಂದ್ರೆ ಅವ್ರಂತಾರೆ ಇದನ್ನ ಮೊದಲ ನಾವು ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು. ಇವತ್ತು ಸರಸ್ವತಿ ಪಾಟೀಲ್ ಮೇಡಮ್ ವಚನ ಪರಿಷ್ಕರಣೆ ಬಗ್ಗೆ ಕೇಳಿದ್ರು. ಇವತ್ತಿನವರೆಗೆ ಸಂಗಮೇಶ್ವರ ಅಪ್ಪಣ್ಣ ಅಂತಕ್ಕಂಥ ವಚನಕಾರರನ್ನ ಅನಗತ್ಯವಾಗಿ ಬೇರೆಯಾಗಿ ಸಂಪುಟ ರಚನಾಕಾರರು ಮಾಡ್ಯಾರ. ಸಂಗಮೇಶ್ವರ ಅಪ್ಪಣ್ಣ ಮತ್ತು ಹಡಪದ ಅಪ್ಪಣ್ಣ ಒಬ್ಬನೇ. ಸಂಗಮೇಶ್ವರ ಅವ ಕೂಡಲ ಸಂಗಮದಾಗಿದ್ದ ಕಾರಣ ಸಂಗಮೇಶ್ವರ ಅಪ್ಪಣ್ಣ ಅಂತ ತಿಳ್ಕೊಂಡು ಪಟಾಂತರ ಮಾಡ್ತಕ್ಕಂಥ ಸಂದರ್ಭದೊಳಗ 16-17 ಶತಮಾನದಾಗ ಆ ಥರನ ಒಂದೇ ವ್ಯಕ್ತಿತ್ವವನ್ನು ಭಿನ್ನವಾಗಿ ತೋರ್ಸ್ಯಾರ. ಒಬ್ಬನೇ ವ್ಯಕ್ತಿ. ಅವು ಶಟಸ್ಥಲ ಸಿದ್ಧಾಂತಗಳನ್ನ ಬಹುಶಃ ನಾನು ಯಾಕೆ ಈ ವಿಷಯಗಳನ್ನ ಹೇಳ್ತೀನಿ ಅಂದ್ರೆ ಹಡಪದ ಅಪ್ಪಣ್ಣ ಮತ್ತು ಸಂಗಮೇಶ್ವರ ಅಪ್ಪಣ್ಣ ಒಂದು ಅಂತಕ್ಕಂಥದ್ದು ಈ ಸಂದರ್ಭದೊಳಗೆ ಹೇಳ್ತೀನಿ. ಹಡಪದ ಲಿಂಗಮ್ಮ
ಮುಸಿಬಿನಾಳ ಪಕ್ಕದ ಒಂದು ಸಣ್ಣ ಹಳ್ಳಿ ದೇಗಿನಾಳ, ಅಲ್ಲಿ ಹೂಗಾರ ನಾಗಪ್ಪನ ಮಗಳು. ಇಲ್ಲಿ ಬಹುಶಃ ಕ್ಷೌರಿಕ ಮಾಡೋದು ಬಿಡುದು ಮುಖ್ಯ ಅಲ್ಲ. ಇವತ್ತ ನಾನು ಬಹಳ ನೋವಿನಿಂದ ಹೇಳ್ತೀನಿ, ನಮ್ಮ ಮೇಲ್ವರ್ಗದ ಲಿಂಗಾಯತರು, ಅದರ ಪಂಚಮಸಾಲಿ ಬಣಜಿಗರು ನಾವೇನು ಹೇಳ್ತೀವಿ, ರೆಡ್ಡಿ ಇರ್ಲಿ, ಅವ್ರ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹಾಕ್ತಾರ. ಅವರು ಮತ್ತೆ ಹಂಗಂದ್ರ ಹಡಪ ಅವ್ರ ಸಂಬಂಧ ಮಾಡ್ತಾರೇನು ಆತ್ಮಾವಲೋಕನ ಮಾಡೋಕೆ ಹೋಗ. ನಾನು ಬಸವ ಕಲ್ಯಾಣಕ್ಕೆ ಹೋದಾಗ ಸಹೋದರಿ ಸೋನಾಲಿ ನನಗೆ ಬಸವ ಕಲ್ಯಾಣದಾಗ ಭೇಟಿಯಾದ್ರು, ನನಗೆ ಕಲಬುರಗಿ ಎದುರಾಗ ಬೀದರ್ದಾಗ ಭೇಟಿಯಾದ್ಲು. ಆ ಹೆಣ್ಮಗಳು ಮರಾಠಿ ಮೀಡಿಯಂ ಕಲ್ತು, ಕನ್ನಡ ಕಲ್ತ, ಮರಾಠಿ ಮೀಡಿಯಂ ಕಲ್ತಿದ್ದು. ಅಲ್ಲಿಂದ 14-15 ಕಿಲೋಮೀಟರ್ ಮಹಾರಾಷ್ಟ್ರ. ನಾನು ಯಾಕೆ ಆ ತಾಯಿ ಬಗ್ಗೆ ಆ ತಂಗಿ ಬಗ್ಗೆ ಹೇಳ್ತೇನೆ ಅಂದ್ರೆ, ಎಷ್ಟು ಗಟ್ಟಿ ಅಂದ ಅಲ್ರಿ ಅಣ್ಣಾರ. ಹಿಂಗ ಅಲ್ಲಿ ನಮ್ಮ ಬಸವಣ್ಣನ ಗುಡಿ, ಬಸವಣ್ಣ ಇದ್ರಿಗೆ ಬಸವಣ್ಣ ಅಲ್ಲ ಹಡಪದ ಅಪ್ಪಣ್ಣನ ಫೋಟೋ ಇಡಾಕ ಅಲ್ಲಿ ಅಂದ್ರು, ಬ್ಯಾಡ ಅಂದ್ರು. ಯಾಕಂದ್ರೆ ನೀವೆಲ್ಲ ಅಂದ್ರೆ ಯಾಕ ಈ ಕುಟುಂಬದ ಬಗ್ಗೆ ಬಸವಣ್ಣನವರ ಜೊತೆಗೆ ಅರಿವಿನ ಮನೆಯೊಳಗೆ ಕೂಡ ಅಲ್ಲಿ ಈಗ 30-40 ವರ್ಷ ಕೆಳಗೆ ಹಡಪದ ಅಪ್ಪಣ್ಣ ಇದ್ದ. ಎಲ್ಲೆಲ್ಲಿ ಬಸವಣ್ಣ ಇರ್ತಾನ ಅಲ್ಲಿ ಹಡಪದ ಅಪ್ಪಣ್ಣ ಇದ್ದ. ಇವರು ಶೈವಿಗಳು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಬಸವಣ್ಣನ ನಂದಿ ಮಾಡಿದ್ರು, ಅದ್ರ ಮುಂದೆ ಒಂದು ಶಿವನ ಮುಂದೆ ಇಟ್ಬಿಟ್ರು, ಅದನ್ನ ನಂದಿ ಅವತಾರ ಮಾಡಿಬಿಟ್ರು. ಬಹಳ ನೋವಿನ ಸಂಗತಿ ಅಂತ. ಇಂದೂ ಕೂಡ ನಾವು ಎಷ್ಟೋ ಬಸವ ತತ್ವವನ್ನು ನಾವು ಹೇಳ್ತೀವಿ, ನಾವು ಮಾತಾಡ್ತೀವಿ, ಅದ್ರ ಪ್ರಾಯೋಗಿಕವಾಗಿ ನಾವು ಸಾಧಿಸಿದ್ದು ಬಹಳ ಶೂನ್ಯ. ಕಾರಣ ನಮ್ಮ ಭಾವನೆಗಳನ್ನು ಉದ್ದೀಪನಗೊಳಿಸಿ ಅದನ್ನ ಲಾಭದಾಯಕ ಮಾಡ್ತಕ್ಕಂಥ ಮಠೀಯ ಪೀಠೀಯ ವರ್ಗದವರು ಅದನ್ನ ಒಂದು ಟ್ರೇಡ್ ಮಾರ್ಕ್, ಬಸವೇಶ್ವರ ಟ್ರೇಡ್ ಮಾರ್ಕ್ ಅಂತಾರ, ಅಥವಾ ಬಸವಣ್ಣ ಅಂತಕ್ಕಂಥ ಒಬ್ಬ ATM ಕಾರ್ಡು, ಕ್ರೆಡಿಟ್ ಕಾರ್ಡು ಅಂತಕ್ಕಂಥದ್ದು. ಬಸವಣ್ಣ ಬರೆದಂಥ, ಶರಣರು ಬರೆದಂಥ ವಚನಗಳನ್ನ ಒಂದು ಚೆಕ್, ಬ್ಲ್ಯಾಂಕ್ ಚೆಕ್ ಇದ್ದಂಗ ಬಳಸ್ತಾರೆ ವಿನ ಯಾರೂ ಕೂಡ ಅನುಸಂಧಾನ ಮಾಡಿ ನಾವು ಹಿಂಗೆ ಬದುಕೇಬೇಕು, ನನ್ನನ್ನು ಇವತ್ತು ತಪ್ಪು ಎಣ್ಣ ತಪ್ಪು ಅನಂತ ಕೊಟ್ಟಿದ್ದು ಬಸವಣ್ಣ ನಾನು ಆಗಿರ್ಬೋದು. ನಮ್ಮ ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಿನೆಡೆಗೆ ಅವ್ರು ತಗೊಂಡು ಹೋಗ್ತಾರ. ಅದಕ್ಕೆ ನಾವು ಬಹಳಷ್ಟು ಗಟ್ಟಿಯಾಗಿ ಇವತ್ತು ನಮ್ಮ ಧ್ವನಿಯನ್ನ ಎತ್ತಬೇಕು. ಇವತ್ತು ಬಸವ ಕಲ್ಯಾಣದಾಗ ಹಡಪದ ಅಪ್ಪಣ್ಣವ್ರಿಗೆ ಸ್ಥಾನಮಾನ ಇಲ್ಲ, ಬಹಳ ನೋವಾಗುತ್ತ. ಅದು ಅರಿವಿನ ಮನೆಯೊಳಗ ಅಲ್ಲಿ ಇರ್ತಕ್ಕಂಥ ಮೂರ್ತಿ ಇಲ್ಲ, ಅಲ್ಲಿ ಗುಡಿಯೊಳಗ ಬಸವ ಜಯಂತಿ ದಿವಸ ಹಡಪದ ಅಪ್ಪಣ್ಣ ಜಯಂತಿ ಫೋಟೋ ಇಡಂಗಿಲ್ಲ, ಬಸವಣ್ಣನವರ ಅವರ ಗೆಳೆಯ ಆತ್ಮೀಯ ಸ್ನೇಹಿತ ಅಂತಕ್ಕಂಥದ್ದು. ಅದಕ್ಕೆ ನನಗೆ ಇವರಿಬ್ಬರಿಗೂ ಮಕ್ಕಳು ಇರ್ಲಾರ್ದ ಕಂಡು ಬರ್ತೈತಿ. ಅದಕ್ಕೆ ಅಕ್ಕನಾಗಮ್ಮ ಈ ಮಹಾಮನೆಯ ಕಾರ್ಯದೊಳಗ ಬಹಳಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಂಡಾಗ ತನ್ನ ಮಗನಾದಂಥ ಚನ್ನಬಸವಣ್ಣ ಒಂದು 8-10 ವರ್ಷದ ಬಾಲಕನನ್ನ ಇವ್ರ ಮನೆಯಾಗ ಬಿಟ್ಟು ಹೋಗಿದ್ಲು. ಅವರಿಂದ ಶಟಸ್ಥಲ ಸಿದ್ಧಾಂತಗಳನ್ನ ಕಲ್ಕೊಂಡ. ಇವತ್ತು ಶಟಸ್ಥಲ ವಚನಗಳನ್ನ ಚನ್ನಬಸವಣ್ಣನವರು ಬಹಳ ಪ್ರಬಲವಾಗಿ ಹೇಳ್ತಾರೆ. ಶಟಸ್ಥಲ ಚಕ್ರವರ್ತಿ ಆಗ್ಯಾರ ಅಂತಂದ್ರೆ ಅದ್ರ ಹಿಂದೆ ದೊಡ್ಡ ಶಕ್ತಿ ಅಂದ್ರೆ ಹಡಪದ ಲಿಂಗಮ್ಮ, ಹಡಪದ ಅಪ್ಪಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಡಪದ ಲಿಂಗಮ್ಮನ ವಚನಗಳನ್ನ ಬಹುಶಃ ನಾವು ಅಧ್ಯಯನ ಮಾಡಿಲ್ಲ. ಅದನ್ನು ಹಡಪದ ಲಿಂಗಮ್ಮನ ಮಾತ್ರ ಮಾಡ್ಬೇಕಾದ್ರೆ ಎಷ್ಟೊಂದು ಒಂದು ಆತ್ಮಜ್ಞಾನದ ಜೊತೆಗೆ ತನ್ನೊಳಗಿರ್ತಕ್ಕಂಥ ಒಂದು ದಿವ್ಯ ಆಧ್ಯಾತ್ಮಿಕ ನಿಲುವನ್ನ ಪ್ರಕಟ ಮಾಡಿಸಿ ದರ್ಶನಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನ ಲಿಂಗಮ್ಮ ಮಾಡ್ತಾಳೆ. ನಿನ್ನೊಳಗೆ ಐತಿ ಚೈತನ್ಯ, ನೀನೇ ದೇವರು ಅಂತಕ್ಕಂಥದ್ದು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ಜನಪದಿಗರು ಹೇಳ್ತಾರಲ್ಲ, ಹಂಗ ಲಿಂಗಮ್ಮ ಆಗ್ಲಿ ಮತ್ತು ಹಡಪದ ಅಪ್ಪಣ್ಣ ಆಗ್ಲಿ ಇವರು ಇಬ್ರು ಕೂಡ ಶಟಸ್ಥಲದ ಬಗ್ಗೆ ಬಹಳಷ್ಟು ಅರಿವನ್ನ, ಜ್ಞಾನವನ್ನ ಮೂಡಿಸ್ತಾರ. ನಾವು ಅಲ್ಲಮ ಬಸವಣ್ಣ ಒಂದು 8-10 ವಚನಗಳನ್ನು ತಗೊಂತೀವಿ, ವಚನಕಾರ ತಗೊಂತೀವಿ, ಆದ್ರೆ ಎಲ್ಲಿಯೂ ಕೂಡ ನಾವು ಈ ವಚನಕಾರರ ಬಗ್ಗೆ ಚರ್ಚೆ ಮಾಡದೇ ಇರುವುದು ನೋವಿನ ಸಂಗತಿ. ಮತ್ತೆ ಹಡಪದ ರೇಷಣ್ಣ ಅಂತ ಬರ್ತಾನ, ಅವನು ನೋಡ್ರಿ ಹಡಪ ಇಟ್ಕೊಂತಿದ್ದ, ಅವ ಕ್ಷೌರಿಕ ಅಲ್ಲ, ಆತ ತಾಂಬೂಲವನ್ನು ಹಂಚಿದ. ಆತನ ಗದ್ದಿಗೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಿಗೊಳಗ ಆಯ್ತು ಅಂತ ನಾವು ಕೇಳ್ತೀವಿ. ಕನ್ನಡಿ ಕಾಯಕ ಅಂತ ಮಾಡ್ತಾರಲ್ಲ. ಆಮೇಲೆ ಮಹಿಳೆಯರು ಕೂಡ ಇದ್ರು, ಅಂತ ಅಂದ್ರೆ ಬ್ಯೂಟಿಷಿಯನ್ ನಾವೇನಂತೀವಲ್ಲ, ಹಂಗ ಆ ಕಾಲಘಟ್ಟದೊಳಗೂ ಕೂಡ ರಾಜನ ಒಂದು ರಾಣಿಯ ಮಕ್ಕಳಿಗೆ ಇವರಿಗೆ ಒಂದು ಕೇಶಾಲಂಕಾರ ಮಾಡ್ತಕ್ಕಂಥ ಒಂದು ವೃತ್ತಿಯನ್ನ ಕೂಡ ಹೊಂದಿದ್ರು ಅಂತಕ್ಕಂಥದ್ದು. ಹಿಂಗಾಗಿ ಆ ವೈದಿಕ ವ್ಯವಸ್ಥೆಗೆ ಒಳಪಟ್ಟು 770 ಅಮರಗಣಗಳೊಳಗೆ ಎಲ್ಲರನ್ನೂ ಅದ್ರೊಳಗೆ 9-10 ಮಂದಿ ವೇಶ್ಯರನ್ನು ಕೂಡ ಇಟ್ಟಾರ, ಆರತಿ ಮಾಡೋರ್ನ ಇಟ್ಟಾರ, ರಂಗೋಲಿ ಹಾಕೋರ್ನ ಇಟ್ಟಾರ, ಮಾಲಿ ಕಟ್ಟೋರ್ನ ಇಟ್ಟಾರ, ಹಾಡಾಡೋರ್ನ ಇಟ್ಟಾರ. ಇವೆಲ್ಲ ಕಾಯಕ ಅಂತ ತಿಳ್ಕೊಂಡು ವಿರೂಪಗೊಳಿಸ್ಯಾರ. ಹಿಂಗಾಗಿ ಪರಿಷ್ಕರಣೆ ಬಗ್ಗೆ ನಾವು ಮಾತಾಡಕತ್ತೀವಿ, ಬಹಳ ಮಾತಾಡಿದ್ವಿ, ಅದ್ರ ಕ್ರಿಯಾಶೀಲರಾಗಿಲ್ಲ. ಅದಕ್ಕೆ ನಾವೆಲ್ಲರೂ ಕುಡ್ಕೊಂಡು ಒಂದು ಹಂತಕ್ಕೆ ಬಂದು ಎಲ್ಲ ವರ್ಗ, ಇವತ್ತು ನಾನು ಎಷ್ಟೋ ಸಲ ಅಂತೀನಿ, ನಾನು ಇವತ್ತು ನನ್ನ ಕ್ಷೌರವನ್ನು ನಾನು ಮಾಡ್ಕೊಂತೀನಿ, ನಾನು ದಾಡಿ ಮಾಡ್ಕೊಂತೀನಿ ಅಂದ್ರೆ ನಾನು ಹಡಪದ ಹಾಕಿನಿ, ನನ್ನ ಬಟ್ಟೆಯನ್ನು ಒಕ್ಕೊಂತೀನಿ ಅಂದ್ರೆ ನಾನು ಮಡಿವಾಳ ಹಾಕಿನಿ, ನನ್ನ ಬಟ್ಟೆಯನ್ನ ಸಿಂಪಿ ಹೊಲ್ಕೊಂತೀನಿ ಅಂತಂದ್ರೆ ನಾನು ಸಿಂಪಿಗೆ ಹಾಕಿನಿ, ನಾನು ಚಪ್ಪಲಿಗೆ ಮಳಿ ಬಡ್ಕೊಂತೀನಿ ಅಂದ್ರೆ ನಾನು ಸಮಗಾರ ಹಾಕಿನಿ. ಇದು ಕಾಯಕ ಪ್ರಧಾನವಾದಂತ ಜಾತಿರಹಿತ ಸಮಾಜ, ಜಾತಿರಹಿತ ಸಮಾಜವನ್ನು ಕಟ್ಟಿದ್ರು. ಜಾತ್ಯತೀತ ಅಂತಂದ್ರೆ ಜಾತಿಯನ್ನು ಒಪ್ಕೋಬೇಕಾಗತ್ತೆ.
ಜಾತಿಯನ್ನು ಒಪ್ಕೊಂಡು ಅದರ ಸೆಕ್ಯುಲರ್ ಅಂತಕ್ಕಂಥದ್ದಕ್ಕೂ ಮೀರಿದಂಥ ದೊಡ್ಡ ಕ್ಯಾಸ್ಟ್ಲೆಸ್ ಸೊಸೈಟಿ. ಸೆಕ್ಯುಲರ್ ಅಂತಂದ್ರೆ ಒನ್ ಹ್ಯಾಸ್ ಟು ಅಕ್ಸೆಪ್ಟ್ ದ ಕ್ಯಾಸ್ಟ್ ಸಿಸ್ಟಮ್. ಸೆಕ್ಯುಲರ್ಕ್ಕಿಂತ ಮೀರಿದ ವಚನ ತತ್ವವನ್ನ ಶರಣರು ಪ್ರತಿಪಾದನೆ ಮಾಡಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ನನಗೆ ಹೇಳ್ತಕ್ಕಂಥದ್ದಂದ್ರೆ ಈ ಶರಣ ದಂಪತಿಗಳ ಪ್ರಭಾವದಿಂದ ಶಟಸ್ಥಲ, ನಾನು ಬಹಳಷ್ಟು ಸಲ ವಚನಗಳನ್ನು ಶರಣ ಬಸವಣ್ಣ ಮತ್ತು ಲಿಂಗಮನ ವಚನದಾಗ ಲಿಂಗಮನ ವಚನ ಏನು ಕಡಿಮೆ ಇರಲ್ಲ, ಒಂದು ಗುಂಜಿ ಇನ್ನ ಹೆಚ್ಚೈತಲ್ಲ ಅನ್ನುವಂಗ ಬರದಾರ ಇಬ್ರು. ನನಗಿದು ಒಂದು ನನ್ನ ತಾರ್ಕಿಕ ಅಂದ್ರೆ ಅವ್ರಿಗೆ ಮಕ್ಕಳ ಬಗ್ಗೆ ಇಲ್ಲ, ಬಹುಶಃ ಚನ್ನಬಸವಣ್ಣನ ಮಗನ ಹಂಗೆ ಬೆಳೆಸಿರ್ಬೋದು ಅಂತಕ್ಕಂಥದ್ದು, ಅವನ ಮೇಲೆ ಪ್ರಭಾವ ಬೀರಿತು ಅಂತಕ್ಕಂಥದ್ದು. ಆಮೇಲೆ ಹಡಪದ ಬಸವಣ್ಣ ನೋಡ್ರಿ ಕೊನೆಯವರೆಗೂ ಕೂಡ ಆತನ ಕಲ್ಯಾಣ ಕ್ರಾಂತಿ ಹಡಪದ ಅಪ್ಪಣ್ಣ ಕೂಡಲ ಸಂಗಮದಿಂದ ಮಂಗಳವೇಡಿ ಹೊಕ್ಕಾನ, ಮಂಗಳವೇಡಿಯಿಂದ ಬಸವ ಕಲ್ಯಾಣಕ್ಕೆ ಬರ್ತಾನ, ಬಸವ ಕಲ್ಯಾಣಕ್ಕೆ ಬಿಟ್ಟು ಬಸವಣ್ಣವ್ರು ಮತ್ತೆ ಕೂಡಲ ಸಂಗಮದಾಗ ಮತ್ತೆ ಅಲ್ಲಿ ಬರ್ತಾರ. ಎಷ್ಟೊಂದು ಆಪ್ತನಾಗಿರ್ತಾರಂತಂದ್ರೆ ಆತನ ಮತ್ತೆ ಹೇಳಿ ಕಳಿಸ್ತಾರ ನೀಲಮ್ಮಗ, ಇಲ್ಲ ಕರ್ಕೊಂಡು ಬಾ ಕೊನೆ ಹಂತಕ್ಕ ಅಂತ ತಿಳ್ಕೊಂಡು. ಅಲ್ಲಿ ಹೋದಾಗ ನಾನು ಇತ್ತೀಚೆಗೆ ಒಂದು 3-4 ತಿಂಗಳ ಕೆಳಗಡೆ ಶಂಕರ್ ಕುಪ್ಪಸ್ತವರ ಮಗಳ ಮದುವೆಗೆ ಮುದ್ದೆ ಬೆಳಕ್ ಹೋದಾಗ ತಂಗಡಿಗೆ ಹೋಗಿದ್ದೆ. ಒಂದು 4-5 ಕಿಲೋಮೀಟರ್ ದೂರ ಇಲ್ಲ ಬಸವಣ್ಣನವ್ರು ಐಕ್ಯ ಆಗಿದ್ದು, ಇವ್ರು ಐಕ್ಯ ಆಗಿದ್ದು. ಅವ್ರು ಗೊತ್ತಾದ್ಮೇಲೆ ಅವ್ರ ಅಕ್ಕವರು ಹಡಪದಪ್ಪಣ್ಣ ಐಕ್ಯ ಆದ್ಮೇಲೆ ಬಸವಣ್ಣ ಐಕ್ಯ ಆದ್ರು ಅಂತಂದ್ರು. ಅಲ್ಲ, ಅವ್ರು ಅಲ್ಲಿರ್ತಾರ, ಸುತ್ತುಗಡೆ ಅಲ್ಲಿ ಸೋವಿದೇವನ ಸೈನಿಕರು ಹಿಡಿದಿರ್ತಾರ. ಅಲ್ಲಿ ಇವ್ರಿಗೆ ಈಸಿ ಕರೆದುಕೋ ಏನನ್ನು ಸಂಗಮನಾಥ ಕರೆದುಕೋ ಅಂತ ತಿಳ್ಕೊಂಡು ಎಲ್ಲಿ ಈಸಿ ಆ ದಡ ಮುಟ್ಟಬೇಕಂತಾರ. ಆದ್ರೆ ಕೃಷ್ಣ ಹಿರೇಹುಳಿ ಅಂತಾರ, ಆ ನದಿಗೆ ಕೊಚ್ಚಿ ಹೋಗಿರ್ತಕ್ಕಂಥ ಸಾಧ್ಯತೆ. ಯಾಕಂದ್ರೆ ಬಸವಣ್ಣನವರ ಕೊಲೆ, ಆತ್ಮಹತ್ಯೆ, ಏನೇನೋ ಕಲ್ಪನೆ ಮಾಡೋಕ್ಕಿಂತ ಅಥವಾ ಕೆಲವು ಮಂದಿ ಇಚ್ಛಾಮರಣಿ ಏನೋ ಅಂತಾರ, ಅದು ಮುಖ್ಯ ಅಲ್ಲ. ಬಸವಣ್ಣನವರ ಬದುಕು ಮುಖ್ಯ, ಬಸವಣ್ಣವ್ರು ನಮ್ಗೆ ಏನು ಕೊಟ್ಟರು ಅಂತಕ್ಕಂಥದ್ದು ಮುಖ್ಯ. ಹೀಗಾಗಿ ಬಹಳಷ್ಟು ಒಂದು ಒಳ್ಳೆಯ ಚಿಂತನೆಗಳನ್ನ ಅಕ್ಕ ಗೌರಮ್ಮ ನಾಶಿ ಅವರು ಮಾಡಿದರು. ಒಂದು ಒಳ್ಳೆಯ ಉಪನ್ಯಾಸವನ್ನ ಇವತ್ತು ನಾವು ಕಂಡ್ವಿ. ಅದಕ್ಕೆ ಇಂಥ ಚಿಂತನೆಗಳು ನಮ್ಮೊಳಗೆ ಬರಬೇಕು, ಇಂಥ ಆಲೋಚನೆಗಳು ನಮ್ಮೊಳಗೆ ಬರಬೇಕು. ಅದಕ್ಕೆ ನಾವು ಎಲ್ಲರೂ ಕುಡ್ಕೊಂಡು ಈ ರೀತಿಯಾಗಿ ನಾವು ವಿಚಾರ ಮಾಡಿದ್ರೆ ಖಂಡಿತ ಒಂದು ವಚನ ಗೋಷ್ಠಿಯ ವಚನ ಚಿಂತನೆ ಒಂದು ಪ್ರಯೋಗ ಅಥವಾ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಿ ಇದಕ್ಕೊಂದು ನ್ಯಾಯವನ್ನು ಒದಗಿಸ್ಬೇಕು. ನಾನು ಸಾಕಷ್ಟು ಕನ್ನಡ ಪ್ರಾಧ್ಯಾಪಕರ ಜೊತೆಗೆ ಮಾತಾಡ್ತೀನಿ, ಅವ್ರಿಗೆ ವಿನಂತಿ ಮಾಡ್ಕೊಂತೀನಿ, ನಿನ್ನೆ ಕೌಜಗಿರಿ ಮೇಡಮ್ ಜೊತೆ ಆಗಲಿ, ವೀಣಾ ಮೇಡಮ್ ಜೊತೆ ಆಗಲಿ, ಎಲ್ಲರ ಜೊತೆಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಕುಡ್ಕೊಂಡು ಮಾಡಬೇಕು. ಅದಕ್ಕೆ ಅದ್ರ ಮೇಲೆ ಜವಾಬ್ದಾರಿ ಅಂತಂದ್ರೆ ಸುಧಾ, ಅದ್ರ ಮೇಲೆ ದೊಡ್ಡ ಜವಾಬ್ದಾರಿ ದಾನಮ್ಮ, ಶಾರದಾಮಣಿ, ಇವೆಲ್ಲ ಕೂಡ್ಕೊಂಡು ಮಾಡಿದ್ರಂದ್ರ ಈ ತಂಡವನ್ನು ನೀವು ಮುಂದೆ ನಡೆಸ್ಕೊಂಡು ಹೋದ್ರಂದ್ರ ಉಪನ್ಯಾಸದ ಬಗ್ಗೆ ಆಗ್ಲಿ, ಮುಂದಿನ ವಿಷಯಗಳ ಬಗ್ಗೆ ಆಗ್ಲಿ, ನಮಗೆ ಈ ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಪರಿಷ್ಕರಣೆ ಆಗ್ಲಿ, ಪಿಟಿಷನ್ಗೆ ನಾವು ಮಾಡಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ಮಾರ್ಗದರ್ಶನದ ನುಡಿಗಳಿಗೆ ಧನ್ಯವಾದಗಳು. ಸಂಯುಕ್ತ ಬಂಡಿ ಅವ್ರು ಬಂದಾರ ನೋಡ್ರಿ. ಸಂಯುಕ್ತ ಬಂಡಿ ಮೇಡಮ್. ಹಲೋ, ನಮಸ್ಕಾರ ರೀ. ಹಲೋ, ಶರಣಾರ್ಥಿಗಳು. ಹಾ, ಮಾತಾಡ್ ಕೇಳಿಸ್ತೈತಿ. ನಮಸ್ಕಾರ ರೀ. ಶರಣಾರ್ಥಿ. ಎಲ್ಲ ಅಕ್ಕನ ಅರಿವಿದವ್ರಿಗೆ ಶರಣಾರ್ಥಿ. ಇವತ್ತಿನ ದಿವ್ಸ ನಮ್ಮ ದಿವಂಗತ ಅಜ್ಜನವರಾದ ಇವತ್ತು ದತ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮೊದ್ಲು ಅಕ್ಕವ್ರು ಭಾಳ ಚಂದ ಉಪನ್ಯಾಸ ಮಾಡಿದ್ರಿ. ನಾ ಭಾಳ ಸಲ ಹೇಳ್ತೀನಿ, ಅಕ್ಕನ ಅರಿವಿದಾಗಿಂದ ಭಾಳಷ್ಟು ನಾನು ಗಳಿಸ್ಕೊಂಡೀನಿ ಅಂತೇಳಿ. ಪ್ರತಿ ವಾರನೂ ಒಂದೊಂದು ಉಪನ್ಯಾಸ, ಭಾಳಷ್ಟು ಪುಸ್ತಕ ಓದೋಕ್ಕಿಂತ ನಿಮ್ಮ ಅಕ್ಕನ ಅರಿವಿನೊಳಗೆ ನಾವೊಂದು ಉಪನ್ಯಾಸ ನಾವು ಪಡ್ಕೊಂಡ ಬರಾಕತ್ಬಿಟ್ಟೀವಿ. ಅದಕ್ಕೆ ನಾ ಭಾಳ ಖುಷಿ ಪಡ್ತೀನಿ. ನಾ ಸರ್ಗಂತೂ ಭಾಳ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ನಮ್ಮ ಅಜ್ಜಂದು ಅಮ್ಮಂದು ಹೇಳ್ಬೇಕಂದ್ರೆ, ನಮ್ಮ ಅಜ್ಜಾರು APMC ಸ್ಟಾರ್ಟ್ ಮಾಡಿದ್ದು ಮೊದ್ಲು ಗದಗ, ಬಿಜಾಪುರ, ಬೆಳಗಾವ್, ಗುಲ್ಬರ್ಗ ಮಾಡ್ಕೊಂಡು ಬೆಂಗಳೂರಿಗೆ ಹೋದ್ರಿ ಡೈರೆಕ್ಟರ್ ಆಗಿ APMC ಇದ್ರದ್ದು. ಈಗ ಭಾಳಷ್ಟು ಮಂದಿ ನಾವು ಆಫೀಸರ್ಸ್ ನೋಡ್ತೀವಿ, ಸಣ್ಣ ಆಫೀಸರ್ಸ್. ಪ್ರತಿ ಸಲ ಲೋಕಾಯುಕ್ತ ರೇಡ್ ಮಾಡಾಗ ಒಂದು 13-15 ಆಫೀಸರ್ನ ರೇಡ್ ಮಾಡ್ತಾರ. ಅಂತ ಒಂದು ಟೈಮ್ನಾಗ ಸಣ್ಣ ಅಧಿಕಾರಿಗಳನ್ನ ಕೋಟಿಗಟ್ಲೆ ಆಸ್ತಿ ಮಾಡಿರ್ತಾರ. ಅದ್ರ ಒಂದು ವಿಪರ್ಯಾಸ ನಾ ಒಂದು ಏನು ಹೇಳ್ಬೇಕಂತಂದ್ರೆ, ನಮ್ಮ ಅಜ್ಜ ಆಸ್ತಿ ಮಾಡಲಿಲ್ಲ, ತನ್ನಿದ್ದಷ್ಟು ಆಸ್ತಿ APMC ಡೈರೆಕ್ಟರ್ ಆಗಿ ಎಲ್ಲ ಕಳ್ಕೊಂಡ. ಅದೊಂದು ಭಾಳ ಬೇಜಾರಾಗತ್ತೆ ನನಗೆ ಹೇಳಕ್ಕೆ. ಒಂದು ಬೆಂಗಳೂರಾಗ ಮನೆ ಕಟ್ಸಕ್ಕೆ ತನ್ನ ಪಾಲಿಗೆ ಬಂದಿದ್ದ ಆಸ್ತಿ ಅಷ್ಟು ಮಾರಿದ. ಇದೊಂಥರ ಹೇಳಕ್ ಭಾಳಷ್ಟು ಮಂದಿಗೆ ಏನು ಅನ್ಸುತ್ತೆ ಅಂದ್ರೆ, ಇವ್ರು ಕರೆ ಹೇಳ್ತಾರೋ ಸುಳ್ಳು ಹೇಳ್ತಾರ ಅನ್ಸುತ್ತೆ. ಅರ ಬಿಚ್ಚಿ ನೋಡಿದಾಗ ಗದಗ ಡಿಸ್ಟಿಕ್ನಾಗ ಭಾಳಷ್ಟು ಮಂದಿ ಅಕ್ಕಿನ ಅರಿವಿದ ಈ ನಮ್ಮ ಶರಣೀಯರಿದಾರ. ಅವ್ರಿಗೆ ಗೊತ್ತಾಗತ್ತೆ BM ಪಾಟೀಲ್ ಎಷ್ಟು ಸಜ್ಜನಿಕೆಯಿಂದನ ಬದುಕನ್ನು ಮಾಡಿದ್ರಂತ.
ಈಗಿನ ಆಫೀಸರ್ಸ್ ಎಲ್ಲ ನೋಡಿದ್ರೆ ನಮ್ಮ ಅಜ್ಜ ಎಷ್ಟೆಲ್ಲ ಗಳಿಸ್ಬೋದಾಗಿತ್ತು, ಅವನಿಂದ ನಾವು ಗಳಿಸ್ಬೋದು, ನಮಗೂ ಏನೇನೋ ನಮ್ಮ ಅಜ್ಜ ಎಲ್ಲ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಆದ್ರೆ ನಮ್ಮ ಅಜ್ಜನ ಒಂದು ಆದರ್ಶ, ನಾ ಇವತ್ತು ಬಿ ಎಂ ಪಾಲ್ಟ್ರಿ ಮೊಮ್ಮಗಳಂದ್ರೆ APMC ಒಳಗೆ ಹೋದಾಗ ಎಷ್ಟು ನಮ್ಗೆ ಕಿಮ್ಮತ್ ಕೊಡ್ತಾರ. ನಾವು ನಮ್ಮ ಸಾಹೇಬ್ರ ಅಧಿಕಾರ ಇದ್ದಾಗ ನಾ ಬಾಸಲೆ ನಾ APMC ಇದಕ್ಕೆ ಹೋದಾಗ ನಾ ಅಲ್ಲಿ ನಮ್ಮ BM ಪಾಲ್ಟ್ರಿ ಮೊಮ್ಮಗಳು ಅಂತ ಹೇಳಿದಾಗ ಎಷ್ಟು ಆತ್ಮೀಯತೆಯಿಂದ ಅವ್ರ ಸ್ಟಾಫ್ನವರು ಎಷ್ಟೋ ಸಲ ಕೂಡಿ ಎಷ್ಟು ಚಂದ ಎಲ್ಲ ಕೆಲಸ ಮಾಡಿಕೊಟ್ರು. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಅಜ್ಜ ಲಿಂಗೈಕ್ಯರಾದಾಗ ನಮ್ಮ ಸಂಬಂಧಿಕರಿಗಿಂತ ಹೆಚ್ಚು ಎಲ್ಲ APMC ಸ್ಟಾಫ ಹೆಚ್ಚಿಗೆ ಇತ್ತು. HK ಪಾಟೀಲ್ DR ಪಾಟೀಲ್ ನಾವೆಲ್ಲ ಒಂದ್ಸಲ ಕುಂತಿದ್ವಿ. HK ಪಾಟೀಲ್ ನನ್ಗೆ ಕರೆದು ಕೇಳಿದ್ರೆ ಇವ್ರು ಎಲ್ಲಿಂದ ಬಂದಾರ ಅಂತ ಕೇಳಿದ್ವಿ. ಇವ್ರು ಬೆಂಗಳೂರವರೆಲ್ಲ ನಿಮ್ಮ ಸಂಬಂಧಿಕರು ಅಂದ್ರಿ. ಇವ್ರು ನಮ್ಮ ಸಂಬಂಧಿಕರಲ್ರಿ, ಇವರೆಲ್ಲ APMC ಒಂದು ಸ್ಟಾಫ್ ಇವರು ಅಂತ ಹೇಳಿದ್ರೆ. ಅವಾಗ DR ಪಾಟೀಲ್ ಒಂದು ಹೇಳಿದ್ರೆ, ಈ ಸಜ್ಜನಿ ರಾಜಕಾರಣ ಕಲಿಬೇಕಂದ್ರೆ ಮಲ್ಸಮುದ್ರ ಗೌಡ್ರ ಮನಿತನದಿಂದ ಕಲಿಬೇಕು. ಇದನ್ನ ಇವತ್ತು ನಾವು ಇಷ್ಟು ಮುಂದೆ ಬರ್ಬೇಕಂದ್ರೆ ಮಲ್ಸಮುದ್ರದ ಒಂದು ಗೌಡ್ರ ಒಂದು ವಿಶ್ವಾಸ, ಅವ್ರ ಒಂದು ಸಹಕಾರದಿಂದ ಇವತ್ತು ನಾವು ಇಷ್ಟು ವರ್ಷ ಸುದೀರ್ಘ ರಾಜಕಾರಣಿ ಇಳಕ್ ಬಂದಿದೆ. ನಮ್ಗೊಂದು ಭಾಳ ಬೇಜಾರು ಅನಿಸ್ತು. ಯಾಕಪ್ಪ ಈ APMC ಅವ್ರು ಇಷ್ಟು ಸಲ ಇಷ್ಟೆಲ್ಲ ಮಾಡ್ತಾರ. ನಮ್ಮ ಅಜ್ಜ APMC ಒಳಗಿದ್ದಾಗ ಹೊಳ್ಯಾಲೂರು ಭಾಗಕ್ಕಾಗ್ಲಿ ಗದಗ ಆಗಾಗ್ಲಿ ಒಂದು ಮಾರುಕಟ್ಟೆಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ರು. ಹೊಳ್ಯಾಲೂರು ಭಾಳ ಕ್ಷೀಣವಾಗಿತ್ತು. ಅಲ್ಲಿ ಈಗ ನಾವೇನಾರ ಈಚೆ ಕಡೆ ಭಾಗದ ನಾವು ಮಾಡ್ಬೇಕಂದ್ರೆ ಹೊಳ್ಯಾಲೂರಿಗೆ ಹೋಗಿನ ಮಾಡುವಂಥ ಪರಿಸ್ಥಿತಿ ಯಾರು ಮಾಡ್ಯಾರ ಅಂದ್ರೆ ಅದು BM ಪಾಟೀಲ್ರು ಮಾಡ್ಯಾರ ಅಂತ ನಾ ಅತಿ ಹೆಮ್ಮೆಯಿಂದ ತಮ್ಮಲ್ಲಿ ಹೇಳಕ್ ಬಯಸ್ತೀನಿ. ನಾ ಭಾಳ ಸಲ ಆಫೀಸರ್ಸ್, ನಾ ಇಲ್ಲಿ ಲಗ್ನ ಆಗಿ ಗಜೇಂದ್ರಗಡಕ್ಕೆ ಬಂದಾಗ ಮಾವಿನ ಗಿಡದ ಅಂತ ಒಂದು APMC ಆಫೀಸರ್ ಇರ್ಬೋದು, ಮೋಸ್ಟ್ಲಿ ನಮ್ಮ ಸರ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ಶಶಿಕಾಂತ್ ಸರ್ ಅವ್ರಿಗೆ. ನನ್ನ ಕಡೆ ಬಂದಿದ್ರು, ನಿಮ್ಮ ಅಜ್ಜರ ಕಡೆ ಹೇಳಂಗ ನಮ್ಮ ಮನೆಯವ್ರು ಕರ್ಕೊಂಬಂದಿದ್ರು ಒಂದು ಟ್ರಾನ್ಸ್ಫರ್ ಮಾಡಿಸ್ರಿ ಅಂತೇಳಿ. ನಮ್ಮ ಅಜ್ಜಿಗೆ ಕಾಲ್ ಮಾಡಿದೆ. ನಮ್ಮ ಅಜ್ಜ ಹೇಳಿದ ಅವ್ರನ್ನ ಕಳಿಸ್ಕೊಡು ಅಂದ್ಕೊಂಡು ನಮ್ಮ ಅಜ್ಜ ಕೆಲಸ ಮಾಡ್ತಾರ ಅಂತೇಳಿ ಅವ್ರಿಗೆ ಕಳಿಸ್ಕೊಟ್ಟೆ. ನಾ ಒಂದು ಹಂಗೆ ಸಣ್ಣ ಕತೆ ಹೇಳಕ್ ಬಯಸ್ತೀನಿ. ಅಲ್ಲಿ ಹೋಡಿದ್ಮೇಲೆ ನಮ್ಮ ಅಜ್ಜ ಒಂದು ಹೋಪ್ಲೆಸ್ ಫೆಲೋ, ನೀ ಎಲ್ಲ ಹೆಣ್ಮಕ್ಳ ಕಡೆ ಫೋನ್ ಹಚ್ಚಿ ಟ್ರಾನ್ಸ್ಫರ್ ಮಾಡಿಸ್ಕೊಂತಿ, ನೀ ಎಂಥ ಅಧಿಕಾರ ಇದೆ ಅಂತೇಳಿ ಅವ್ನು ಒಂದು ಕಡೆ ಹಾಕಿದ್ರ. ಮತ್ತು ಅಜ್ಜ ಹಾಗೆಲ್ಲ ಮಾಡಬೇಡ ಅಂತ ಹೇಳಿದ್ಮೇಲೆ, ಅಜ್ಜ ಪ್ಲೀಸ್ ಅಜ್ಜ ನನ್ನ ಗಂಡಿಗೆ ಬೇಕಾಗ್ಯಾರ ಅಂದಮೇಲೆ, ಮತ್ತು ನೀ ಎಲ್ಲದಿ ಅಲ್ಲೇ ಇರು, ನಾ ಎಲ್ಲೂ ಹಾಕಂಗಿಲ್ಲ ನಿನಗಂತ ಅಂಥ ಆಫೀಸರ್ ನಮ್ಮ ಅಜ್ಜ. ಈ ಟ್ರಾನ್ಸ್ಫರ್ ಮಾಡಿಸ್ಬೇಕಾರೆ ಎಷ್ಟೋ ಮಂದಿ ಕೋರ್ಟ್ಗಟ್ಲೆ ಮಾಡ್ತಾರೆ. ಆದ್ರೆ ಹೇಳಿದ್ನಲ್ಲ, ನಮ್ಮ ಅಜ್ಜ ಇದ್ದಿದ್ದುಷ್ಟ ಆಸ್ತಿ ಕಳ್ಕೊಂಡು APMC ಡೈರೆಕ್ಟರ್ ಆಗಿ ಅಲ್ಲಿಂದ ನಿವೃತ್ತಿ ಹೊಂದಿದ್ರಂದ್ರೆ ಅದನ್ನ ನಮ್ಗೆ ವಿಚಿತ್ರ ಅನ್ಸುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ಅವನ ಕಡೆ ಒಂದ ಬೇಗಳಿತ್ತು, ಯೂಸ್ಲೆಸ್ ಫೆಲೋ ಅಷ್ಟೇ. ಅದಕ್ಕಿಂತ ನಾವು ಏನು ಕೇಳ್ತಿದ್ದಿಲ್ಲ. ಭಾಳ ನನಗೆ ಅಜ್ಜನ ವಹಿವಾಟ ಇದ್ದಿದ್ದು ನಮ್ಮ ವಸಂತ ನಗರದ ಒಂದು ಮಾರುತೇಶ್ವರ ಗುಡಿ ಇತ್ತು. ಅಲ್ಲೇ ಪ್ರತಿ ಶನಿವಾರ ಕರ್ಕೊಂಡು ಹೋಗಿದ್ದ. ಅಲ್ಲೇ ಪ್ರಸಾದಕ್ಕೆ ಇಷ್ಟೆಲ್ಲ ಐತಿ, ನಮ್ಮಮ್ಮ ಮನ್ಯಾಗ ಇಷ್ಟೆಲ್ಲ ಮಾಡ್ತಾಳೆ, ನಮ್ಮ ಅಜ್ಜ ಯಾಕೆ ಪ್ರಸಾದ ಕರ್ಕೊಂಡು ಹೋಗ್ಕನ್ಪ ಅಲ್ಲಿ ಅಂತಿದ್ವಿ ನಾವು. ಪ್ರಸಾದ ರುಚಿ ಇರ್ತೈತಿ ಅಂತಲ್ಲ, ಶನಿವಾರಕ್ಕೊಮ್ಮೆ ನಾವೆಲ್ಲರ ಹೋಗ್ಬೇಕು. ನಿಂಗೆ ಯಾಕೆ ಇಷ್ಟು ದೂರ ಕರ್ಕೊಂಬರ್ತೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಏನೇ ಇರ್ತೈತಿ, ದೇವ್ರನ್ನ ಕಾಣಬೇಕು. ಇಲ್ಲಿ ಎಷ್ಟು ಮಂದಿ ಬರ್ತಾರ, ಎಷ್ಟೋ ಮಂದಿಗೆ ದುಃಖ ಇರ್ತೈತಿ, ಎಷ್ಟೋ ಮಂದಿ ಖುಷಿಯಿಂದ ಬಂದಿರ್ತಾರ, ಎಷ್ಟೋ ಮಂದಿ ತಮ್ಮ ಕಷ್ಟಗಳು ಹೇಳ್ಕೊಂಡು ಬಂದಿರ್ತಾರ. ನೀ ಯಾಕೆ ಬರ್ತೀಯ ಅಜ್ಜ ಅನ್ನ ಕೇಳಿದೆ. ನಾ ಏನು ಕೇಳಾಕ್ ಬರಂಗಿಲ್ಲ, ನಾ ಯಾವಾಗ್ಲೂ ಹಿಂಗ ಇಲ್ಲ ಅಂತ ಕೇಳಾಕ್ ಬರ್ತೀನಿ. ಜನ ನೋಡಿದ್ರೆ ನಂಗೆ ಖುಷಿ ಅನ್ಸುತ್ತೆ. ನಮ್ಮ ಅಜ್ಜ ಯಾಕಲ್ಲಿ ಹೋಗಿದ್ನಂದ್ರೆ ಸಾಕಷ್ಟು ಜನಗಳನ್ನ ನೋಡಿದೆ, ದುಃಖ ಅಂತವ್ರು, ಖುಷಿ ಪಡೋ ಜನನ ಮಕ್ಕಳನ್ನ ನೋಡಾಕ ಅಲ್ಲಿ ಹೋಗ್ತೀನಿ ಅಂತ ನನಗೆ ಹೇಳಿದ್ನಲ್ಲ. ಅವಾಗ ಅನಿಸ್ತು, ಅಜ್ಜ ಯಾಕೆ ನೋಡಿ ಇವೇನು ಭವಿಷ್ಯ ಹೇಳ್ತಾನ, ಅಜ್ಜ ಏನಾರು ಭವಿಷ್ಯ ಹೇಳ್ತೀಯ ನೀನು? ಇಲ್ಲೇ ಅವ್ರು ನೋಡಿದ್ರೆ ನಾವು ಯಾಕೆ ದೇವ್ರ ಕಡೆ ಚಲೋ ಇದ್ದವ್ರು ಅಷ್ಟ ಬರಂಗಿಲ್ಲ. ದೇವ್ರಂದ್ರ ಒಂದು ಶಕ್ತಿ ಸ್ವರೂಪ. ಈ ಶನಿ ದೇವ್ರಂದ್ರ ಭಾಳ ಶಕ್ತಿ ಸ್ವರೂಪ. ಇಂಥವನ್ನ ಕಡೆ ನಾವು ಪ್ರತಿ ಶನಿವಾರಕ್ಕೊಮ್ಮೆ ನಾವು ಹೋಗಿ ಒಂದು ಪ್ರಸಾದ ತಗೊಂಡ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತಂತೆ. ಈಗೂ ನಮ್ಮ ಮನೆ ಅಲ್ಲೇ ಚಕ್ರವರ್ತಿ ಲೇಔಟ್ನಾಗ ಐತಿ. ನಮ್ಮ ಅಜ್ಜ ಕೊಟ್ಟಾನ ಏನೋ ಗೊತ್ತಿಲ್ಲ, ಶನಿವಾರಕ್ಕೊಮ್ಮೆ ಅಲ್ಲಿದ್ದಾಗ ಆ ಹನುಮಂತ ದೇವ್ರ ಗುಡಿಗೆ ಹೋಗಿ ಅಲ್ಲಿ ಪ್ರಸಾದ ತಗೊಂಬಂದ, ಏನೂ ಗೊತ್ತಿಲ್ಲ, ಆ ಹನುಮಂತ ಗುಡಿಗೆ ಹೋದ್ರೆ ಒಂದು ಸುಖ ಸಿಗ್ತಿತ್ತು. ನಮ್ಮ ಅಜ್ಜ ಒಂದ ಕೇಳ್ಕೊಂತಿದ್ನಂತ ದೇವ್ರಲ್ಲಿ, ಏನಂತ ಕೇಳ್ಕೊಂತಿದ್ನಂದ್ರೆ, ನನಗೆ ಯಾವತ್ತೂ ನನಗೆ ಕೆಟ್ಟನ್ನ ಬಯಸಾಕ ಮಾಡ್ಬೇಡಪ್ಪ, ಯಾವತ್ತೂ ನಾ ಇರೋ ತನಕ ನಮ್ಮ ಮನೆತನ ಹೆಸರು ನಾನು ಅಲ್ಲುಗಳಿಯೋಂಗ ಮಾಡಬೇಡ ಅಂತ ಏನ್ ಬೇಡ್ಕೊಂತ ಹಗಲೆಲ್ಲ ಕೇಳ್ತಿದ್ದೆ. ಅಜ್ಜ ಪ್ರಮೋಷನ್ ನನಗೆ ದೊಡ್ಡ ಪೋಸ್ಟ್ನಾಗ ನಂಗೆ ಪ್ರಮೋಷನ್ ಇಲ್ಲ, ಅಮ್ಮಗೆ ಏನಾರ ಅಮ್ಮಗಿಲ್ಲ, ಮತ್ತೆ ಸುಧಾಗ ಆಗ್ಲಿ ಸವಿತಾಗ ಕುಸುಮ ಏನಾರ ನೌಕರಿ ಆಗ್ಲಿ ಅಂತ ಬೇಡ್ಕೊಂತ ಇಲ್ಲ. ಪ್ರತಿ ಶನಿವಾರ ನಾ ಬಂದಾಗ ಎಲ್ಲಾ ಮುಖಗಳನ್ನು ನೋಡಿ, ಖುಷಿ ದುಃಖಗಳ ಮುಖ ನೋಡಿ, ನನಗೂ ಏನ ಆಸೆ ಹುಟ್ಸೋಂಗ್ ಮಾಡ್ಬೇಡ, ನಾ ಎದ್ರ ಒಳಗೆ ಅದೀನಿ, ಅದರಿಂದ ಸಂತೋಷ ಪಡುವಂತ ನನಗೊಂದು ಇದು ಕೊಡುವಂತ ನಾ ಕೇಳ್ಕೊಳಕ್ ಬರ್ತೀನಿ ಅಂತ ಹೇಳ್ತಿದ್ರು.
ಅದಕ್ಕೆ ಇಂಥ ಒಂದು ಜೀವ ಇವತ್ತು ಇಲ್ಲ ಅಂದಾಗ ಬಹಳ ಬೇಜಾರಾಗತ್ತೆ. ಒಂದು ಲೈಫ್ ಸೈಕಲ್ ಹುಟ್ಟು ಸಾವು ಇರುದ. ಆದ್ರೆ ಇಂಥ ಸಜ್ಜನ ಅಧಿಕಾರಿಗಳು ನೋಡಿ ಬಹಳಷ್ಟು ಮಂದಿ ಬದುಕಬೇಕಾಗೈತಿ. ನಮ್ಮ ಸುಧಾ ಒಂದು ಸಣ್ಣದು ಹೇಳಕ್ ಬಯಸ್ತೀನಿ. ನಮ್ಮ ಅಜ್ಜಂದು ಒಂದು ಸಣ್ಣ ಅಜ್ಜ ಅಮ್ಮ ಜೀವನ ಮಾಡಿದ್ದೆ ಒಂದು ಸಣ್ಣ ಪುಸ್ತಕವಾಗಿ ಹೆಂಗೆ ಎಂ ಪಾಟೀಲ್ SM ಪಾಟೀಲ್ ಪುಸ್ತಕ ಬರೆದ್ರೆ ನಮ್ಮ ಅಜ್ಜ ಅಮ್ಮನ ಒಂದು ಪುಸ್ತಕ ನೀ ನಮ್ಮ ಚಿಗೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನ ಕೈಲಿ ಆಗತ್ತೆ ನೀ ಬರಿ ಅಂತ ನಮ್ಮ ಚಿಗೋಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಅಮ್ಮಂದು ಹೇಳ್ಬೇಕಂದ್ರೆ ಎಷ್ಟು ಮಂದಿ ನಮ್ಮ ಮಲ್ಸಮುದ್ರದಾಗ ಗೌಡ್ರ ಮನ್ಯಾಗ ಅದಾರ ಎಲ್ಲಾರು ಶಾಲಿ ಕಲಿಯಕ್ ನಮ್ಮ ಅಮ್ಮನ ಕೈಯಾಗ ಅದಾರ. ಈಗ MN ಪಾಟೀಲ್ ಆಗ್ಲಿ SM ಪಾಟೀಲ್ ಆಗ್ಲಿ ನಮ್ಮ ತಾಯಿ ಆಗ್ಲಿ ಹೆಂಗಿತ್ತಂದ್ರ ಸಂಸಾರ ಇವ್ರ ಮಕ್ಳು ನಾವ್ ಇಟ್ಕೊಂಡ್ ಶಾಲಿ ಯಾಕೆ ಕಲಿಸ್ಬೇಕು ಹಿಂಗಿದ್ದಿದ್ದಿಲ್ಲ. ಎಲ್ಲಾರು ಇಟ್ಕೊಂಡ್ ಶಾಲಿ ಕಲಿಸಿದ್ ನಮ್ಮಮ್ಮ. ಎಲ್ಲಾರು ನಮ್ಮಮ್ಮಗೆ ಹೆದರ್ತಿದ್ರು, ನಾನು ನಮ್ಮಮ್ಮಗೆ ಹೆದರ್ತಿದ್ದೆ. ಅದ ಪ್ರೀತಿ ವಿಶ್ವಾಸದಿಂದ ಅಮ್ಮ ಯಾರಂದ್ರ ಅದು ಮಾದೇವಮ್ಮ. ನಾ ನಮ್ಮಮ್ಮಗೆ ಭಾಳ ಅಟ್ಯಾಚ್ಮೆಂಟ್ ಇದ್ದೆ ಅನ್ನಪೂರ್ಣ ದೇವಿಯವ್ರಿಗೆ. ನಮ್ಮಮ್ಮ ಒಂದ ಹೇಳಿದ್ಲ ನನಗ, ನೀ ಬೆಳಿಬೇಕಂದ್ರ ಎಮೋಷನ್ ಇರು, ನಿನ್ನ ಜೀವನ ನೀ ಕಂಡ್ಕೋಬೇಕಂದ್ರ ನಿನ್ ಸ್ವಂತ ಆತ್ಮವಿಶ್ವಾಸ ನಿನ್ನ ಬಲದಿಂದ ನೀನ್ ಮುಂದೆ ಬರ್ಬೇಕಂತಿದ್ಲೆ. ನಾವು ನಾಯ್ಕರವ್ರ ಕಡೆ ಯೋಗ ಕಲಿಯಕ್ ಹೋಗಿದ್ವಿ. ರಿಕ್ಷಾದಾಗ 3 ಮಂದಿ ಹಿಡಿತಿದ್ರು. ನಮ್ಮಮ್ಮ ನನ್ನ ಕೈಯಾಗ 20 ರೂಪಾಯಿ, ಅವಾಗ 13 ರೂಪಾಯಿ 50 ಪೈಸಾಕ್ರಿ ಆಟೋ ಚಾರ್ಜ್ ಇತ್ತು ಇಲ್ಲಿಂದ ಮೇಯೋ ಹಾಲ್ ತನಕ ವಸಂತ ನಗರದಿಂದ. ಅಮ್ಮ ಬ್ಯಾಡಮ್ಮ ಸುಧಾ ಕುಸುಮ ಸವಿತಾ ಅದಾರ ಅಂತಿದ್ದೆ. ಇರ್ಲಿ ನಿನ್ ಕಡೆ ಇಟ್ಕೊಂತಿದ್ಲಿ. ಯಾಕಂದ್ರ 3 ಮಂದಿ ಹೆಚ್ಚು ಕಮ್ಮಿ ಏನಾತಂದ್ರ ನಮ್ ಕಡೆ ದುಡ್ಡು ಇರ್ಬೇಕು. ನಮ್ಮ ಅಮ್ಮಂದು ನಾವೆಲ್ಲಿಯೂ ಅಸಹ್ಯ ಆಗ್ಬಾರ್ದು. ಒಂದು ಕೆಪಾಸಿಟಿ ಐತೆ ನಿಂಗೆ ನಡ್ಕೊಂತ ಹೋಗಿ ಬರಾಕ ಅಂತ ಕೇಳ್ತಿದ್ಲ. ಹೋಗುತ್ತಾಗತ್ತಮ್ಮ ಬರುತ್ತಾಗಂಗಿಲ್ಲ ಅಂತಿದ್ದೆ. ಹಂಗನ್ ಬರು ಮುಂದರ ಇಟ್ಕೊಂಡಿ ತಗೋ 20 ರೂಪಾಯಿ ಅವ್ರು ಕೊಡ್ಲಿಕ್ಕ ನಂಗೆ ಹೊಳೆ ತಂದು ಕೊಡು. ಹಿಂಗೊಂದು ಕೊಟ್ಟು ನಮ್ಮನ್ನೆಲ್ಲ ಇಟ್ಕೊಂಡು ಯೋಗ ಕಲಿಸಿ ನನ್ನೊಂದು ಸೆಕೆಂಡ್ ಇಯರ್ PUC ಒಂದು ಆದಾಗ 1 ವರ್ಷ ಗಟ್ಲೆ ಇಟ್ಕೊಂಡು ಇವತ್ತು ನಾ ಏನದೀನಿ ನಮ್ಮ ಅಜ್ಜ ಅಮ್ಮನ ಆಶೀರ್ವಾದದಿಂದ ಇವತ್ತು MM ಪಾಟೀಲ್ ಆಗ್ಲಿ BM ಪಾಟೀಲ್ ಆಗ್ಲಿ SM ಪಾಟೀಲ್ 3 ಮಂದಿ ಹೆಣ್ರ ಆಶೀರ್ವಾದದಿಂದ ಇವತ್ತು ನಾ ಅದೇನಂತ ಹೇಳಕ್ ನಾ ಭಾಳ ಖುಷಿ ಪಡ್ತೀನಿ. ಭಾಳಷ್ಟು ಸಲ ನಮ್ಮ BM ಪಾಟೀಲ್ ಅಜ್ಜಾರ್ದು ಒಂದ್ ಏನ್ ಹೇಳ್ತೀನಿ ಅಂದ್ರೆ, ಭಾಳಷ್ಟು ಮಂದಿ ಮೊಮ್ಮಕ್ಕಳಾದ್ಮೇಲೆ ಅಜ್ಜ ಅಂತಿದ್ರಂತ. ಆದ್ರೆ ನಮ್ಮ ಅಜ್ಜ ಹಿಂಗ್ ಅಂತಿದ್ರಂತ, ಏನೈತೆನೋ ಗೊತ್ತಿಲ್ಲ ನಂಗೆ ಗೌರವನ ಮಕ್ಳು ಅಜ್ಜ ಅಂದ್ರಷ್ಟ ನಂಗೆ ಅನ್ಸುತ್ತ ಅಂತಿದಂತ. ಆ ಒಂದು ಇನ್ನೂ ನನಗೆ ಕೇಳಿದಾಗ ನನ್ನ ಕಣ್ಣಾಗ ಭಾಳ ನಂಗೆ ಒಂಥರ ಉಕ್ಕಿ ಬರ್ತೈತಿ. ನಮ್ಮ ಅಜ್ಜನ ಬಗ್ಗೆ ಪ್ರೀತಿ ಪ್ರೇಮ ಭಾಳ ಉಕ್ಕಿ ಬರ್ತೈತಿ. ಇಂಥ ಅಜ್ಜ ಅಮ್ಮನ್ ಪಡ್ಯಾಕ ನಾವು ಬರೇನ ಪುಣ್ಯವಂತ ಮಾಡೇವಂತ ಹೇಳ್ತೀವಿ. ನಾ ಬರೀ MM ಪಾಟೀಲ್ ಅಷ್ಟೇ ಅಲ್ಲ, ಇವ್ರ ಕಡೆನೂ ನಾವು ಭಾಳ ಸಲ ಇದ್ವಿ. ಸೂಟಿ ಬಂತಂದು ಬೆಂಗ್ಳೂರ್ ಹೋಗಿದ್ರಿ ಎಲ್ಲಾರು. ನಾವಷ್ಟಲ್ಲ ಎಲ್ಲಾ ಫ್ಯಾಮಿಲಿಯವರು ಬೆಂಗ್ಳೂರ್ ಹೋಗಿದ್ರು. ಎಲ್ಲಾರನ್ನು ಕೂಡಿಸಿ ಈ ಬೆಂಗ್ಳೂರ್ ಅಂದ್ರೆ ಎಲ್ಲಾರಿಗೆ ಸಾಮಾನ್ಯ ಆಗೈತಿ. ಎಲ್ಲಾರಿಗೆ ಬೆಂಗ್ಳೂರ್ ತೋರಿಸಿ ಅವ್ನ ಕಾರ್ನಾಗ ಬೆಂಗ್ಳೂರ್ ತೋರಿಸಿ ಅವ್ರಿಗೆಲ್ಲ ಮಾಡಿ ಟ್ರೈನ್ ಟಿಕೆಟ್ ಮಾಡಿ ಬುತ್ತಿ ಕಟ್ಟಿ ಟ್ರೈನ್ ಹತ್ಸು ತನಕ ನಮ್ಮ ಅಜ್ಜ ಅಮ್ಮ ಬಿಡ್ತಿದ್ದಿಲ್ಲ. ಇಂಥ ಒಂದು ದಾಂಪತ್ಯ ಜೀವನ ಪಡೆದು ಎಲ್ಲಾರ ಕಡೆನೂ ಸೈ ಅನಿಸ್ಕೊಂಡು ಇವತ್ತು ನಮ್ಮ ಅಜ್ಜಾರ್ ಹೋಗ್ಯಾರ. ಯಾರ ಕಡೆನೂ ನಮ್ಮ ಅಜ್ಜ ಅಮ್ಮ ಒಂದು ಕಪ್ಪು ಚುಕ್ಕಿ ಇಲ್ದಂಗ ಹೋಗ್ಯಾರಲ್ಲ, ಅವ್ರು ಯಾವತ್ತು ಅಮರ ಆಗಿರ್ತಾರಂತ ನಾ ಹೇಳಕ್ ಬಯಸ್ತೀನಿ. ಈ ದತ್ತಿ ಕಾರ್ಯಕ್ರಮ ಮಾಡಿದಂಥ ನನ್ನ ಚಿಕ್ಕಮ್ಮನ ಸುಧಾಗುನು ನಾ ಋಣಿಯಾಗಿದ್ದೇನೆ. ಇವತ್ತು ನಮ್ಮ ಮಾಮ ಪ್ರಸಾದ್ ಅವರು ಮಾತಾಡ್ತಾರ ಏನೋ ಗೊತ್ತಿಲ್ಲ. ಇವತ್ತು ಅವ್ರ ಆನಿವರ್ಸರಿ ಐತಿ. ಮೋಸ್ಟ್ಲಿ ಅವ್ರು ಏನಾರು ಎಲ್ಲರೂ ಹೋಗಿದ್ರೆ ಈ ಇದಕ್ಕೆ ರೀಚ್ ಆಕಾರೋ ಇಲ್ಲ ಗೊತ್ತಿಲ್ಲ. ನಾನಂತರೂ ಭಾಳ ಮತ್ತೊಂದ್ಸಲ ಹೇಳ್ತೀನಿ, ನಾ BM ಪಾಟೀಲ್ ಆಗೋದಕ್ಕೆ ನಂಗೆ ಭಾಳ ಹೆಮ್ಮೆ ಪಡ್ತಿದ್ದೆ. ನಾ ಎಲ್ಲೆಲ್ಲಿ BM ಪಾಟೀಲ್ ಹೆಸರು ಹೇಳ್ತೀನಿ ಅಲ್ಲಿ ನನ್ನ ಗೌರವ ಹೆಚ್ಚಿಸ್ಕೊಂತ ಹೋಗ್ತೈತಿ, ಹೊರತು ಕಡಿಮೆ ಆಗಂಗಿಲ್ಲ. ಹಿಂಗ ನಿಮ್ಮ ಅಕ್ಕನ ಅರಿವಿಂದವ್ರಿಗೆ ಎಲ್ಲರಿಗೂ ಸಾಕಷ್ಟು ವಿಷಯಗಳನ್ನ ನೀವು ತೊಗೊಂಬರಾಕತ್ತೀರಿ. ನಾ ಯಾವಾಗ್ಲೂ ಹೇಳ್ತೀನಿ, ಭಾಳಷ್ಟು ಮಂದಿಗೆ ನಾ ಜಾಯ್ನ್ ಆಗಂತ ಹೇಳೀನಿ. ನೆಕ್ಸ್ಟ್ ನಮ್ಮ ಊರಿನಾದ ಡಾಕ್ಟರ್ ಕಮಲೇಳಿ ಅವರು, ನಾವು ಯಾವಾಗ್ಲೂ ಸಿಕ್ಕಾಗ ಅವರು ಅಕ್ಕನ ಅರಿವಿದ ಒಂದು ಸದಸ್ಯರಿದಾರ. ನಾವು ಅವ್ರಿಬ್ರು ಕೂಡ ಮಾತಾಡ್ತೀವಿ. ಎಷ್ಟೊಂದು ವಿಷಯ ಶಶಿಕಾಂತ್ ಸರ್ ಅವ್ರು ತೊಗೊಂಬರ್ತಾರ. ನಾವು ಅವ್ರ ಬಗ್ಗೆ ಅಂತೂ ಭಾಳ ಹೆಮ್ಮೆ ಅನ್ಸುತ್ತೆ. ಅದ್ರ ಜೊತೆಗೆ ಉಪನ್ಯಾಸ ಮಾಡ್ತಿರಲ್ರಿ, ಎಲ್ಲಾರ ಬಗ್ಗೆ ನಂಗೆ ಭಾಳ ಖುಷಿ ಅನ್ಸುತ್ತೆ. ಎಷ್ಟು ಚಂದ ನೀವೆಲ್ಲ ಉಪನ್ಯಾಸ ಸಂಗ್ರಹ ಮಾಡಿ ಕೇವಲ ಒಂದು 50 ನಿಮಿಷದಾಗ 1000 ಗಂಟೆಗಳನ್ನು ನೀವು ಹೇಳ್ತಿರಲ್ಲ, ನಿಮ್ಮೆಲ್ಲರಿಗೂ ನಾನು ಹೆಡ್ಸ್ ಆಫ್ ಹೇಳ್ತಾ ನಾನು ಮಾತಾಡ್ಕೊಂಡು ಅವಕಾಶ ಮಾಡಿಕೊಟ್ಟಂತ ಅಕ್ಕನ ಅರಿವಿದವರಿಗೆ ಮತ್ತೊಂದ್ಸಲ ನಮಸ್ಕರಿಸಿ ನಮ್ಮ ಅಜ್ಜ ಅಮ್ಮನ ಆತ್ಮ ಯಾವಾಗಲೂ ಶಾಂತಿವಾಗಿರ್ಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಸ್ಪರ್ಶಿ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಮತ್ತಾರಿದಾರ? ಸುಧಾ ಮೇಡಮ್. ಸಂವಾದದಲ್ಲಿ ಯಾರು ಪಾಲ್ಗೊಳ್ತಾರೆ ಕೇಳ್ರಿ. ಇಲ್ಲಿ ಶರಣು ಸಂವಾದ ಮಾಡಿತ್ತು.
ಯಾರಾದ್ರೂ ಮಾತನಾಡ್ತೀರಾ? ಸಾಲಕ್ಕೆ ಸರ್ ಹ್ಯಾಂಡ್ ರೈಸ್ ಮಾಡಿ ನೋಡಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಗೌರಮ್ಮ ನಾಶಿಯವರು ಬಹಳ ಒಳ್ಳೆಯ ನಮ್ಮ ಬಿಜಾಪುರ ಜಿಲ್ಲೆಯ ಅವಿಭಜಿತ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ 11 ಜನರು ಶರಣಿಗರಲ್ಲಿ ಶರಣ ಗಣಗಳಲ್ಲಿ ಹಡಪದ ಅಪ್ಪಣ್ಣ ಕಾರ್ಯದರ್ಶಿಯಾಗಿ, ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ, ಅವರ ಒಂದು ನೆರಳಾಗಿ ಹೋಗಿ ಕೊನೆಗೆ ನೀಲಕ್ಕ ಮತ್ತು ಅಪ್ಪಣ್ಣನವರ ಅಗಲುವಿಕೆ, ಅವರ ಶಿವೈಕ್ಯರಾದ ಬಗ್ಗೆ ಬಹಳ ರೋಚಕವಾದ ವಿಷಯ ಇವತ್ತು ಬಂತು. ಅದಕ್ಕೆ ತಂಗಡಿಗೆ ಆಗ ತಂಗಿ ಉಡುಗಿ ಅನ್ನುವಂತ ಮಾತನ್ನು ನಾವು ಇತಿಹಾಸದಲ್ಲಿ ಕೇಳ್ತಿದ್ದೇವೆ. ಈ ನೆಲೆಯಲ್ಲಿ ಶರಣರ ಮಹಿಮೆಯನ್ನು ಮರಣದಲ್ಲಿ ನೋಡ ಅನ್ನುವ ಮಾತಿನಂತೆ ಬಹಳ ಅದ್ಭುತವಾದಂತ ಗೌರಮ್ಮ ನಾಶಿಯವರ ಎಲ್ಲಾ ವಿಷಯಗಳ ಬಗ್ಗೆ ಅವರ ವಚನಗಳನ್ನು ಸವಿಸ್ತಾರವಾಗಿ ತಿಳಿಸಿತ್ತು. ಬಹಳ ಸಮಯೋಚಿತ ಶರಣ ಚಿಂತನೆಯ ಮಾಸದಲ್ಲಿ ಇದೊಂದು ಅದ್ಭುತವಾದ ಉಪನ್ಯಾಸ. ಈ ವಿಷಯದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಸಹೋದರಿಯವರು, ಬಂಡಿ ಸಹೋದರಿಯವರು ದತ್ತಿಯ ಬಗ್ಗೆ ಬಹಳ ಭಾವುಕರಾಗಿ ಮಾತಾಡೋದು. ಇದು ಅರ್ಥಪೂರ್ಣವಾದ ದತ್ತಿ. ಎಲ್ಲರೂ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ನಮ್ಮ ಹಿರಿಯರನ್ನು ಸ್ಮರಿಸುವ ಒಂದು ಪರಿಪಾಠ ಈ ದತ್ತಿದಲ್ಲಿ ಬಂದಿದ್ದು ಬಹಳ ಒಳ್ಳೆಯ ವಿಚಾರ. ಈ ನೆಲೆಯಲ್ಲಿ ಮತ್ತೊಂದು ಉಪನ್ಯಾಸ ಬಹಳ ಒಳ್ಳೆಯ ಅರ್ಥಪೂರ್ಣವಾದ, ನಾವು ಮೇಲೆ ಮಾತಾಡ್ತಿರ್ತೀವಿ. ಅದ್ರಾಗ ಶಶಿಕಾಂತ್ ದಿನ ಹೇಳಿದ್ರು, ನಾವು ಬಟ್ಟಿ ಒಗ್ಯಾಗ ಮಡಿವಾರ ಹಾಕ್ತಿವಿ, ಚಪ್ಪಲ್ ಹೊಡ್ಯಾಗ ಸಮಗಾರ ಹಾಕ್ತಿವಿ ಇಂದು ಅಂತ ಮಾತು. ಇದು ಯಾಕೆ ನಮ್ಮಲ್ಲಿ ಸಾರ್ವತ್ರಿಕವಾಗಿ ಬರಬಾರ್ದು? ಇದಕ್ಕೆ ನನ್ನ ಪ್ರತಿಪಾದನೆ ಏನೈತಿ, ಎಲ್ಲಾ ನಮ್ಮ ಮಠಾಧೀಶರು ಯಾಕೆ ಇದನ್ನ ಕಲಿಬಾರ್ದು ಅನ್ನೋದು. ನಾವು ವಿರಕ್ತ ಅಂತೀವಿ, ಲಿಂಗಾಯತ ಅಂತೀವಿ, ಏನೂ ಬೇಡ. ಕಾಯಕದಿಂದ ನಮ್ಮ ಜಾತಿಗಳು ಗುರುತಿಸಲ್ಪಟ್ಟಾವು. 99 ಜಾತಿ ಅದು ಕಾಯಕದಿಂದ ಆಯ್ತು. ಬಹಳ ಸ್ಪಷ್ಟವಾದ ಮಾತನ್ನು ಶಶಿಕಾಂತ್ ಹೇಳೋದು. ಹೋಲಿ ಒಳಗ ನೂಲಿ ಹಾಕ್ತಿವಿ, ನಮ್ಮ ಅರಿವಿ ಒಕ್ಕೊಳಗ ವಿಶ್ವಕರ್ಮ ಏನೋ ಎಲ್ಲಾ ನಾವು ಯಾವಾಗ ನಮ್ಮ ಬದುಕಿನ ಮಾರ್ಪಾಡ ಆಗ್ತದ ಅಲ್ಲೆಲ್ಲಿ ನಾವು ಶರಣರಾಗಿರ್ತೀವಿ. ಇಂಥ ಒಂದು ಅಗದಿ ಸರಳವಾದ ಸಹಜವಾದ ವೃತ್ತಿ ನಮ್ಮ ಮೇಲೆ ಎಲ್ಲರೂ ಆ ಪ್ರಭಾವ ಎಲ್ಲರಿಗೂ ಬಿತ್ತಂದ್ರೆ ಎಲ್ಲಿ ಜಾತಿ ಬರ್ತದ? ಸರ್ಕಾರ ಜಾತಿ ಬಗ್ಗೆ ಎಷ್ಟೆಷ್ಟೋ ಖರ್ಚು ಮಾಡ್ತದೆ. ಎಂತ ವಿಪರ್ಯಾಸಗಳು ನಡೆದವು. ಅವ್ ಬಸವಣ್ಣ ಬಹಳ ಸರಳವಾದ ಒಂದು ದಾರಿ ಕೊಟ್ಟರು, ಆ ದಾರಿ ಮೇಲೆ ನಡೆಯುವುದು ಆಗಲ್ದಾಗ. ಈ ನೆಲೆಯಲ್ಲಿ ಬಸವಾದಿ ಶರಣರ ವಿಚಾರಗಳು ಬಹಳ ಅದ್ಭುತವಾಗಿವೆ. ಅದರಲ್ಲಿ ಇಂದಿನ ಹಡಪದ ನಿರ್ಲಕ್ಷಿತ ಒಬ್ಬರೇ ಅಕ್ಕಮಾದೇವಿ, ಪ್ರಭುದೇವರು, ಸಿದ್ದರಾಮಯ್ಯ, ಬಸವಣ್ಣ ಇವೇ ಅಂತಿದ್ರು. ಈ ಒಂದು ಹಡಪದ ಅಪ್ಪಣ್ಣ, ಲಿಂಗಮ್ಮ ನೋಡ್ರಿ, ಅಲ್ಲೇ ಪಕ್ಕದ ಮಶಿಮ್ನಾಳ, ಬಾಗೇವಾಡಿ ಪಕ್ಕದಲ್ಲೇ ಮಶಿಮ್ನಾಳ ಪಕ್ಕದಲ್ಲೇ ದೇಗಿನಾಳ. ಈ ರೀತಿಯಾಗಿ ಒಳ್ಳೆಯ ಸಂಬಂಧವಿರುವಂತ ಬಸವನಾಡು ಅಂತ. ಅದಕ್ಕೆ ಶಶಿಕಾಂತ್ ಅವ್ರ ಪ್ರತಿಪಾದನೆ ಏನಂದ್ರೆ, ಬಿಜಾಪುರ ಜಿಲ್ಲೆಗೆ ಬಸವನಾಡು ಅನ್ನುವಂತ ಹೆಸರು ಬಹಳ ಒಂದು ವಾಸ್ತವಿಕತೆ. ಆ ಪ್ರಸ್ತಾವನೆಯನ್ನು ಸರ್ಕಾರ ಸ್ವಲ್ಪ ತೆಗೆದುಕೊಳ್ಳುವಂತ ಒಂದು ದಾರಿಯಲ್ಲಿದೆ. ಅದಕ್ಕಾಗಿ ಬರುವ ದಿನಗಳು ಇನ್ನಷ್ಟು ನಮ್ಮ ಶರಣ ತತ್ವಗಳು, ಬಸವಾದಿ ಶರಣರ ಕಾಯಕ ಯೋಗಿಗಳ, ಸಾಮಾಜಿಕ ಜೀವಿಗಳ ಕಳಕಳಿ, ಒಂದು ಸಮಾಜ ಬಗ್ಗೆ ಕಳಕಳಿ ಇದ್ದಂತ ಎಲ್ಲ ಹಿರಿಯ ಚೈತನ್ಯಗಳ ಸ್ಮರಣೆಯನ್ನು ಮಾಡುವ ಮುಖ್ಯ ಉದ್ದೇಶ ಶರಣ ಚಿಂತನೆಯ ಮಾಸ. ಇದು ಒಂದು ಅರ್ಥಪೂರ್ಣವಾದ ಮಾಸವಾಗಿ ನಮ್ಮ 3 ಸಂಘಟನೆಗಳು ಆಚರಿಸುತ್ತೇವೆ. ವಿಶೇಷವಾಗಿ ನಮ್ಮ ಶಶಿಕಾಂತ್ ಅವರ ಅಗದಿ ಆತ್ಮೀಯ ಗುರು ಗುಂಜಟ್ಟಿ ಅವರು ನಿನ್ನೆಯನ್ನು ಕೇಳಾಕತ್ತೀವಿ. ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದಂಗೆ ಆಗಿದೆ. ಯಾರು ನೋಡಿರ್ಲಿಕ್ಕಿಲ್ಲ, ಕೇಳಿರ್ಲಿಕ್ಕಿಲ್ಲ. ಆದ್ರೂ ಒಂದು ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸಾಮೂಹಿಕವಾದಂತ ಒಂದು ಚಿಂತನೆಯಲ್ಲಿ ಗುಂಚಟ್ಟಿಯವರ ಅವರ ಬದುಕು, ಅವರ ಲೇಖನವನ್ನು, ಅವರ ಬಗ್ಗೆ ಬರೆದ ಒಂದು ಕವನ ಕೂಡ ಪ್ರಕಟ ಆಗಿದೆ. ಶಶಿಕಾಂತ್ ಒಳ್ಳೆ ಗುರು ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು, ಗುರಿ ಮುಂದೆ ಇರಬೇಕು ಅನ್ನುವಂತ ಮಾತಿನಲ್ಲಿ ಮತ್ತೊಮ್ಮೆ ಈ ಸಂಘಟನೆಗೆ, ಗೌರಮ್ಮ ನಾಶಿಯವರಿಗೆ, ದತ್ತಿ ಇಟ್ಟ ಹಿರಿಯರಿಗೆ ಮತ್ತು ದತ್ತಿ ದಾನಿಗಳಿಗೆ, ವಿಶೇಷವಾಗಿ ಆ ಸ್ಮರಿಸಿದ ಬಂಡಿ ಅಕ್ಕ ಅವರಿಗೆ ಬಹಳ ಅರ್ಥಪೂರ್ಣವಾದ ಸ್ಮರಣೆಯನ್ನು ಮಾಡಿದ್ರು. ಅವರು ಇದು ದತ್ತಿ, ಅವರ ಮುತ್ತಜ್ಜನ ಅವ್ರ ಬದುಕು, ಅವ್ರು ಹೇಗ್ ಮಾಡಿದ್ರು, ಅವ್ರ ಬದುಕು ಏನಿತ್ತು, ಅವ್ರ ನಿಷ್ಠೆ ಏನಿತ್ತು ಅನ್ನೋ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋದು
ಬಹಳ ಸ್ಪಷ್ಟವಾದ ಮಾತಿನಲ್ಲಿ ಅವರು ಎತ್ತಿ ತೋರಿಸಿದ್ರು. ಈ ನೆಲೆಯಲ್ಲಿ ಒಳ್ಳೆ ಉಪನ್ಯಾಸ ಇವತ್ತಾಗಿದ್ದಕ್ಕೆ ಮತ್ತೊಮ್ಮೆ ಸಂಘಟನೆಗೂ ದತ್ತಿದಾನಿಗಳಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಶರಣು ಶರಣಾರ್ಥಿ. ಪೂರ್ಣಿಮಾ ಪಾಟೀಲ್ ಪೂನಂ ಪಾಟೀಲ್ ಮಾತಾಡ್ತಾರನ್ರಿ? ಇಲ್ರಿ, ಇಲ್ಲ ಮಾತಾಡುದಿಲ್ಲ. ಯಾರು ಮಾತಾಡುದಿಲ್ರಿ? ಶಾರದಾ ಪಾಟೀಲ್ ಮೇಡಮ್ ಕರೆ, ಶಾರದಾ ಪಾಟೀಲ್, ಪ್ರೊಫೆಸರ್ ಶಾರದಾ ಪಾಟೀಲ್. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಮಾತಾಡ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಬಹಳ ಅದ್ಭುತವಾಗಿತ್ತು. ನಮ್ಮ ಗೌರಮ್ಮ ನಾಸಿಯವರು ಬಹಳ ನೇರ ನಡೆ ನುಡಿಯವರು, ದಿಟ್ಟರು. ಶರಣರ ವಿಷಯಕ್ಕೆ ಬಂದ್ರೆ ಅವರು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಒಬ್ಬ ದಿಟ್ಟ ಗಣಾಚಾರಿಯಾಗಿ ನಿಲ್ತಾರವರು. ಆಮೇಲೆ ಚಿಕ್ಕಂದಿನಿಂದಲೂ ಅವರು ಶಿವಾನುಭವ ಮತ್ತು ಶಿವತತ್ವದ ಒಂದು ಪರಿಸರದೊಳಗ ಬೆಳೆದು ಬಂದರು. ಮತ್ತು ನಮ್ಮ ವೇದಿಕೆಗೆ ಕೂಡ ಅಷ್ಟೇ ಸಹಾಯ ಮಾಡಿದರು. ತಮ್ಮ ಸಹೋದರರನ್ನ ಅಜೀವ ಸದಸ್ಯರನ್ನಾಗಿ ಮಾಡಿದರು. ಆಮೇಲೆ ತಮ್ಮ ದತ್ತಿಗಳನ್ನ ಅವ್ರದ್ದೆಷ್ಟು ಸಾಮಾಜಿಕ ಕಳಕಳಿ ಮತ್ತು ನಮ್ಮ ನಾಡಿನ ಶರಣರ ಬಗ್ಗೆ ಎಷ್ಟು ಉದಾತ್ತ ಚಿಂತನೆಗಳದಾವ್ ನೋಡ್ರಿ. ನಾವೆಲ್ಲ ನಮ್ಮ ತಂದೆ ತಾಯಿ ಹೆಸರಲ್ಲಿ ಅದೆಲ್ಲ ಇಟ್ಕೊತ ಬಂದ್ವಿ. ಆದ್ರ ಅವರು ಸಾಮಾಜಿಕ ಕಳಕಳಿಯನ್ನ ಮೆರೆದ್ರು. ಒಂದು ದತ್ತಿಯನ್ನ ನಮ್ಮ ಎಂ ಕಲಬುರ್ಗಿಯವರ ಹೆಸರಲ್ಲಿ ಕೊಟ್ರು. ಮತ್ತೊಂದು ದತ್ತಿಯನ್ನ ಹಳಕಟ್ಟಿಯವರ ಬಗ್ಗೆ ಕೊಟ್ರು. ಆಮೇಲೆ ಇನ್ನೊಂದು ಬಂತನಾಳ ಶಿವಯೋಗಿಗಳ ಬಗ್ಗೆ ಇಟ್ಟಾರ ನೋಡ್ರಿ. ಎಷ್ಟೊಂದು ಧಾರ್ಮಿಕ ಪ್ರಜ್ಞೆದ ಬಂತನಾಳ ಶಿವಯೋಗಿಗಳು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನ ಮಾಡಿ ಹೋದ್ರು. ಅವ್ರ ಬಗ್ಗೆ ಒಂದು ದತ್ತಿಯನ್ನ ಕೊಟ್ರು. ಆಮೇಲೆ ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಒಂದು ದತ್ತಿಯನ್ನು ಕೊಟ್ರು. ಇವೆಲ್ಲ ನಮಗ್ ಹೊಳೆದಿರ್ಲಿಲ್ಲ. ನಿಜವಾಗಿಯೂ ಅವರ ಒಂದು ಸಾಮಾಜಿಕ ಕಳಕಳಿಗೆ ನಾವು ಬಹಳಷ್ಟು ಅನಂತ ಕೋಟಿ ಶರಣರನ್ನ ಹೇಳಲೇಬೇಕು. ಇವತ್ತಿನ ವಿಷಯ ಅವರಿಗೆ ಬಹಳಷ್ಟು ಹೊಂದುವಂತಹದ್ದು, ಸೂಕ್ತವಾದಂತಹ ವಿಷಯವನ್ನ ಕೊಟ್ರಿ. ಅದೇ ಉರಿಯನೆ ಉಂಡು, ಉರಿಯನೆ ಹಾಸಿ, ಉರಿಯನೆ ಹೊದ್ದು, ನಿರವಯಲಾದ ಶರಣಂಗೆ ನರರುಗಳು ಸರಿಯನ್ನಬಹುದೇ ಅಂತ. ಉರಿಯನ್ನೇ ಉಂಡು, ಉರಿಯನ್ನೇ ಹಾಸಿ, ಉರಿಯನ್ನೇ ಹೊದ್ದು, ನಿರವಯಲಾದ ಶರಣಂಗೆ ನರರುಗಳು ಸರಿ ಎನ್ನಬಹುದೇ ಅನ್ನುವಂತ ಒಂದು ವಚನ ಅವರು ಇದ್ರಲ್ಲೇ ಬರುತ್ತದೆ. ಹಡಪದ ಅಪ್ಪಣ್ಣವರ ವಚನಗಳು ಬರ್ತದ. ಅಂದ್ರೆ ಈ ತಮ್ಮ ಬದುಕಿನುದ್ದಕ್ಕೂ ಅವರು ಬಸವಣ್ಣನವರ ಒಂದು ಸಾಂಗತ್ಯದಲ್ಲಿಯೇ ಕಳೆದರು. ಬಸವಣ್ಣರೊಂದಿಗೆ ತಮ್ಮ ಜೀವನವನ್ನ ಹಾಸುಹೊಕ್ಕಾಗಿ ಬೆಸೆದುಕೊಂಡ್ರು. ಅವರ ಜೀವನದುದ್ದಕ್ಕೂ ಅವರ ಸಹಚರ್ಯರಾಗಿ, ಆಪ್ತ ಸಂಗಾತಿಗಳಾಗಿ, ಅವರ ಕಾರ್ಯದರ್ಶಿಗಳಂತೆ ಕೆಲಸ ಮಾಡಿದರು. ಅವರ ಸುಖ ದುಃಖಗಳಲ್ಲಿ ಒಂದಾಗಿ ನಡೆದು ಕೊನೆಯ ಅವರ ನೀಲಾಂಬಿಕೆ ಮತ್ತು ಬಸವಣ್ಣನವರ ಕೊನೆಯ ಬದುಕಿನ ಕ್ಷಣಗಳವರೆಗೆ ಅವರನ್ನ ಹಿಂಬಾಲಿಸಿಕೊಂಡೇ ಬಂದ್ರು. ಆಮೇಲೆ ಅವರ ವಿಚಾರ ಪತ್ನಿ ನೀಲಾಂಬಿಕೆ ಕಷ್ಟ ಕಾಲದೊಳಗಿದ್ದಾಗ ಅವ್ರಿಗೆ ಒಬ್ಬಂಟಿಯಾಗಿ ಇರ್ಬೇಕಾಗ್ತಿರ್ಲಿಲ್ಲ. ಅಂದ್ರ ಅವರ ಕಷ್ಟ ಕಾಲದಲ್ಲಿ ಜೊತೆಯಾಗಿ ಅವರೊಂದಿಗೆ ನೆರವೇಲಾದ ಒಬ್ಬ ಶರಣ ಚೇತನ. ಮತ್ತೆ ಅವರಿಗೆ ನಿಜ ಸುಖಿ ಅನ್ನುವಂಥದ್ದು ಪದ ಯಾಕೆ ಬಳಸ್ತಾರ ಅಂದ್ರೆ, ನಿಜವಾಗ್ಲೂ ಸುಖಿಗಳು ಎಲ್ಲಾರು ಬಹಳ ಜನ ಸುಖಿಗಳಾಗಿರ್ತೀವಿ. ಆದ್ರೆ ನಿಜ ಸುಖಿಯನ್ನು ನಿಜವಾದ ಅರ್ಥದಲ್ಲಿ ಸುಖಿಯಾಗಿ ಬದುಕಿದಂತಹ ಇವರು ಹಡಪದ ಅಪ್ಪಣ್ಣವರು. ಅವರಿಗೆ ಅನುರೂಪಳಾದಂತಹ ಆಧ್ಯಾತ್ಮದಲ್ಲೇ ತಲ್ಲೀನರಾಗಿ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನ ಗೈದಂತಹ ಅವರ ಮಡದಿ ಲಿಂಗಮ್ಮ ಕೂಡ ಅಷ್ಟೇ ಒಂದು ಶರಣ ತತ್ವವನ್ನ, ಶಿವತತ್ವವನ್ನ ಪ್ರತಿಪಾದಿಸಿದಂಥವಳು. ಅವರು ಒಂದು ಬದುಕಿಗೆ ಭಾಷ್ಯ ಬರ್ದಂಗ ಒಂದು 2 ವಚನಗಳನ್ನ ಹೇಳಿದ್ದಾರೆ. ನಾನು ಸ್ವಲ್ಪದ್ರಾಗ ಹೇಳ್ತೇನೆ. ಅವರ ಬದುಕಿನ ಭಾಷ್ಯವನ್ನ ನಾವು ಇದರಲ್ಲಿ ಕಾಣಬಹುದು. ಅವರ ಆಶಯ ಏನಾಗಿತ್ತು ಬದುಕಿನ ಬಗ್ಗೆ ಅಂತ. ಕಟ್ಟಬೇಕು ಮನವ, ಮೆಟ್ಟಬೇಕು ಮದವ, ಸುಟ್ಟುರುಹಬೇಕು ಸಪ್ತ ವ್ಯಸನಗಳ, ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು, ಆ ಬಟ್ಟ ಬಯಲಲ್ಲಿ ನಿಂದರೆ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನನ್ನ ಕಾಣಬಹುದು ಅಂತ ಹೇಳ್ತಾರೆ ನೋಡ್ರಿ. ಆಮೇಲೆ ಇನ್ನೊಂದು, ಕತ್ತಲೆ ಬೆಳಗಿನ ಬೇಡ, ಸತ್ಯ ತಾನೆನ ಬೇಡ, ಚಿತ್ತವ ಸುಯಿದಾನವ ಮಾಡಿ. ನೋಡಿ, ಚಿತ್ತವ ಸುಯಿದಾನವ ಮಾಡಿ ಮೊತ್ತಾದ ಹೆಣ್ಣು ಹೊನ್ನು ಮಣ್ಣು ಗೆದ್ದರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂತ. ಮೊತ್ತಾದ ಹೆಣ್ಣು ಹೊನ್ನು ಮಣ್ಣು ಗೆದಿಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಹಾಗೆ ಇವತ್ತಿನಿಂದ ಸುಧಾ ಪಾಟೀಲ್ ಬಹಳ ಶರಣಜೀವಿ, ಬಹಳಷ್ಟು
ಕಾರ್ಯತತ್ಪರರು, ನಮ್ಮ ವೇದಿಕೆಗೆ ಅವಿರತವಾಗಿ ಶ್ರಮ ಪಡುವಂತಹದ್ದು. ಅವ್ರಿಗೆ ಹೇಳ್ತೀನಿ ನಾನು, ನಿಮ್ಗೆ ಹೆಂಗ್ ಟೈಮ್ ಸಿಗ್ತೈತಿ ಅಂತ. ಇಲ್ಲ, ಹಂಗ ತಕ್ಕೊಳ್ಳುದ್ರಿ ಟೈಮ್ ಅಂತೇಳಿ ದಿನ ಏನೇನು ನಮ್ಮ ಕಾರ್ಯಕ್ರಮ ಆಗ್ತಾವ, ಉಪನ್ಯಾಸಗಳಾಗ್ತಾವ, ಅದರದ್ದು ಸಂಕ್ಷಿಪ್ತ ವರದಿಯನ್ನ ಅವತ್ತ ಮಾಡಿ ಹಾಕುವಂತಹ ಒಂದು ವೇದಿಕೆಗೆ ಬಹಳ ಬದ್ಧರಂತ ಕಮಿಟೆಡ್, ಅವರಷ್ಟು ಕಮಿಟ್ಮೆಂಟು, ಅವರಂತ ಬದ್ಧತೆಯನ್ನು ಹೊಂದಿರುವಂತಹ ಶರಣಿಯನ್ನ ನಾನು ನೋಡಿರ್ಲಿಲ್ಲ. ಮತ್ತೆ ಅವರ ಸಂಬಂಧಿಕರಾದವರು ಎಲ್ಲರೂ ಕೂಡ ಬಹಳ ಭಾವುಕರಾಗಿ ತಮ್ಮ ಹೃದಯಾಂತರಾಳದ ಮಾತುಗಳನ್ನ ಹಂಚಿಕೊಂಡ್ರು. ಬಹಳ ಚೆನ್ನಾಗಿ ಉಪನ್ಯಾಸ ಮೂಡಿ ಬಂತು. ಒಟ್ಟಾರೆ ಕಾರ್ಯಕ್ರಮ, ಮೊದಲನೇ ಅವರ ದತ್ತಿ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳ್ತಾ ನನ್ನ 2 ವಿಚಾರಗಳನ್ನ ಹಂಚಿಕೊಳ್ಳುವ ಅವಕಾಶ ಮಾಡಿದ್ದಕ್ಕೆ ತಮಗೆಲ್ಲ ಶರಣಾರ್ಥಿಗಳು. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಮಾತಾಡಿ. ಶರಣಾರ್ಥಿಗಳು. ಇವತ್ತು ಶರಣಿ ಗೌರಮ್ಮ ನಾಶಿಯವರು ಹಡಪದ ಅಪ್ಪಣ್ಣನವರ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಅವರು ಅಲ್ಲಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ವಚನಗಳನ್ನ ಕೋಟ್ ಮಾಡ್ಕೋತ ಅಗ್ದಿ ಅವರ ಜೀವನ ಮೌಲ್ಯವನ್ನ ಎತ್ತಿ ತೋರಿಸಿದ್ರು. ಇಂತಹ ಒಂದು ಅದ್ಭುತ ಒಂದು ಉಪನ್ಯಾಸವನ್ನು ಕೇಳಿದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ಹೇಳ್ತೀನಿ. ಇಲ್ಲಿ ಹಡಪದ ಅಪ್ಪಣ್ಣವರ ಬಗ್ಗೆ ನಾವೊಂದು ಮಾತು ಹೇಳ್ಬೇಕಂತೀನಿ. ಬಹಳ ದಿನದ ಹಿಂದ ನಾನು ಹಡಪದ ಅಪ್ಪಣ್ಣನವರ ಬಗ್ಗೆ ಇದೇ ವೇದಿಕೆಯಲ್ಲಿ ಮಾತಾಡಿದ್ದೆ. ಅವಾಗ ನಾನು ವಿಷಯ ಸಂಗ್ರಹಣೆಯನ್ನ ಗೂಗಲ್ನಲ್ಲಿ ಮಾಡಿದ್ದೆ. ಆ ಗೂಗಲ್ನಲ್ಲಿ ಪ್ರೊಫೆಸರ್ ಬಸವರಾಜ್ ಸಬರದ್ ಅಂತ ಅನ್ನೋರು, ಅವರು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಹಡಪದ ಅಪ್ಪಣ್ಣ ಅಂದ್ರೆ, ಹಡಪದ ಅಂತಂದ್ರೆ ಒಂದು ಡಬ್ಬಿ ಅಥವಾ ಒಂದು ಸಂಚೆ ಅಥವಾ ಒಂದು ಚೀಲ. ಆ ಚೀಲದಲ್ಲಿ ಅವರು ತಾಂಬೂಲವನ್ನು ಇಟ್ಕೊಳ್ತಿದ್ರು. ಅವರ ಕಾರ್ಯ ಏನಾಗಿತ್ತು ಅನುಭವ ಮಂಟಪದಲ್ಲಿ ಅಂದ್ರೆ, ಒಂದು ಅನುಭವ ಮಂಟಪಕ್ಕೆ ಬರುವಂತಹ ಶರಣರಿಗೆ ಅವರನ್ನ ಸ್ವಾಗತಿಸಿ ಅವರಿಗೆ ತಾಂಬೂಲವನ್ನಿಟ್ಟು ಬಸವಣ್ಣನವರಿಗೆ ಭೇಟಿ ಮಾಡಿಸ್ತಿದ್ರು ಅಂತ ಅವರು ಬರ್ದಿದ್ರು. ಅದು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಹಡಪದ ಅಂತಂದ್ರೆ ಏನು ಅಂತ. ಆದ್ರೆ ಹಡಪದ ಅಪ್ಪಣ್ಣನವರದ ಒಂದು ಗೌರವಯುತವಾದ ಒಂದು ಕಾರ್ಯ. ಯಾವುದೇ ಕಾರ್ಯವನ್ನ ನಾವು ಮಾಡ್ಲಿ, ನಾವು ಮನಸ್ಸಿಟ್ಟು ಅತ್ಯಂತ ಬದ್ಧತೆಯಿಂದ ಮಾಡಿದ್ರೆ ಆ ಕಾರ್ಯ ಯಾವಾಗ್ಲೂ ಪವಿತ್ರವಾಗಿರ್ತದೆ. ಅಪ್ಪಣ್ಣನವರು ಒಂದು ಪವಿತ್ರತೆಯಿಂದ ಕಾರ್ಯ ಮಾಡಿದ್ರು, ಬಸವಣ್ಣನವರಲ್ಲಿ ಅಗಾಧ ಭಕ್ತಿಯನ್ನು ಹೊಂದಿದ್ರು ಅಂತ ಹಡಪದ ಅಪ್ಪಣ್ಣನವರ ಬಗ್ಗೆ ಇವತ್ತ ಗೌರಮ್ಮ ನಾಶಿಯವರು ತಮ್ಮ ಇನ್ನೂ ಅವರ ವ್ಯಕ್ತಿತ್ವದ ಮೌಲ್ಯವನ್ನ ಹೆಚ್ಚುವಂತೆ ಮಾತಾಡಿದ್ರು. ಅದು ತುಂಬಾ ಸೊಗಸಾಗಿತ್ತು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ. ಶಶಿಕಾಂತ್, ಹೇಳಿ ಸರ್. ಒಂದು ಒಳ್ಳೆ ವಿಚಾರ. 2, ಒಂದು ನಮ್ಮ ಇಂದುಶೇಖರ್ ಮಣೂರ್ ನಮ್ಮ ಎಲ್ಲಾ ಉಪನ್ಯಾಸಗಳು ಬಹಳ ಸ್ಪಷ್ಟವಾಗಿ ಸಚಿತ್ರವಾಗಿ ಕಲರ್ ಇದರೊಂದಿಗೆ ಪ್ರಿಂಟ್ ಮಾಡಿ ಕಳಿಸ್ಲಾಗ್ತಾನೆ. ಅದು ನಮ್ಮಲ್ಲಿ ಬರ್ಲಾಗತ್ತೇವ್ ಇಂದು ಉದಯ ರಶ್ಮಿಯಲ್ಲಿ. ಇನ್ನೊಂದಂದ್ರೆ, ತಾವು ಯೂಟ್ಯೂಬ್ ನಲ್ಲಿ ಹಾಕ್ತಿರೋದು ಬಹಳ ದೊಡ್ಡ ಒಂದು ಕೆಲಸ ಆಗ್ತಿದೆ. ಯೂಟ್ಯೂಬ್ ನಲ್ಲಿ ಒಂದು ಉಪನ್ಯಾಸದ ಸಂಪೂರ್ಣ ಒಂದು ಕ್ಯಾಸೆಟ್ ಇರ್ತದೆ. ಇವೆರಡೂನು ಈ ಒಂದು ನಮ್ಮ ಉಪನ್ಯಾಸಕ್ಕೆ ಮತ್ತಷ್ಟು ಮೆರುಗು ಕೊಡುವಂತ ವಿಷಯಗಳಾಗಿದೆ. ಈ ಇದರಲ್ಲಿ ಇಂದುಶೇಖರ್ಗೆ ನಾವು ಎಷ್ಟು ಧನ್ಯತೆ ಹೇಳೋದ್ರು ಕಡಿಮೆ. ಸುಧಾ ಪಾಟೀಲ್ ಮೇಡಮ್ ಅವರು ಬರೆದು ಹಾಕ್ತಾರ. ಅದು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಲಿಂಗಾಯತ ವಿಚಾರಣ ಸಾಹಿತ್ಯ, ನಮ್ಮ ಅಕ್ಕನರಿವು, ಬಸವಜಿ ಎಲ್ಲರೇನು ಹರಿದಾಡಕತ್ತೆ. ಅದು ಒಂದು ದೊಡ್ಡ ಒಂದು ಪಾಠನೇ ಆಗ್ಲಾಕತ್ತೆ. ಆ ಒಂದು ಪರಿಪಾಠ ಬಹಳ ವಿಶೇಷವಾಗಿದೆ. ಅದಕ್ಕೆ ಎರಡರಿಗೂ ಒಂದು ಯೂಟ್ಯೂಬ್ ನಲ್ಲಿ ಹಾಕುವಂತ ಶರಣರಿಗೆ ಮತ್ತು ನಮ್ಮ ಸಹೋದರ ಇಂದುಶೇಖರ್ ಮಣೂರ್ ಉದಯ ರಶ್ಮಿಯ ಸಂಪಾದಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಜಯಶ್ರೀ ಆಲೂರ್. ಜಯಶ್ರೀ ಆಲೂರ್. ಕೆವಿ ಮಾದೇವಪ್ಪ ಸರ್ ಮಾತಾಡ್ತಾರೆ. ಲೇಟ್ ಆಗಿ ಬಂದೆ ಸರ್. ಓಕೆ ಸರ್ ಮಾತಾಡ್ಲಾ? ಮಾತಾಡಮ್ಮ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಗೌರಮ್ಮ ನಾಶಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆದ್ರೆ ನಂದು ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ವಚನ ಪ್ರಾರ್ಥನೆಯನ್ನ ಮಾಡುವಾಗ
ಬಸವಾದಿ ಶರಣರನ್ನ ಕುರಿತಾಗಿ ಬರೆದಂತಹ ಭಕ್ತಿ ಗೀತೆಗಳನ್ನ ಹೇಳೋ ಬದಲಿ ನಾವು ವಚನ ಪ್ರಾರ್ಥನೆಗಳನ್ನೇ ಹಾಡಿದ್ರೆ ಹೆಚ್ಚು ಸೂಕ್ತ ಅಂತಕ್ಕಂಥ ಒಂದು ಅಭಿಪ್ರಾಯ ನನಗನ್ಸುತ್ತೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಇದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ವಚನ ಸಾಹಿತ್ಯವನ್ನು ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ಅಮ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅರ್ಥಗರ್ಭಿತವಾಗಿ ಮಾತಾಡಿದ್ರು. ವೇದಿಕೆ ಪರವಾಗಿ ಅಮ್ಮನಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿ. ಲಲಿತಾ ಅಂಗಡಿ ಮೇಡಮ್, ಲಲಿತಾ ಅಂಗಡಿ. ಮತ್ತೆ ಯಾರಾದ್ರೂ ಮಾತಾಡ್ತಾರೆ? ಸೊಲ್ಟ್ರು ಸರ್, FB ಸೊಲ್ಟ್ರು. ಡಾಕ್ಟರ್ ಬಸಮ್ಮ ಗಂಗಳೇ ಮಾತಾಡ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಒಂದು ಉಪನ್ಯಾಸ ಹಡಪದ ಅಪ್ಪನವರ ಕುರಿತಾಗಿ ಹಿರಿಯರಾದಂತಹ ಮಾತೃ ಸ್ವರೂಪಿಗಳಾದಂತಹ ಗೌರಮ್ಮ ನಾಶಿಯವರು ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದರು. ಈ ಒಂದು ವಚನ ಅಧ್ಯಯನ ವೇದಿಕೆ ಮೂಲಕ ನಡೆಯುತ್ತಿರುವಂತ ಉಪನ್ಯಾಸಗಳು ನಿಜಕ್ಕೂ ಈ ಉಪನ್ಯಾಸಗಳಲ್ಲ. ಇವು ಒಂದು ರೀತಿಯ ಸಂಶೋಧನಾತ್ಮಕವಾದಂತ ಪ್ರಬಂಧಗಳ ಒಂದು ಮಂಡನೆಯಲ್ಲಿ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದ್ಭುತವಾದಂತ ಒಂದು ಪ್ರಬಂಧಗಳ ಮಂಡನೆ, ಒಬ್ಬೊಬ್ರು ವಿಶಿಷ್ಟವಾದಂತ ಒಂದು ರೀತಿಯೊಳಗ, ಮಹತ್ವಪೂರ್ಣವಾದಂತ ಒಂದು ರೀತಿಯೊಳಗ ಬಹಳಷ್ಟು ಪ್ರಿಪೇರ್ ಆಗಿ ಇಲ್ಲಿ ತಮ್ಮ ಉಪನ್ಯಾಸವನ್ನ ಮಂಡಿಸುತ್ತಿರುವುದು, ಇದು ಎಲ್ಲರಿಗೂ ಜ್ಞಾನಾರ್ಜನೆಯನ್ನು ಹಂಚುವಂತಹ ಒಂದು ಕಾರ್ಯ ಈ ಒಂದು ವೇದಿಕೆಯ ಮೂಲಕ ನಡೀತಾ ಇರುವುದು ಬಹಳಷ್ಟು ಸಂತೋಷದ ವಿಷಯ. ನನಗೆ ಒಂದ್ ದಿವ್ಸ ಬಿಟ್ಟರು ಕೂಡ ಎಷ್ಟು ಬೇಸರ ಆಗುವಂತ ಒಂದು ಸನ್ನಿವೇಶ ಒಂದು ನಿರ್ಮಾಣ ಆಗ್ತದೆ. ಒಂದ್ ದಿವ್ಸ ಬಿಟ್ಟಿದ್ನಂದ್ರೂ ಕೂಡ ನಾನು ಮತ್ತೆ ವಿಡಿಯೋ ಮೂಲಕ ನೋಡಿ ನಾನು ಆ ವಿಷಯವನ್ನ ವಿಷಯವನ್ನ ತಿಳ್ಕೊತಾ ಇದ್ದೀನಿ. ಕಲಿಯುವುದು ನಮ್ಮ ಕೊನೆ ನಿರಂತರವಾಗಿ ನಡೆದಿರ್ತದ, ಕಲಿಕೆಗೆ ಕೊನೆಯೂ ಇಲ್ಲ. ಅದಕ್ಕಾಗಿ ಈ ವೇದಿಕೆಯ ಮೂಲಕ ನಾನು ಕೂಡ ಇನ್ನಷ್ಟು ಕಲಿತಾ ಇದ್ದೀನಿ ಅನ್ನೋದೇ ನಮ್ಮ ಭಾಗ್ಯ. ಇಂಥ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಎಲ್ಲ ವಚನ ಅಧ್ಯಯನ ವೇದಿಕೆಯ ತಂಡದವರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಧಾ ಪಾಟೀಲ್ ಸಹೋದರಿಯಾದಂತ ಕುಸುಮಾ ದೀಪಕ್ ಅವರು ಎರಡು ಮಾತಾಡ್ರಿ. ಕುಸುಮಾ ದೀಪಕ್ ಮೇಡಮ್. ಇಲ್ರಿ, ಅವ್ರು ಮಾತಾಡೋದಿಲ್ಲ ಮೋಸ್ಟ್ಲಿ. ಓಕೆ. ನೆಕ್ಸ್ಟ್ ನೋಡ್ರಿ ದೀಪಾ. ನೆಕ್ಸ್ಟ್ ನೋಡ್ರಿ ದೀಪಾ ಜಿಗ್ಬೋಡಿ. ನೆಕ್ಸ್ಟ್ ಮಾತಾಡ್ರಿ ದೀಪಾ. ನೆಕ್ಸ್ಟ್ ನೋಡ್ರಿ. ಸರ್, ಇದು ಶರಣು ಸಮರ್ಪಣೆ ಮತ್ತು ವಚನ ಮಂಗಲ. ಡಾಕ್ಟರ್ ಸರಸ್ವತಿ ಪಾಟೀಲ್ ಇವರಿಂದ ಶರಣು ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಸಂಘಟನೆಗಳು ಹಮ್ಮಿಕೊಂಡ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ನಡೆಯುವ ಉಪನ್ಯಾಸ ಮಾಲಿಕೆಯಲ್ಲಿಯ 21ನೇ ವಿಶೇಷ ದತ್ತಿ ಉಪನ್ಯಾಸ ಇಂದಿನದು. ನಮ್ಮ ಉಪನ್ಯಾಸಗಳು ಉಪನ್ಯಾಸಕರ ಸತತ ಅಧ್ಯಯನದಿಂದ ಸಂಗ್ರಹಿಸಿದ ಅಪರೂಪದ ಮಾಹಿತಿಯನ್ನು ನಮಗೆ ವೇದಿಕೆಯ ಎಲ್ಲ ಸದಸ್ಯರಿಗೆ ಉಣಬಡಿಸುತ್ತವೆ. ನಮ್ಮ ಸಮಾಜಕ್ಕೆ ಅದಮ್ಯ ಕೊಡುಗೆಯನ್ನು ನೀಡುತ್ತಲಿವೆ. ದಿನವೂ ಅಪರೂಪದ ವಿಷಯಗಳನ್ನು ಹೆಕ್ಕಿ ಪರಿಣಿತರಿಂದ ಉಪನ್ಯಾಸಗಳನ್ನು ಕೊಡಿಸಿ ನಮ್ಮೆಲ್ಲರ ಜ್ಞಾನದ ಹಸಿವನ್ನು ಸಂತೃಪ್ತಿಗೊಳಿಸುತ್ತಲಿರುವ ನಮ್ಮ ವೇದಿಕೆಯ ರೂವಾರಿಗಳಾದ ಹಾಗೂ ನಮಗೆಲ್ಲ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮೊಟ್ಟ ಮೊದಲು ತಮ್ಮೆಲ್ಲರ ವತಿಯಿಂದ ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಇಂದಿನ ದತ್ತಿ ಉಪನ್ಯಾಸದ ಪ್ರಾಯೋಜಕರು ಶರಣೆ ಸುಧಾ ಪಾಟೀಲರು. ಅವರು ತಮ್ಮ ತಂದೆಯವರಾದ ಲಿಂಗೈಕ್ಯ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಅಕ್ಕ ಮಹಾದೇವಿ ಪಾಟೀಲ್ ಇವರ ಹೆಸರಿನಲ್ಲಿ ತಂದೆ ತಾಯಿಗಳನ್ನ ಸ್ಮರಿಸಿ ಅವರಿಗೆ ಗೌರವಾದರಗಳನ್ನು ಸಲ್ಲಿಸಲು ಇಟ್ಟ 10 ದತ್ತಿ ಉಪನ್ಯಾಸಗಳಲ್ಲಿ ಮೊದಲನೆಯದಾಗಿದೆ. ದತ್ತಿ ಉಪನ್ಯಾಸಿಗಳಾದ ಶರಣೆ ಸುಧಾ ಪಾಟೀಲರಿಗೆ ವೇದಿಕೆಯ ವತಿಯಿಂದ ಅತ್ಯಂತ ಅಭಿಮಾನದ ಹಾಗೂ ಪ್ರೀತಿಯ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಉಪನ್ಯಾಸಕರಾದ ಶರಣೆ
ಗೌರಮ್ಮ ನಾಶಿಯವರು. ಇವರು ಹಡಪದ ಅಪ್ಪಣ್ಣನವರ ಬಗೆಗೆ ಮಾಡಿದ ಉಪನ್ಯಾಸ ಸವಿಸ್ತಾರ ಮಾಹಿತಿಯನ್ನು ನೀಡುವುದಲ್ಲದೆ ಅತ್ಯಂತ ಪ್ರಬುದ್ಧವಾಗಿತ್ತು. ಅಪ್ಪಣ್ಣನವರ ಬದುಕಿನ ಮೌಲ್ಯಗಳನ್ನು ಎತ್ತಿ ತೋರಿಸುವಂತಿತ್ತು. ಅವರ ಅನೇಕ ವಚನಗಳನ್ನು ಅಲ್ಲಲ್ಲಿ ಪ್ರಸ್ತುತಪಡಿಸಿ ಅತ್ಯಂತ ನಿರರ್ಗಳವಾಗಿ ಮಾತನಾಡಿದರು. ಅಪ್ಪಣ್ಣನವರ ವ್ಯಕ್ತಿತ್ವದ ಉನ್ನತ ಪರಿಚಯವನ್ನು ಇವರು ಮಾಡಿಸಿದರು. ಇದೊಂದು ಮೌಲಿಕ ಉಪನ್ಯಾಸವಾಗಿತ್ತು. ಅದಕ್ಕಾಗಿ ಗೌರಮ್ಮ ನಾಶಿಯವರಿಗೆ ವೇದಿಕೆಯ ಪರವಾಗಿ ಆದರದ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಎಲ್ಲರಿಗೂ ಆದರಪೂರ್ವಕವಾದ ಸ್ವಾಗತವನ್ನ ಕೋರಿ ಮಹತ್ವಪೂರ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಶರಣೆ ಗೌರಮ್ಮನವರನ್ನು ಸವಿಸ್ತಾರವಾಗಿ ಪರಿಚಯಿಸಿ ಹಾಗೂ ದತ್ತಿ ದಾಸೋಹಿಗಳಾದ ಸುಧಾ ಪಾಟೀಲರನ್ನು ಪರಿಚಯಿಸಿದ ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿಯವರಿಗೆ ನನ್ನ ಅನಂತ ಶರಣಾರ್ಥಿಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರವಾಗಿ ವಚನ ಗಾಯನವನ್ನ ಮಾಡಿ ಪ್ರಾರ್ಥನೆಗೈದ ಶರಣೆ ಸೋನಾಲಿ ನೀಲಕಂಠ್ ಅವರಿಗೂ ಅಷ್ಟೇ ಸುಮಧುರವಾಗಿ ಹಾಡಿ ವಚನ ಮಂಗಳವನ್ನು ಮಾಡಲಿರುವ ಶರಣೆ ತ್ರಿವೇಣಿ ವಾರದ್ ಅವರಿಗೂ ಅಭಿಮಾನಪೂರ್ವಕವಾದ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಅತ್ಯಂತ ಶಿಸ್ತುಬದ್ಧತೆಯಿಂದ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ದೀಪಾ ಜಿಗಬಡ್ಡಿಯವರಿಗೆ ಶರಣಾರ್ಥಿಗಳು. ಸುಧಾ ಪಾಟೀಲರ ತಂದೆ ತಾಯಿಗಳ ಬಗ್ಗೆ ಆತ್ಮೀಯವಾಗಿ ಅತ್ಯಂತ ಸುಂದರ ಮಾತುಗಳನ್ನು ಆಡಿದ ಶೋಭಾ ಸಂಗಣ್ಣನವರಿಗೆ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ತಮ್ಮ ಅಜ್ಜಿಯರ ನೆನಪಿನೊಂದಿಗೆ ಅಜ್ಜನ ಪ್ರಾಮಾಣಿಕತೆಯನ್ನು ಅತ್ಯಂತ ಭಾವುಕರವಾಗಿ ಹೆಮ್ಮೆಯಿಂದ ಶುದ್ಧ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸ್ಮರಿಸಿದ ಶರಣೆ ಸಂಯುಕ್ತ ಬಂಡಿಯವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶರಣರಾದ ಗಂಗಾಧರ ಸಾಲಕ್ಕಿ, ಪ್ರೊಫೆಸರ್ ಶಾರದಾ ಪಾಟೀಲ್, ಶರಣೆ ಜಯಶ್ರೀ ಆಲೂರ್, ಶರಣೆ ಬಸಮ್ಮ ಗಂಗನಹಳ್ಳಿ ಇವರಿಗೆಲ್ಲ ನನ್ನ ಅನಂತ ಶರಣಾರ್ಥಿಗಳು. ಉಪಸ್ಥಿತರಿದ್ದ ಎಲ್ಲ ಆತ್ಮೀಯ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ನಮ್ಮ ವೇದಿಕೆ ಶರಣ ಸಾಹಿತ್ಯದ ಕಂಪನ್ನು ಎಲ್ಲೆಡೆಗೆ ಪಸರಿಸುವ ಅಪರೂಪದ ವೇದಿಕೆಯಾಗಿದೆ. ಇಂತಹ ವೇದಿಕೆಯಲ್ಲಿ ಶರಣು ಸಮರ್ಪಣೆಯನ್ನು ಮಾಡುವ ಅವಕಾಶವನ್ನಿತ್ತ ಸಂಘಟನಾಕಾರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳನ್ನು ಇವತ್ತು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಮತ್ತು ಸ್ವಾತಂತ್ರ್ಯ ಯೋಧ ಭಿಕಾಜಿ ರುಸ್ತಮ್ ಕಾಮ ಅವರ ಸ್ಮರಣೆಯ ದಿನ. ಇದರೊಂದಿಗೆ ನಮ್ಮ ವೇದಿಕೆಯಿಂದ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕೊನೆಗೆ ವಚನ ಮಂಗಳ ತ್ರಿವೇಣಿ ವಾರದ್ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಆಟದಲ್ಲಿ ಕೆಲ ಹೊತ್ತುಗಳೆದು ಕೂಟದಲ್ಲಿ ಕೆಲ ಹೊತ್ತುಗಳೆದು, ಆಟದಲ್ಲಿ ಕೆಲ ಹೊತ್ತುಗಳೆದು ಕೂಟದಲ್ಲಿ ಕೆಲ ಹೊತ್ತುಗಳೆದು, ನೋಟದಲ್ಲಿ ಕೆಲ ಹೊತ್ತುಗಳೆದು ಮಾಟದಲ್ಲಿ ಕೆಲ ಹೊತ್ತುಗಳೆದು, ನೋಟದಲ್ಲಿ ಕೆಲ ಹೊತ್ತುಗಳೆದು ಮಾಟದಲ್ಲಿ ಕೆಲ ಹೊತ್ತುಗಳೆದು, ಊಟದ ಹೊತ್ತಿಗೆ ಲಿಂಗವ ಕೂಡಿಹನೆಂಬವನೊಬ್ಬ ಮೂರ್ಖ, ಊಟದ ಹೊತ್ತಿಗೆ ಲಿಂಗವ ಕೂಡಿಹನೆಂಬವನೊಬ್ಬ ಮೂರ್ಖ, ಊಟ ಮಾಟ ಆಟ ಕೂಟದಲ್ಲಿ ಕೋಟಲೆಗೊಳ್ಳುತ್ತಿದ್ದವನೊಬ್ಬ ಕಡು ಮೂರ್ಖ, ಇವರೊಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಟಿ ಹೋದನು, ಇವರಿಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಟಿ ಹೋದನು ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ, ಇವರಿಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಟಿ ಹೋದನು ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ, ಕೂಡಲ ಚೆನ್ನ ಬಸವಣ್ಣ, ನಮ್ಮ ಕೂಡಲ ಚೆನ್ನ ಬಸವಣ್ಣ. ಎಲ್ಲರಿಗೂ ಶರಣಾರ್ಥಿಗಳು.
ಎಲ್ಲರಿಗೂ ಶರಣು ಶರಣಾರ್ಥಿ.